ಹಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ನನ್ನನ್ನ ನಿಮ್ಮ SSLCಯ ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡಿರ್ತೀರಾ. ಅದಕ್ಕಿಂತ ಮುಂಚೆ ಕನ್ನಡದಲ್ಲೂ ಸಹ ನೋಡಿರ್ತೀರಾ. ಈಗ ಕಾಮರ್ಸ್ನ ಮುದ್ದು ಮಕ್ಕಳಿಗೋಸ್ಕರ ಸೆಕೆಂಡ್ PUCಯ ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ನ ಒನ್ ಶಾರ್ಟ್ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನಾನಂತೂ ಈ ಜರ್ನಿಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋ ಭಾವನೆ ನನಗಿದೆ. ನಾನೂ ಸಹ ಎಂದಿನಂತೆ ಆಸಮ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್ ಆಗಿದ್ದೇನೆ. ಹಾಗಾದರೆ ಇವತ್ತಿನ ಕ್ಲಾಸನ್ನ ಆರಂಭಿಸೋಣವೇ? ಡೆಫಿನೆಟ್ಲಿ ಎಸ್ ಅಂತೀರಾ? ಎಸ್. ಸೊ ಒಂದು ಕ್ವಶನ್ನೊಂದಿಗೆ ಇವತ್ತಿನ ಕ್ಲಾಸನ್ನ ಆರಂಭಿಸೋಣ. ಏನು, ಇಲ್ಲೊಂದು ಸೂಟ್ ಕೇಸ್ ಕಾಣಿಸ್ತಾ ಇದೆ. ಈ ಸೂಟ್ ಕೇಸ್ನಲ್ಲಿ ಒಂದು 50 ಕೋಟಿ ದುಡ್ಡಿದೆ ಅನ್ಕೊಳ್ಳೋಣ. ಓಕೆ, ಯಾರ ಸೂಟ್ ಕೇಸು ಅಂತ ಕೇಳಬೇಡಿ. ದುಡ್ಡಿದೆ, ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಆದರೆ ಈ 50 ಕೋಟಿ ದುಡ್ಡು ಬೇಕಂದ್ರೆ ಏನು? ಯು ಹ್ಯಾವ್ ಅ ಸೂಟ್ ಕೇಸ್ ವಿತ್ ಅ 2 ಡಿಜಿಟ್ ಲಾಕ್. ಇದಕ್ಕೆ 2 ಡಿಜಿಟ್ನ ಲಾಕ್ ಇದೆ. ಸೊ 2 ನಂಬರ್ ಬರುತ್ತೆ. ಈಚ್ ವೀಲ್ ಹ್ಯಾಸ್ ಡಿಜಿಟ್ಸ್ 0 to 9. ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಇಲ್ಲೂ ಸಹ 0 to 9 ಬರ್ಬೋದು, ಇಲ್ಲೂ ಸಹ 0 to 9 ಬರ್ಬಹುದಾಗಿದೆ. ಇದು ಅರ್ಥ ಆಗ್ತದೆ ಅನ್ಕೊಳ್ತೇನೆ. ನೋ ರಿಪಿಟೇಷನ್ ಆಫ್ ಡಿಜಿಟ್ಸ್ ಅಲೌಡ್ ಅಂದರೆ ಏನು? ಇಲ್ಲಿ 6 ಬಂತಂದರೆ ಇಲ್ಲಿ 6 ಬರೋ ಹಾಗಿಲ್ಲ, ಬೇರೆ ನಂಬರ್ ಬರಬೇಕು. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಈ ರೀತಿ ರೊಟೇಷನಲ್ಲಿ ಏನಿದೆ, 1 to 9 ನಂಬರ್ಸ್ ಇವೆ, 0 to 9. ಇಲ್ಲೂ ಸಹ 2 ಡಿಜಿಟ್ನ ಲಾಕ್ ಇದೆ. 67 ಇರ್ಬೋದು, 66, ಯಾವುದೇ 2 ಡಿಜಿಟ್ ನಂಬರ್ ಏನಾಗಿರುತ್ತೆ ಅದಾಗಿರುತ್ತೆ ಇದು. ಯು ರಿಮೆಂಬರ್ ಓನ್ಲಿ ದ ಫಸ್ಟ್ ಡಿಜಿಟ್ 7. ನಿಮಗೆ ಇವೆರಡರಲ್ಲಿ ಫಸ್ಟ್ ಲೆಟರ್ ಅಷ್ಟೇ ಗೊತ್ತಿದೆ, ಆದರೆ ನೆಕ್ಸ್ಟ್ ಗೊತ್ತಿಲ್ಲ ಯಾವುದು ಅಂತ. ಹೌ ಮೆನಿ ಪಾಸಿಬಲ್ ಕೋಡ್ಸ್ ಡೂ ಯು ನೀಡ್ ಟು ಟ್ರೈ ಟು ಓಪನ್ ಇಟ್? ಇದು 70 ಆಗಿರ್ಬೋದು, 71 ಆಗಿರ್ಬೋದು, 2, 73, 74, ಈ ರೀತಿ ಇದು 79 ತನಕ ಬರ್ಬೋದು. ಸೊ 0 to 9 ನಂಬರ್ಸ್ಗಳು ಇದರಲ್ಲಿ ಬರ್ಬೋದು. 0, 1, 2, 3, 4, 5, 6, 7, 8, 9. ಸೊ ಟೋಟಲ್ 10 ಪಾಸಿಬಲ್ಸ್ ಇವೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಸೂಟ್ ಕೇಸ್ ಇದೆ, 50 ಕೋಟಿ ದುಡ್ಡಿದೆ. ಅದನ್ನು ಓಪನ್ ಮಾಡಬೇಕಂದ್ರೆ 2 ಡಿಜಿಟ್ನ ಲಾಕ್ ಇದೆ. ಮೊದಲನೇ ನಂಬರ್ 7, ನೆಕ್ಸ್ಟ್ ನಂಬರ್ ಯಾವುದಾಗಿರ್ಬೋದು 0 to 9. ಈ 10 ನಂಬರ್ಸ್ಗಳಲ್ಲಿ ಯಾವುದೂ ಸಹ ಆಗಿರ್ಬೋದು ಅಂಕಿಗಳು, ಡಿಜಿಟ್ಸ್ಗಳು. ಸೊ ಅದೇ ನಮ್ಮ ಪಾಸಿಬಲ್ಸ್ ಆಗಿದೆ. ಎಷ್ಟು ಪಾಸಿಬಲ್ ಔಟ್ಕಮ್ಸ್ಗಳಿವೆ? 10 ಪಾಸಿಬಲ್ ಔಟ್ಕಮ್ಸ್ಗಳಿವೆ ಅಂತ ನಾವು ಈ ಒಂದು ಮಾಧ್ಯಮದಿಂದ ತಿಳ್ಕೊಳ್ಬಹುದು. ಅದೇ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಡಿಜಿಟ್ ಇದೆ ಅಂದ್ಕೊಳ್ಳೋಣ ಆ ಸೂಟ್ ಕೇಸಿಗೆ. ಫಸ್ಟ್ ನಂಬರ್ ಗೊತ್ತು, ನೆಕ್ಸ್ಟ್ ನಂಬರು ಗೊತ್ತಿಲ್ಲ. 0 to 9, 0 to 9. ಹಾಗೆ ಹಿಂದಿನ ಪ್ರಶ್ನೆಯಲ್ಲಿ ನಾನೊಂದು ಮಿಸ್ಟೇಕನ್ನು ಮಾಡಿದೆ. ಏನು? ಇಲ್ಲಿ 7 ಬರೋ ಹಾಗಿಲ್ಲ, ಹೀಗಾಗಿ 0 to 9 ಯಾವುದೇ ಬರ್ಬೋದು ಎಕ್ಸೆಪ್ಟ್ 7. ಹೀಗಾಗಿ ಇಲ್ಲೂ ಸಹ 9 ಪಾಸಿಬಿಲಿಟೀಸ್ಗಳಿವೆ. ಯಾಕಂದ್ರೆ ನೋ ರಿಪಿಟೇಷನ್ ಆಫ್ ಡಿಜಿಟ್ಸ್ ಅಲೌಡ್ ಇದೆ, ರಿಪಿಟೇಷನ್ ಆಗೋ ಹಾಗೆ ಇಲ್ಲ. ಅದೇ ರೀತಿ 3 ನಂಬರ್ ಇದ್ದಾಗ ನಾವು ಕ್ಯಾಲ್ಕುಲೇಷನ್ ಎಷ್ಟು ಮಾಡ್ತಾ ಹೋಗ್ತೇವೆ? 1, 2 ಈ ರೀತಿ ನಾವು ಮ್ಯಾನ್ಯುಯಲಿ ಮಾಡ್ತಾ ಹೋದರೆ ನಮಗೆ ದಿನಗಟ್ಟಲೆ ಬೇಕಾಗತ್ತೆ. ಸೊ ಇವತ್ತಿನ ಪರ್ಮ್ಯೂಟೇಷನ್ ಮತ್ತು ಕಾಂಬಿನೇಷನ್ನಲ್ಲಿ ನಾವು ಹೇಗೆ ಈಸಿ ವೇನಲ್ಲಿ ಎಷ್ಟು ಪಾಸಿಬಿಲಿಟೀಸ್ಗಳು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ ನಮ್ಮ ಇವತ್ತಿನ ಕ್ಲಾಸಿನ ಫಂಡ ಆಗಿದೆ. ಏನೇನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾವು ಒಂದು 50 ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು, ಅದ್ರ ಬದಲು ಒಂದೇ ಫಾರ್ಮುಲಾಸ್ಗಳ ಮುಖಾಂತರ ಇರಬಹುದು, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಈಸಿಯಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಕೂಲ್, ಆರ್ ಯು ವಿತ್ ಮೀ ಇನ್ ದಿಸ್ ಜರ್ನಿ? ಗ್ರೇಟ್. ಹೌ ಮೆನಿ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್? PUC ಸೆಕೆಂಡ್ ಇಯರ್ನಲ್ಲಿದ್ದೀರಾ, ಕಾಮರ್ಸು, ಬೋರ್ಡ್ ಎಕ್ಸಾಮ್ ಇರುತ್ತೆ. ಸೊ ಬೋರ್ಡ್ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ನಿಂದ? 8 ಮಾರ್ಕ್ಸ್ಗಳು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವೇಟೇಜ್ ವೈಸ್. ಈ 8 ಮಾರ್ಕ್ಸ್ಗಳು ಹೇಗೆ ಡಿವೈಡ್ ಆಗಿವೆ?
1 ಮಾರ್ಕಿನ 3 ಕ್ವಶನ್ಸ್ಗಳು ಬರುತ್ತೆ. 2 ಮಾರ್ಕಿನ 1 ಹಾಗೆ 3 ಮಾರ್ಕಿನ 1 ಕ್ವಶನ್ನು. ಈ 1 ಮಾರ್ಕಿನ ಏನು 3 ಕ್ವಶನ್ಸ್ಗಳಿವೆ, ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQ ಈ ಫಾರ್ಮ್ಯಾಟ್ನಲ್ಲಿ ಬರಬಹುದಾಗಿದೆ. ಸೊ 8 ಮಾರ್ಕ್ಸು ಬೋರ್ಡ್ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟು. ಬನ್ನಿ ಮುಂದೆ ಹೋಗೋಣ. ಯಾವ ಯಾವ ಕಾನ್ಸೆಪ್ಟ್ಸ್ಗಳು ಬರುತ್ತೆ ಈ ಚಾಪ್ಟರ್ನಲ್ಲಿ? ಮೇನ್ ಆಗಿ 3 ಕಾನ್ಸೆಪ್ಟ್ಸ್ಗಳು, ಪರ್ಮ್ಯೂಟೇಷನ್ಸು, ಅದಾದಮೇಲೆ ಸರ್ಕ್ಯುಲರ್ ಪರ್ಮ್ಯೂಟೇಷನ್ನು, ಕಾಂಬಿನೇಷನ್ನು. ಸಿಕ್ಕಾಪಟ್ಟೆ ಈಸಿ ಆಗಿದೆ. ನೀವು ಪೂರ್ತಿ ಕ್ಲಾಸನ್ನು ಎಂಡ್ ತನಕ ಕೇಳಿದರೆ ಯಾವುದೇ ಡೌಟ್ಸ್ಗಳು ಸಹ ಇರಲ್ಲ. ಹಾಗೆಯೇ ನೀವು ಎಲ್ಲೇ ಸ್ಕಿಪ್ ಆದರೂ ಸಹ ಮಿಸ್ ಮಾಡ್ಕೊಳ್ಬೇಡಿ, ಪಾಸ್ ಕೊಡಿ. ಏನಾದರೂ ಕೆಲಸ ಬಂತಂದರೆ ಮತ್ತೆ ಪುನಃ ಬಂದು ಆ ಟೈಮ್ ಸ್ಟ್ಯಾಂಪಿಗೆ ಹೋಗಿ ನೋಡ್ತೀರಾ ಅನ್ನೋ ಭರವಸೆ ನನಗಿದೆ. ಆ ಭರವಸೆಯನ್ನು ಮುರಿಯಲ್ಲ ಅನ್ನೋ ಗ್ಯಾರಂಟಿ ಸಹ ಇದೆ. ಒಂದು ಎಕ್ಸಾಂಪಲ್ನ ಮುಖಾಂತರ ಸ್ಟಾರ್ಟ್ ಮಾಡೋಣ. ಹಾಗೆ ನಿಮಗೆ ಕಾನ್ಸೆಪ್ಟ್ಸ್ಗಳನ್ನ ಈಸಿ ಮಾಡಲು ಒಂದು ಫ್ಲೋ ವಾಯ್ಸ್ ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ಯಾಕೆ? ಮ್ಯಾಥಮೆಟಿಕ್ಸ್ ನಾವು ಯಾವಾಗ ಅಲ್ಲರ್ಧ ಇಲ್ಲರ್ಧ ಓದ್ತೇವೋ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದೇ ಒಂದು ಸಿಸ್ಟಮೆಟಿಕ್ ಫ್ಲೋದಲ್ಲಿ ಓದಿದ್ರೆ ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದಕ್ಕೆ ನಾವು 0 to 9 ನಂಬರ್ಸ್ಗಳನ್ನ 0 1 2 3 4 5 6 7 8 9 ಹೀಗೆ ನೆನ್ಪಿಟ್ಕೊಳ್ತೇವೆ ವಿನಃ 0 7 3 4 ಈ ರೀತಿ ನೆನಪಲ್ಲಿಟ್ಕೊಳ್ಳಲ್ಲ. ಒಂದು ಫ್ಲೋ ಇಂಪಾರ್ಟೆಂಟು. ಆ ಫ್ಲೋ ಅನ್ನು ಈ ಕ್ಲಾಸ್ನಲ್ಲಿ ಫಾಲೋ ಮಾಡ್ತಾ ಇದ್ದೇನೆ. ಐ ಹ್ಯಾವ್ 3 ಪ್ಯಾಂಟ್ಸ್ 2 ಶರ್ಟ್ಸ್. ಅಷ್ಟೇನಾ ಸರ್ ಅಂತೀರಾ? ಇಲ್ಲ, ಫಾರ್ ದ ಪ್ರಾಬ್ಲಮ್ ಟೈಮ್ ಬೀಂಗ್ ಇಷ್ಟಿದೆ ಅನ್ಕೊಳ್ಳೋಣ. ಹೌ ಮೆನಿ ವೇಸ್ ಕ್ಯಾನ್ ಐ ಡ್ರೆಸ್ ಅಪ್? ಸೊ ನನ್ನ ಹತ್ರ 3 ಪ್ಯಾಂಟ್ ಇದೆ, 2 ಶರ್ಟ್ ಇದೆ. ಎಷ್ಟು ವೇದಲ್ಲಿ ನಾನು ಡ್ರೆಸ್ ಅಪ್ ಆಗಬಹುದು? ಸಿಂಪಲ್. ಈ ಒಂದು ಪ್ಯಾಂಟಿನ ಜೊತೆಗೆ ಈ 2 ಅಂಗಿಗಳನ್ನ ಹಾಕ್ಕೊಳ್ಬಹುದು. ಅದೇ ರೀತಿ ಈ ಒಂದು ಪ್ಯಾಂಟಿನ ಜೊತೆಗೆ ಇವೆರಡು ಅಂಗಿ, ಈ ಒಂದು ಪ್ಯಾಂಟಿನ ಜೊತೆಗೆ ಇವೆರಡು ಅಂಗಿ. ಕರೆಕ್ಟ್. ಸೊ ಒಂದು ಪ್ಯಾಂಟಿನ ಜೊತೆಗೆ 2 ಅಂಗಿಗಳು ಬರ್ತಾ ಇವೆ. ಅದೇ ಈ ಪ್ಯಾಂಟಿನ ಜೊತೆಗೆ ಇವೆರಡು ಅಂಗಿ. ಇಟ್ಸ್ ನಥಿಂಗ್ ಬಟ್ ಎಷ್ಟು ಅಂಗಿಗಳಿವೆ, ಎಷ್ಟು ಪ್ಯಾಂಟ್ಸ್ಗಳಿವೆ, ಅವುಗಳನ್ನ ಮಲ್ಟಿಪ್ಲೈ ಮಾಡಿದರೆ ಆಯಿತು, ನಮಗೆ ಆನ್ಸರ್ ಸಿಗತ್ತೆ. ಸಿಂಪಲ್ ಇರುವಂತಹದ್ದು. ನಮ್ಮ ಹತ್ರ ಎಷ್ಟು ಆಬ್ಜೆಕ್ಟ್ಸ್ಗಳಿವೆ, ಆ ಆಬ್ಜೆಕ್ಟ್ಸ್ಗಳು ನಾವು ಹೇಗೆ ಮ್ಯಾಚ್ ಮಾಡಬೇಕಂತ ಇದ್ದೇವೆ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಸಿಕ್ಬಿಡತ್ತೆ. ಅದೇ ನನ್ನ ಹತ್ರ 4 ಪ್ಯಾಂಟ್ ಇತ್ತಂದರೆ, 2 ಅಂಗಿ ಇತ್ತಂದರೆ ಎಷ್ಟಾಗ್ತಿತ್ತು? ಟೋಟಲ್ ಪಾಸಿಬಲ್ ವೇಸು 8 ಆಗ್ತಾ ಇತ್ತು. ಸೊ ನಾನು 8 ವೇಸ್ಗಳಲ್ಲಿ ಡ್ರೆಸ್ ಅಪ್ ಆಗ್ಬೋದಾಗಿತ್ತು ಈ ಒಂದು ಪ್ಯಾಂಟ್ ಬರೋದರಿಂದ. ಅದೇ 4 ಪ್ಯಾಂಟು 3 ಶರ್ಟ್ ಬರೋದಂದ್ರೆ ಏನಾಗ್ತಿತ್ತು? 4 ಪ್ಯಾಂಟು 3 ಶರ್ಟು. ಸೊ ಟೋಟಲ್ 12 ವೇಸ್ದಲ್ಲಿ ನಾನು ಡ್ರೆಸ್ ಅಪ್ ಆಗ್ಬೋದಿತ್ತು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಸೊ ಈ ಪ್ಯಾಂಟ್ಸ್ಗಳನ್ನ ನಾವು ಎಮ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, ಈ ಅಂಗಿಗಳನ್ನ ಎನ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇಟ್ಸ್ ನಥಿಂಗ್ ಬಟ್ ಎಮ್ ಅನ್ನು ಎನ್ ಜೊತೆ ಮಲ್ಟಿಪ್ಲೈ ಮಾಡೋದಾಗಿದೆ. ಇದೇ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಕರಿತೇವೆ. ನಾವು ಪರ್ಮ್ಯೂಟೇಷನ್ಸ್ಗಳನ್ನ ಲೆಕ್ಕ ಹಾಕೋದ್ರಲ್ಲಿ ಏನಾದರೂ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಇದೆ ಅಂದರೆ ಅದೇ ಈ ಪ್ರಿನ್ಸಿಪಲ್ ಆಗಿದೆ. ಸೊ ಇಲ್ಲಿ ಅದನ್ನು ಬರೆಯಲಾಗಿದೆ. ಇದನ್ನು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತ ಕರಿತೇವೆ. ಯಾಕೆ? ಇಲ್ಲಿ ಏನು ಮಾಡ್ತಾ ಇದ್ದೇವೆ? ಮಲ್ಟಿಪ್ಲೈ, ಗುಣಾಕಾರ ಮಾಡ್ತಾ ಇದ್ದೇವೆ ಎಮ್ ಅನ್ನು ಎನ್ನಿನ ಜೊತೆಗೆ. ಇಫ್ an event can occur in m different ways, following which another event can occur in n different ways, then the total number of occurrence of the events in the given order is m into n. ಸಿಂಪಲ್ ಇರುವಂತಹದ್ದು. ಅಂಗಿಗಳು ಎಮ್ ಇವೆ, ಪ್ಯಾಂಟ್ಗಳು ಎನ್ ಇವೆ. ಹಾಗಾದರೆ ಟೋಟಲ್ ಎಷ್ಟು ಆಕರೆನ್ಸ್ಗಳಾಗಬಹುದು? ಎಮ್ ಕ್ರಾಸ್ ಎನ್, ಎಮ್ ಇಂಟು ಎನ್ ಆಗತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ಲು. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಇದರ ಮೇಲೆಯೇ ಮುಂದಿನ ಎಲ್ಲ ಕಾನ್ಸೆಪ್ಟ್ಸ್ಗಳು ಬರ್ತಾ ಹೋಗುತ್ತೆ. ಹೀಗಾಗಿ ನಾನು ಇದರ ಮೇಲೆ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೇನೆ. ಕೂಲ್. ಎಸ್, ಹಿಂದಿನ ಪ್ರಾಬ್ಲಮ್ನಲ್ಲಿ ಕೇವಲ 2 ಇದ್ದು, ಅಂಗಿ ಪ್ಯಾಂಟು. ಈಗ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನಾಗ್ತಾ ಇದೆ? ಮೈ ಫ್ಯೂಚರ್ ಡಾಟರ್ ಸ್ಕೂಲ್ ಪ್ಯಾಕಿಂಗ್. ನಾನು ಫ್ಯೂಚರಲ್ಲಿ ಏನಾದರೂ ಮದುವೆ ಆದರೆ, ಮದುವೆ ಆಗಿ ನನಗೆ ಮಕ್ಕಳಾದರೆ, ಅದರಲ್ಲಿ ನನಗೆ ಡಾಟರ್ ಬಂದರೆ, ಆ ಡಾಟರ್ ಸ್ಕೂಲ್ ಪ್ಯಾಕ್ ಮಾಡಬೇಕಾದ್ರೆ ಯಾವ ರೀತಿ ನಾನು ಎಷ್ಟು ವೇಸ್ಗಳಲ್ಲಿ ಪ್ಯಾಕ್ ಮಾಡಬಹುದು? ನನ್ನ ಹತ್ರ ಏನೇನಿದೆ? 2 ಸ್ಕೂಲ್ ಬ್ಯಾಗ್ ಇದೆ,
3 ಟಿಫಿನ್ ಬಾಕ್ಸ್ ಇದೆ, 2 ವಾಟರ್ ಬಾಟಲ್ ಇದೆ. ಸೊ 2 3 2 ಇಲ್ಲಿ ನೀವು ನೋಡಬಹುದು. ಸಿಂಪಲ್ ಆಗಿ ಹೇಳ್ಬಿಡ್ತೇನೆ, ಈ ಒಂದು ಸ್ಕೂಲ್ ಬ್ಯಾಗಿನ ಜೊತೆಗೆ ಈ 3 ತೆಗೆದುಕೊಂಡು ಹೋಗ್ಬೋದು. ಹಾಗೆಯೇ ಈ ಸ್ಕೂಲ್ ಬ್ಯಾಗ್ ಇದು ಬಂತಂದ್ರೆ ಇದ್ರ ಜೊತೆ ಇದು ತೊಗೊಳ್ಬೋದು, ಇದು ತೊಗೊಳ್ಬೋದು, ಇದು 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 ಇದು. ಅದೇ ರೀತಿ ಇಲ್ಲಿ ಎಷ್ಟಿದೆ ಅದೇ ಈ ಸ್ಕೂಲ್ ಬ್ಯಾಗಿಗೂ ಸಹ ಅಪ್ಲೈ ಆಗತ್ತೆ. ಇಟ್ಸ್ ನಥಿಂಗ್ ಬಟ್ 2 × 3 × 2, 2 3 6, 6 2 12. ಸೊ ಹಿಂದಿನ ಪ್ರಾಬ್ಲಮಲ್ಲಿ m × n × p ಇತ್ತು, ಎಂದಿತ್ತು. ಇದನ್ನು p ಅಂತ ತಗೊಳ್ಳೋದಾದ್ರೆ ಇದು m ಅಂತ, ಇದು n. ಇಟ್ಸ್ ನಥಿಂಗ್ ಬಟ್ m ಅನ್ನು n ಜೊತೆ ಗುಣಾಕಾರ, ಅದಾದಮೇಲೆ p ಜೊತೆಗೆ. ಏಕ್ದಮ್ ಸಿಂಪಲ್ ಇರುವಂತಹದ್ದು. ನಮಗೆ ಏನು ಕಂಡುಹಿಡಿಬೇಕು, ಎಷ್ಟು ಪಾಸಿಬಿಲಿಟೀಸ್ಗಳು ಆಗ್ತಾ ಇವೆ ಅಂತ ಕಂಡುಹಿಡಿಬೇಕು. ನೀವು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇರ್ತೀರ, ನಾನು 6 ಹೊಡಿಬಹುದಾ, 1 ಹೊಡಿಬಹುದಾ, 2 ಹೊಡಿಬಹುದಾ, 3 ಓಡ್ಬೋದಾ, ಬೌಂಡ್ರಿ ಹೋಗ್ಬೋದಾ, ಡಕ್ಔಟ್ ಆಗ್ತೇನೋ, ಈ ರೀತಿಯ ಎಲ್ಲ ಪಾಸಿಬಿಲಿಟೀಸ್ಗಳು ಬರುತ್ತೆ. ನೋ ಬಾಲ್ ಹಾಕ್ತಾರಾ, ವೈಡ್ ಹಾಕ್ತಾರಾ. ಅದೇ ರೀತಿ ಲೈಫಲ್ಲಿ ನಮ್ಮ ಮುಂದೆ ಚಾಯ್ಸ್ಗಳಿದ್ದಾಗ ಆ ಚಾಯ್ಸ್ಗಳು ಎಷ್ಟಿವೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಈ ಒಂದು ಪ್ಯಾಕಿಂಗ್ ಪ್ರಾಬ್ಲಮ್ನಲ್ಲಿ ಕಾಣಬಹುದು. ಮೇನ್ ಆಗಿ ಪರ್ಮ್ಯೂಟೇಷನ್ ಅಲ್ಲಿ ಕಾಣಬಹುದು. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೇಮ್, ಇಫ್ an event can occur in m different ways, following which another event can occur in n different ways, following which third event can occur in p different ways, then the total number of occurrences m × n × p. ಸೊ ಹಿಂದಿನ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ವೋ ಅದೇ ಸ್ಟೇಟ್ಮೆಂಟನ್ನು ಇಲ್ಲಿ ಕಾಣಬಹುದಾಗಿದೆ. ಸಿಂಪಲ್ ಆಗಿರುವಂತಹದ್ದು. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಮೊದಲಿಗೆ m × n ಇಂದ ಸ್ಟಾರ್ಟ್ ಮಾಡಿದ್ವಿ, ಅದಾದಮೇಲೆ m × n × p ಬಂದಿದ್ದೇವೆ. ಈಗ ಒಂದು ಪ್ರಾಬ್ಲಮ್ ಅನ್ನು ನೋಡುವಂತಹ ಸಮಯ. ನಾವು ಹೇಗೆ ಕವರ್ ಮಾಡ್ತಾ ಇದ್ದೇವೆ, ಪ್ರಾಬ್ಲಮ್ ಅನ್ನು ಅನಲೈಸ್ ಮಾಡ್ತೇವೆ, ಅದರಲ್ಲಿ ಯಾವ ರೀತಿಯ ನಾವು ಫಾರ್ಮುಲಾಸ್ಗಳನ್ನ ಹಾಕ್ಬೋದು, ಅದರಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ಸ್ಗಳಿವೆ ಅವುಗಳನ್ನ ತಿಳ್ಕೊಂಡು ಅದಾದ ಮೇಲೆ ಆ ಕಾನ್ಸೆಪ್ಟನ್ನು ತಿಳ್ಕೊಳ್ತೇವೆ. ಇದರಿಂದ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗತ್ತೆ ಹೇಗೆ ಆ ಕಾನ್ಸೆಪ್ಟ್ ಬಂತು ಅನ್ನೋದು. ಓಕೆ, ನನ್ನ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಥಮ್ಸ್ ಅಪ್ ಅನ್ನ ಎಲ್ಲಿ ಕೊಡ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಕೋಕೋ ಕೋಲಾ ಕೊಡ್ಲಿಕ್ಕೆ ಹೋಗಬೇಡಿ. ವೆರಿ ರ್ಯಾಂಡಮ್ ಜೋಕ್, ಇಗ್ನೋರ್ ಇಟ್ ಇಷ್ಟ ಆಗಲಿಲ್ಲ ಅಂದರೆ. ಇನ್ ಹೌ ಮೆನಿ ವೇಸ್ ಕ್ಯಾನ್ ಯು ಚೂಸ್ ಅ ನಂಬರ್ ಫ್ರಮ್ 1 to 20 ವಿಚ್ ಇಸ್ ಅ ಮಲ್ಟಿಪಲ್ ಆಫ್ 5 or 7? ನಮ್ಮ ಹತ್ರ 1 ರಿಂದ 20ರವರೆಗೆ ನಂಬರ್ಸ್ಗಳಿವೆ ಅಂತಿದ್ದಾರೆ. ನಮಗೆ ಮಲ್ಟಿಪಲ್ ಆಫ್ 5 or 7 ಕಂಡುಹಿಡಿಬೇಕು. ಮಲ್ಟಿಪಲ್ ಆಫ್ 5 or 7 ಇಸ್ ನಥಿಂಗ್ ಬಟ್ 5ರ ಮಗ್ಗಿ ಮತ್ತು 7ರ ಮಗ್ಗಿ ಟೇಬಲ್ಸ್ಗಳು ಬರುತ್ತೆ. ಸೊ 1 ರಿಂದ 20ರಲ್ಲಿ 5ರ ಟೇಬಲ್ನಲ್ಲಿ ಯಾವ್ಯಾವ ನಂಬರ್ಸ್ ಬರುತ್ತೆ? 5 ಬರುತ್ತೆ, 10 ಬರುತ್ತೆ, 15 ಬರುತ್ತೆ, 20 ಬರುತ್ತೆ. ಅದೇ 7 ಯಾವ್ದು ಬರುತ್ತೆ? 7 ಬರುತ್ತೆ, 14 ಬರುತ್ತೆ. 21 ಯಾಕೆ ಬರಲ್ಲ? 20 ತನಕ ಅಷ್ಟೇ ಕೊಟ್ಟಿದ್ದಾರೆ, ಹೀಗಾಗಿ 21 ಬರಲ್ಲ. ಇಲ್ಲಿ ಆರ್ ಅಂತ ಕೊಟ್ಟಾಗ ಏನು ಮಾಡಬೇಕು ನಾವು? ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲೆಲ್ಲ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ m × n ಮಾಡಿದ್ವಿ, ಕರೆಕ್ಟ್. ಆದರೆ ಇಲ್ಲಿ ನಾನೇನು ಮಾಡ್ತಾ ಇದ್ದೆ, ಇಲ್ಲಿ 4 ಇದೆ, 1 2 3 4, ಇಲ್ಲಿ 2 ಇದೆ. 4 + 2 = 6 ಅಂತ ಬರಿತಾ ಇದ್ದೇನೆ. ಯಾಕೆ ಈ ರೀತಿ ಬರಿತಾ ಇದ್ದೇನೆ? ಯಾಕಂದ್ರೆ ಇದು ಮತ್ತೆ ಇದು 2 ಸಪ್ರೇಟ್ ಆಗಿರುವಂತಹದ್ದು, ಒಂದರ ಮೇಲೆ ಒಂದು ಡಿಪೆಂಡೆಂಟ್ ಇಲ್ಲ. ಅದೇ ನಾನು ಸ್ಕೂಲ್ ಪ್ಯಾಕಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಬ್ಯಾಗು, ಟಿಫಿನ್ ಬಾಕ್ಸು, ವಾಟರ್ ಬಾಟಲು ಒಂದರ ಮೇಲೆ ಒಂದು ಡಿಪೆಂಡೆಂಟ್ ಇದ್ವು. ನಾವು ಸಪ್ರೇಟಾಗಿ ಸ್ಕೂಲ್ ಬ್ಯಾಗನ್ನಷ್ಟೇ ಪ್ಯಾಕ್ ಮಾಡ್ತಾ ಇಲ್ಲ, ಅದರ ಜೊತೆ ಉಳಿದಿದ್ದು 2 ಸಹ ಬರ್ತಾ ಇವೆ. ಅದಕ್ಕೋಸ್ಕರ ನಾನಲ್ಲಿ ಗುಣಾಕಾರ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಇವೆರಡು ಸಪ್ರೇಟ್ ಆಗಿರುವಂತಹದ್ದು. ಯಾವಾಗ ಆರ್ ಅಂತ ಬರುತ್ತೋ ಆವಾಗ ಸಪ್ರೇಟು, ಒಂದರ ಮೇಲೆ ಒಂದು ಡಿಪೆಂಡೆಂಟ್ ಇಲ್ಲ. ಅದೇ ಏನಾದರೂ ಆ್ಯಂಡ್ ಅಂತ ಬಂದಿದ್ರೆ ಏನಾಗ್ತಾ ಇತ್ತು, ಆವಾಗ ನಾವು ಮಲ್ಟಿಪ್ಲೈ ಮಾಡಬೇಕಾಗ್ತಿತ್ತು. ಸೊ ಆರ್ ಅಂತ ಬಂದರೆ ಏನಾಗತ್ತೆ, ನಾವು ಕೂಡಿಸ್ತೇವೆ. ಯಾಕೆ ಕೂಡಿಸ್ತೇವೆ? ಒಂದರ ಮೇಲೆ ಡಿಪೆಂಡೆಂಟ್ ಇಲ್ಲ. ಇದನ್ನೇ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರಿತೇವೆ.
ಒಂದು ಇವೆಂಟು ಮತ್ತೊಂದರ ಮೇಲೆ ಡಿಪೆಂಡೆಂಟ್ ಯಾವಾಗಿರಲ್ವೋ ಆವಾಗ ನಾವು ಎಡಿಷನ್ ಮಾಡ್ತೇವೆ. ಇದು ನಿಮ್ಮ ಮೆದುಳಲ್ಲಿ ಹೋಗಿದೆ ಅನ್ಕೊಳ್ತೇನೆ. ದೊಡ್ಡ ಸ್ಟೇಟ್ಮೆಂಟ್ ಇದೆ, ಸಿಂಪಲ್ ಫಂಡವನ್ನು ಹಿಂದಿನ ಸ್ಟೇಟ್ಮೆಂಟಲ್ಲೇ ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಏನಿದೆ? ಇಫ್ an operation can be performed in m different ways and if another operation can be performed in n different ways, ಇಲ್ಲಿ ತನಕ ಕಾಮನ್ ಅನಿಸ್ತದೆ. and the two operations are mutually exclusive ಅಂದ್ರೆ ಏನು? two operations are said to be mutually exclusive if the performance of one does not affect the performance of the other, then either of the two operations can be performed in m plus n ways. ಒಂದರ ಪರ್ಫಾರ್ಮೆನ್ಸು ಒಂದು ಇವೆಂಟು ಮತ್ತೊಂದರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ನಾವು ಆವಾಗ ಎಡಿಷನ್ ಅನ್ನ ಮಾಡ್ತೇವೆ. ಅದನ್ನೇ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರೀತಾರೆ. ಈ ಕಾನ್ಸೆಪ್ಟು ಅರ್ಥ ಆಗಿದೆ ಅನ್ಕೊಳ್ತೇನೆ. ನಾವು ಹೇಗೆ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗ್ತೇವೋ ಹಾಗೆ ನಿಮಗೂ ಸಹ ಈ ಕಾನ್ಸೆಪ್ಟ್ ಈಸಿ ವೇದಲ್ಲಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಈಗಲೇ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಪರ್ಮ್ಯೂಟೇಷನ್ಸ್ಗೆ ಬರೋಣ. ಪರ್ಮ್ಯೂಟೇಷನ್ಸ್ ಅಂದ್ರೆ ಏನು? ಅ ಪರ್ಮ್ಯೂಟೇಷನ್ ಇಸ್ ಅನ್ ಅರೇಂಜ್ಮೆಂಟ್ in a definite order of a number of objects taken some or all at a time. ಸಿಂಪಲ್ ಆಗಿ ಹೇಳ್ತೇನೆ, ಆರ್ಡರ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಇದರಲ್ಲಿ ಕ್ರಿಕೆಟಲ್ಲಿ ಓಪನಿಂಗ್ ಇವ್ರು ಬರ್ತಾರೆ, ಒನ್ ಡೌನ್ ಇವ್ರು ಬರ್ತಾರೆ, ಅದೇನಾಗತ್ತೆ? ಆರ್ಡರ್ ಆಗಿರುತ್ತೆ. ಅದೇ ರೀತಿ ಮೊದಲು ನಾ ಪೆನ್ನನ್ನು ತೆಗೆದುಕೊಳ್ತೇನೆ, ಪೆನ್ಸಿಲನ್ನು ತೆಗೆದುಕೊಳ್ತೇನೆ. ಪೆನ್ಸಿಲ್ ಅಂತ ತೆಗೆದುಕೊಂಡ್ರೆ ಅದೊಂದು ಆರ್ಡರ್ ಆಗುತ್ತೆ, ಪೆನ್ನನ್ನು ಮೊದಲು ತೆಗೆದುಕೊಂಡ್ರೆ ಅದೊಂದು ಆರ್ಡರ್ ಆಗುತ್ತೆ. ಸೊ ಯಾವಾಗ ಫಸ್ಟು ಸೆಕೆಂಡು ಥರ್ಡು ಇವು ಮ್ಯಾಟರ್ ಆಗುತ್ತೋ ಆವಾಗ ಪರ್ಮ್ಯೂಟೇಷನ್ ಬರುತ್ತೆ. ಸಿಂಪಲ್ ಆಗಿ ಎಲ್ಲೆಲ್ಲಿ ಆರ್ಡರ್ ಇರುತ್ತೋ, ಎಲ್ಲೆಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇರುತ್ತೋ ಅದು ಪರ್ಮ್ಯೂಟೇಷನ್ ಅರೇಂಜ್ಮೆಂಟ್ಸ್ಗಳ ಮ್ಯಾಟರ್ ಆಗತ್ತೆ. ನಾವು ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 ಪೆನ್ ಇದೆ, 5 ಪೆನ್ಸಿಲ್ ಇದೆ. ಈ ಪೆನ್ಸಿಲ್ಸ್ಗಳಲ್ಲಿ ನನಗೆ 2 ಪೆನ್ಸಿಲ್ಸ್ ಸಾಕು ನನ್ನ ಕೆಲಸಕ್ಕೆ. ಸೊ 5 ಪೆನ್ಸಿಲ್ಸ್ಗಳಲ್ಲಿ 2 ಪೆನ್ಸಿಲ್ಸ್ಗಳನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ, ಎಲ್ಲವನ್ನೂ ಸಹ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಸಮ್ ಅಂತಿದ್ದಾರೆ. ಕೆಲವನ್ನ ಮಾತ್ರ ತೆಗೆದುಕೊಳ್ಬೋದು, ಇಲ್ಲ ಎಲ್ಲವನ್ನು 5 ಪೆನ್ಸಿಲನ್ನು ಸಹ ನಾನು ತೆಗೆದುಕೊಂಡು ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಅದೇ ಪರ್ಮ್ಯೂಟೇಷನ್ಸ್ ಆಗಿದೆ. ಪರ್ಮ್ಯೂಟೇಷನ್ ಅಂದ ಕೂಡಲೇ ಒಂದು ವರ್ಡ್ ನಿಮ್ಮ ಮನಸ್ಸಲ್ಲಿ ಬರಲೇಬೇಕು, ಆರ್ಡರ್ ಅನ್ನೋದು. ಆರ್ಡರ್ ಅಂದರೆ ಏನು? ರ್ಯಾಂಕಿಂಗ್ ವೈಸ್ ಫಸ್ಟ್ ಸೆಕೆಂಡ್ ಥರ್ಡ್. ಅದೇ ರೀತಿ ನಾವೇನಾದರೂ ಐಟಮ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದರೆ ಆ ಐಟಮ್ಸ್ಗಳಲ್ಲಿ ಯಾವುದನ್ನ ಫಸ್ಟ್ ತೆಗೆದುಕೊಂಡ್ವಿ, ಅದಾದಮೇಲೆ ಯಾವುದನ್ನ ಅರೇಂಜ್ ಮಾಡಿದ್ವಿ, ಅದೇ ಪರ್ಮ್ಯೂಟೇಷನ್ಸ್ ಆಗಿದೆ. ಸಿಂಪಲ್, ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಪರ್ಮ್ಯೂಟೇಷನ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್ಸ್. ಆ ಸ್ಟೇಟ್ಮೆಂಟ್ಗಳನ್ನೆಲ್ಲ ನಾವು ಪ್ರಾಬ್ಲಮ್ಸ್ಗಳಲ್ಲಿ ಅಪ್ಲೈ ಮಾಡೋಣ. ಈಗ ಜಸ್ಟ್ ಆ ಕಾನ್ಸೆಪ್ಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ದ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಅ ಟೈಮ್. ಹಾಗಂದ್ರೆ ಏನು? ನಾನು ಹೇಳಿದೆ ನನ್ನ ಹತ್ರ 5 ಪೆನ್ಸಿಲ್ ಇದೆ. ಈ 5 ಪೆನ್ಸಿಲ್ಸ್ಗಳಲ್ಲಿ ನನಗೆ 2 ಪೆನ್ಸಿಲ್ಸ್ಗಳು ಮಾತ್ರ ಬೇಕು. ಸೊ 5 ಅನ್ನೋದು ಟೋಟಲ್ ಏನಿರುತ್ತೋ ಅದು n ಆಗತ್ತೆ. ನಾವು ಎಷ್ಟನ್ನ ತೆಗೆದುಕೊಳ್ತಾ ಇದ್ದೇವೋ ಅದು r ಆಗತ್ತೆ. ಸಿಂಪಲ್ ಕಾನ್ಸೆಪ್ಟು. ನಮ್ಮ ಹತ್ರ ಅವೈಲೇಬಲ್ ಇರೋದೆಲ್ಲ n ಬರುತ್ತೆ. ಆ ಅವೈಲೇಬಲ್ ಇರೋದ್ರಲ್ಲಿ ಎಷ್ಟನ್ನ ನಾವು ತೆಗೆದುಕೊಳ್ತಾ ಇದ್ದೇವೋ ಅದು r ನಲ್ಲಿ ಬರುತ್ತೆ. ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಇಲ್ಲಿ r ಗ್ರೇಟರ್ ದೆನ್ 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು n ಇರಬೇಕು. ಹಾಗಂದ್ರೆ ಏನು? ನನ್ನ ಹತ್ರ 5 ಪೆನ್ಸಿಲ್ ಇದೆ, ನಾನು 6 ಪೆನ್ಸಿಲನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ? ಖಂಡಿತವಾಗಿಯೂ ಆಗಲ್ಲ. ಹೀಗಾಗಿ ನಾನು ಎಷ್ಟು ಪೆನ್ಸಿಲ್ಸ್ಗಳನ್ನ ಸಿಲೆಕ್ಟ್ ಮಾಡ್ಬೇಕಂತ ಇದ್ದೇನೋ ಅಥವಾ ಅರೇಂಜ್ ಮಾಡ್ಬೇಕಂತ ಇದ್ದೇನೋ, ಆ ಅರೇಂಜ್ ಮಾಡಬೇಕಾದ್ರೆ ಆ ಪೆನ್ಸಿಲ್ಸ್ಗಳಷ್ಟೇ ಅಥವಾ ಅದಕ್ಕಿಂತ ಕಡಿಮೆ ಸಂಖ್ಯೆಯ ಪೆನ್ಸಿಲ್ಸ್ಗಳನ್ನ ನಾನು ತೆಗೆದುಕೊಳ್ಬಹುದು. 5 ಇದ್ದಾಗ 6 ತಗೊಳಕ್ಕೆ ಆಗಲ್ಲ, 5 ಇದ್ದಾಗ 5 ತಗೊಳ್ಬಹುದು,
ಇಲ್ಲ 4 ಇಲ್ಲ 3 ಇಲ್ಲ 2 ಇಲ್ಲ 1 ತಗೊಳ್ಬಹುದು. ಅದೇ ಆಗಿದೆ ಇದು 0 ಮತ್ತೆ n ಮಧ್ಯದಲ್ಲಿ ಅಥವಾ n ಗೆ ಈಕ್ವಲ್ಸ್ ಟು. ಆ್ಯಂಡ್ ದ ಆಬ್ಜೆಕ್ಟ್ಸ್ ಡು ನಾಟ್ ರಿಪೀಟ್. ಒಂದು ತೆಗೆದುಕೊಂಡಿದ್ದು ಮತ್ತೆ ರಿಪೀಟ್ ಆಗ್ತಾ ಇಲ್ಲ. ಆವಾಗ ನಾವು ಯಾವುದನ್ನು ಫಾಲೋ ಮಾಡ್ತೇವೆ? n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ r ಪ್ಲಸ್ 1. ಯಾಕೆ ಸರ್ ಈ ರೀತಿ ಅಂತೀರಾ? ಸಿಂಪಲ್ ಆಗಿ ಹೇಳ್ತೇನೆ. ನನ್ನ ಹತ್ರ 3 ಪ್ಲೇಸಸ್ಗಳಿವೆ. ಓಕೆ, ನನ್ನ ಹತ್ರ 4 ವರ್ಡ್ಸ್ಗಳಿವೆ, ABCD. ಈ 4 ವರ್ಡ್ಸ್ಗಳು ಈ 3 ಪ್ಲೇಸಸ್ಗಳಲ್ಲಿ ಬರ್ಬೋದು. ಇಲ್ಲಿ A ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಕರೆಕ್ಟ್. ಹಾಗೆ B ಸಹ ಎಲ್ಲೂ ಬರ್ಬೋದಾಗಿದೆ. ಸೊ ಫಸ್ಟ್ ಪೊಸಿಷನ್ ಅನ್ನು ನಾನು 4 ವೇಸ್ಗಳಲ್ಲಿ ಫಿಲ್ ಮಾಡ್ಬೋದು. ಯಾವ್ದು 4? ABC ಆರ್ D. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ಲೇಸಲ್ಲಿ A ಬಂತಂದ್ರೆ ಅದು ರಿಪೀಟ್ ಆಗೋ ಥರ ಇಲ್ಲ. ನೆಕ್ಸ್ಟ್ ಎಷ್ಟು ಉಳಿತು? 3. ಅದೇ ಫಾರ್ ಎಕ್ಸಾಂಪಲ್ C ಬಂತಂದ್ರೆ ನೆಕ್ಸ್ಟ್ ಉಳಿದಿದ್ದೇನು? 2. ಸೊ ಇಲ್ಲಿ ನೀವು ನೋಡ್ಬೋದು 4 ಇಂಟು 3 ಇಂಟು 2. ಇಲ್ಲಿ ಎನ್ನು 4 ತಗೋತೇನೆ, ಯಾಕಂದ್ರೆ ನಮ್ಮ ಹತ್ರ ABCD ಅನ್ನೋ 4 ಲೆಟರ್ಸ್ ಇತ್ತು. ನಾವು ಫಿಲ್ ಮಾಡಬೇಕಾಗಿದ್ದು ಎಷ್ಟಾಗಿತ್ತು? 3 ಪ್ಲೇಸಸ್ಗಳನ್ನ ಫಿಲ್ ಮಾಡಬೇಕಾಗಿತ್ತು. ಸೊ 6 ಈ R ಇದೆ ಅಲ್ಲ ಲೆಟರು, ಅದು n-ಗಿಂತ ಕಡಿಮೆ ಇದೆ. ಅದು ಫಸ್ಟ್ ಕಂಡೀಷನ್ ಆಯಿತು. ಅದರ ಜೊತೆಗೆ ನಾವು ಇಲ್ಲೊಂದು ಪ್ಯಾಟರ್ನ್ ಅನ್ನು ನೋಡಬಹುದು. ಈ 4 ಅನ್ನೋದೇನು? n ಆಗಿದೆ. 3 ಏನು? 4 ಮೈನಸ್ 1. ಸೊ ಇಟ್ಸ್ ನಥಿಂಗ್ ಬಟ್ n ಮೈನಸ್ 1. ಈ 2 ಏನಾಗಿದೆ? 4 ಮೈನಸ್ 2 ಆಗಿದೆ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ? n ಇಂಟು n ಮೈನಸ್ 1 ಇಂಟು n ಮೈನಸ್ 2. ಅದೇ ಇಲ್ಲಿ ಬಂದಿರುವಂತಹದ್ದಾಗಿದೆ. ಯಾವಾಗ ಎಂಡ್ ಮಾಡ್ತೇವೆ? n ಮೈನಸ್ r ಪ್ಲಸ್ 1. ಸೊ n ಎಷ್ಟಿದೆ? 4 ಇದೆ. ಮೈನಸ್ 3 ಪ್ಲಸ್ 1, 4 ಮೈನಸ್ 3 1, 1 ಪ್ಲಸ್ 1 2. ಸೊ ಯಾವಾಗ 2 ಬರುತ್ತೋ ಆವಾಗ ಸ್ಟಾಪ್ ಮಾಡ್ತೇವೆ. ಅದೇ ಸಿಂಪಲ್ ಫಂಡ ಆಗಿದೆ. ನನ್ನ ಹತ್ರ ಇಷ್ಟು ಜಾಗ ಇದೆ, ತುಂಬಬೇಕು. ಅದನ್ನು ತುಂಬಲಿಕ್ಕೆ ನನ್ನ ಹತ್ರ ಇಷ್ಟು ಐಟಮ್ಸ್ಗಳಿವೆ. ಸೊ ಹೇಗೆ ತುಂಬ್ತಾ ಹೋಗ್ತೇವೆ? ಮೊದಲು 1ನೇ ಪ್ಲೇಸ್ಗೆ ನೋಡ್ತೇವೆ ಎಷ್ಟು ಆಪ್ಷನ್ಸ್ಗಳಿವೆ ಅಂತ. ಅದಾದ್ಮೇಲೆ -1 ಮಾಡ್ತೇವೆ, ಯಾಕಂದ್ರೆ ಒಂದು ಐಟಮನ್ನಲ್ಲಿ ಹಾಕಿದ್ದೇವೆ. ಅದನ್ನು ತೆಗೆದು ಮತ್ತೊಂದು ಕಡೆ ಹಾಕಿದ್ರೆ ಏನಾಗ್ತದೆ? ಇದು ಖಾಲಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಅದನ್ನು ಹಾಗೇ ಬಿಟ್ಟು ನೆಕ್ಸ್ಟ್ ಪ್ಲೇಸಿಗೆ ಹೋದಾಗ ನಮ್ಮ ಹತ್ರ ಟೋಟಲ್ ಇರೋದ್ರಲ್ಲಿ 1 ಕಡಿಮೆ ಆಗತ್ತೆ. ಅದೇ ನೆಕ್ಸ್ಟಿಗೆ ಹೋದಾಗ ಟೋಟಲ್ ಇರೋದ್ರಲ್ಲಿ 2 ಕಡಿಮೆ ಆಗತ್ತೆ. ಅದೇ ನೆಕ್ಸ್ಟಿಗೆ ಹೋದಾಗ ಟೋಟಲ್ ಇರೋದ್ರಲ್ಲಿ 3 ಕಡಿಮೆ ಆಗತ್ತೆ. ಅದನ್ನೇ ಇಲ್ಲಿ n ಇಂಟು n ಮೈನಸ್ 1 n ಮೈನಸ್ 2 ಯಾವಾಗ ಎಂಡ್ ಆಗತ್ತೆ? n ಮೈನಸ್ r ಪ್ಲಸ್ 1ಗೆ ನಾವು ಕೊನೆ ಮಾಡ್ತೇವೆ. ಇದನ್ನೇ NPR ಅಂತ ಕರಿತೇವೆ. ಪರ್ಮ್ಯೂಟೇಷನ್ನ ಫಾರ್ಮುಲಾ ಆಗಿದೆ NPR. ಇದನ್ನು ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಮುಂದೆ ತಿಳ್ಕೊಳ್ತೇವೆ ಪ್ರಾಬ್ಲಮ್ಸ್ಗಳಲ್ಲಿ. ಈ ಕಾನ್ಸೆಪ್ಟ್ ಒಂದು ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆ ಮುಂದಿನ ಎಲ್ಲ ಪ್ರಾಬ್ಲಮ್ಸ್ಗಳು ಎಡಗೈ ಈಸಿಯಾಗಿ ಮಾಡ್ಬೋದು. ಆದರೆ ಈ NPRನ ಫಾರ್ಮುಲಾವನ್ನು ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, n ಇದೆ, n ಮೈನಸ್ 1 ಇದೆ, n ಮೈನಸ್ 2 ಇದೆ, n ಮೈನಸ್ r ಪ್ಲಸ್ 1 ಇದೆ. ಅಯ್ಯೋ ಸರ್, ಯಾರು ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೋತಾರೆ ಅಂತ. ಅದೇ ರೀತಿ ಮ್ಯಾಥ್ಸ್ ಯಾರು ಫಾರ್ಮುಲಾಸ್ಗಳನ್ನ ಮಾಡ್ತಾ ಇದ್ರೋ, ಇದರ ಮೇಲೆ ರಿಸರ್ಚ್ಗಳನ್ನ ಮಾಡ್ತಾ ಇದ್ರೋ ಅವರಿಗೂ ಅನ್ನಿಸ್ತು ಇಷ್ಟೊಂದು ದೊಡ್ಡದು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು, ತುಂಬ ಲೆಂದಿ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಒಂದು ಸೊಲ್ಯೂಷನನ್ನು ತೆಗೆದುಕೊಂಡು ಬರ್ತಾರೆ. ಇದೇ ಆ ಸೊಲ್ಯೂಷನ್ ಆಗಿದೆ. n ಫ್ಯಾಕ್ಟೋರಿಯಲ್. ಇದನ್ನು ಫ್ಯಾಕ್ಟೋರಿಯಲ್ n ಈ ರೀತಿ ಸಹ ಬರೀತಾರೆ. ಬಟ್ ಕಾಮನ್ ಆಗಿ ಪ್ರಾಕ್ಟೀಸಲ್ಲಿರೋದು ಇದು. n ಮುಂದೆ ಇರುವಂಥದ್ದನ್ನು ಫ್ಯಾಕ್ಟೋರಿಯಲ್ ಅಂತ ಕರಿತೇವೆ. ಹಾಗಂದ್ರೆ ಏನು? ಪ್ರಾಡಕ್ಟ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ನಾವು ಹಿಂದಿನ ಪ್ರಾಬ್ಲಮ್ಸ್ಗಳನ್ನ ನೋಡಿದಾಗ ಅಲ್ಲಿ ನೋಡಿರ್ಬೋದು 4 ಇಂಟು 3 ಇಂಟು 2 ಈ ರೀತಿಯಾಗಿ ಬರ್ತಾವೆ. ಇವೆಲ್ಲವೂ ನ್ಯಾಚುರಲ್ ನಂಬರ್ಸ್ಗಳು. 1ರಿಂದ ಏನು ಸ್ಟಾರ್ಟ್ ಆಗುತ್ತೋ ಪಾಸಿಟಿವ್ಸ್ಗಳಲ್ಲಿ ಅವೆಲ್ಲ ನ್ಯಾಚುರಲ್ ನಂಬರ್ಸ್ಗಳಾಗಿವೆ. ಸೊ ಇವ್ರೇನು ಹೇಳ್ತಾ ಇದ್ದಾರೆ? ಫಸ್ಟ್ n ನ್ಯಾಚುರಲ್ ನಂಬರ್ಸ್ 1 ಅಂತ ತೆಗೆದುಕೊಂಡ್ರೆ ಇದು 4 ಫ್ಯಾಕ್ಟೋರಿಯಲ್ ಆಗತ್ತೆ. ಸಿಂಪಲ್. ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು ನ್ಯಾಚುರಲ್ ನಂಬರ್ಸ್ದು
ಎಲ್ಲಿ ತನಕ ಬೇಕೋ ಅದು. ಇದು 4 ಫ್ಯಾಕ್ಟೋರಿಯಲ್ ಆಯಿತು. ಅದೇ ಅದ್ರ ಹಿಂದೆ 5 ಹಾಕಿದರೆ ಇದೇನಾಗತ್ತೆ 5 ಫ್ಯಾಕ್ಟೋರಿಯಲ್ ಆಗತ್ತೆ. ಅದೇ 6 ಹಾಕಿದರೆ ಏನಾಗತ್ತೆ 6 ಫ್ಯಾಕ್ಟೋರಿಯಲ್. ಅದೇ 7 ಹಾಕಿದರೆ ಏನಾಗತ್ತೆ 7 ಫ್ಯಾಕ್ಟೋರಿಯಲ್ ಆಗತ್ತೆ. ಪ್ರಾಡಕ್ಟು ಯಾವುದು ಫಸ್ಟ್ n ನ್ಯಾಚುರಲ್ ನಂಬರ್ಸ್ದು. ಸೊ thus 1 into 2 into 3 into 4 into n minus 1 into n is nothing but n ಫ್ಯಾಕ್ಟೋರಿಯಲ್. ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ 4 into 3 into 2 into 1 ಇದನ್ನೇ ಉಲ್ಟಾ ಮಾಡ್ಕೊಂಡ್ರು ಸಹ ಅದೇ ಆಗತ್ತೆ. ಇದೇ n ಫ್ಯಾಕ್ಟೋರಿಯಲ್ ಆಗಿದೆ. ಸೊ ನಿಮಗೆ ಯಾರಾದರೂ 6 ಫ್ಯಾಕ್ಟೋರಿಯಲ್ ಅಂದ್ರೆ ಏನಂತ ಕೇಳಿದ್ರೆ ಏನು ಹೇಳ್ತೀರಾ 6 into 5 into 4 into 3 into 2 into 1 ಅದೇ 6 ಫ್ಯಾಕ್ಟೋರಿಯಲ್ ಆಗತ್ತೆ. ಓಕೆ, ಗುಡ್ ಟು ಗೋ. ಸೊ 5 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಎಷ್ಟು ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಹ ಸಾಲ್ವ್ ಮಾಡ್ತೇನೆ, ಬಟ್ ನಿಮ್ಮ ಆನ್ಸರ್ಸ್ಗೆ ನಾನು ಕಾಯ್ತಾ ಇದ್ದೇನೆ. 5 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 5 into 4 into 3 into 2 into 1. 5 4 20, 23 60, 62 120. ಸೊ 5 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 120 ಆಗಿದೆ. ಅದೇ 6 ಫ್ಯಾಕ್ಟೋರಿಯಲ್ ಬೇಕಂದ್ರೆ ಏನು ಮಾಡ್ತೇವೆ 6 ಇಂಟು ಇದು. ಸೊ 6 into 120 ಎಷ್ಟಾಗತ್ತೆ 6 2 12 6 1 6 7 720 ಆಗತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೇನೆ. n ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್. ಹಾಗಂದ್ರೆ ಏನು ಇಲ್ಲಿ ಹೇಳಿದೇನಲ್ಲ 6 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 6 ಇಂಟು n ಮೈನಸ್ 1 ಅಂದ್ರೆ ಏನಾಗುತ್ತೆ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಅದೇ 5 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಇದೇನು 4 ಫ್ಯಾಕ್ಟೋರಿಯಲ್ ಆಗತ್ತೆ. ಅದೇ 3 ಇಂಟು 2 ಇಂಟು 1 ಏನಾಗತ್ತೆ 3 ಫ್ಯಾಕ್ಟೋರಿಯಲ್ ಆಗತ್ತೆ. ಸೊ ಯಾವುದೇ ನಂಬರ್ನ ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ ಆ ನಂಬರ್ ಮಲ್ಟಿಪ್ಲೈಡ್ ಬೈ ಅದ್ರ ಹಿಂದಿನ ನಂಬರ್ನ ಫ್ಯಾಕ್ಟೋರಿಯಲ್ ಏನಾಗಿರುತ್ತೋ ಅದೇ ಆಗಿರುತ್ತೆ. ಇವು ನಿಮಗೆ ಈಸಿ ವೇದಲ್ಲಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಹೆಲ್ಪ್ ಆಗುವಂತಹದ್ದು. ಅದೇ ರೀತಿ ಇಲ್ಲಿ ನಾವು 6 ಫ್ಯಾಕ್ಟೋರಿಯಲ್ ಅನ್ನ ಈ ರೀತಿನೂ ಸಹ ಬರಿಬೋದು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. ಇಲ್ಲಿ ಏನಾಗ್ತಾ ಇದೆ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಫ್ಯಾಕ್ಟೋರಿಯಲ್ ಮಾಡ್ತಾ ಇದ್ದೇವೆ. ಸೊ ಒಂದಕ್ಕೆ ಮತ್ತೊಂದು ಗುಣಾಕಾರ ಮಾಡ್ತಾ ಹೋಗೋದು ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಸೊ ಸಿಂಪಲ್ ಆಲ್ರೆಡಿ ಮೇಲಿರುವಂತಹದ್ದೇ. ಹಾಗಾದ್ರೆ 0 ಫ್ಯಾಕ್ಟೋರಿಯಲ್ ಏನಾಗುತ್ತೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹದ್ದು. ಯಾಕೆ ಇಂಟ್ರೆಸ್ಟಿಂಗು 0 ಫ್ಯಾಕ್ಟೋರಿಯಲ್ ಅಂದ ಕೂಡಲೇ ಸರ್ 0ನ ಮಲ್ಟಿಪ್ಲೈ ಮಾಡೋದು. ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು 0 ಬರಬೇಕು ಅಂತ ಬರುತ್ತೆ ನಿಮ್ಮ ಮನಸ್ಸಲ್ಲಿ. ಆದರೆ ನಮಗೊಂದು ಗೊತ್ತು ಏನು, ಈಗ ನಾವು 1 ಫ್ಯಾಕ್ಟೋರಿಯಲ್ ಮಾಡ್ತಾ ಇದ್ದೇನೆ ಅಂದ್ರೆ ಏನಾಗುತ್ತೆ 1 ಇಂಟು 0 ಫ್ಯಾಕ್ಟೋರಿಯಲ್ ಆಗುತ್ತೆ. ಕರೆಕ್ಟ್ ತಾನೆ? ಯಾಕೆ n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್. ಈಗ ಈ 0 ಫ್ಯಾಕ್ಟೋರಿಯಲ್ ಏನಾದರೂ 0 ಆದರೆ 1 ಫ್ಯಾಕ್ಟೋರಿಯಲ್ ಸಹ 0 ಆಗತ್ತೆ. 2 ಫ್ಯಾಕ್ಟೋರಿಯಲ್ಲು 2 ಇಂಟು 1 ಫ್ಯಾಕ್ಟೋರಿಯಲ್ ಅಂತ ಮಾಡಿದ್ರೆ ಈ 1 ಫ್ಯಾಕ್ಟೋರಿಯಲ್ 0 ಇದೆ, ಹೀಗಾಗಿ 2 ಫ್ಯಾಕ್ಟೋರಿಯಲ್ ಸಹ 0 ಆಗತ್ತೆ. ಏನಾದರೂ ನಾವು 0 ಫ್ಯಾಕ್ಟೋರಿಯಲ್ ಅನ್ನ 0 ಅಂತ ತೆಗೆದುಕೊಂಡ್ರೆ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳ ಬೇಸೇ ಅಲ್ಲಾಡ್ಬಿಡತ್ತೆ. ಯಾಕಂದ್ರೆ ಎಲ್ಲ ವ್ಯಾಲ್ಯೂಸ್ಗಳು 0 ಆಗಿಬಿಡತ್ತೆ. ಹೀಗಾಗಿ 0 ಫ್ಯಾಕ್ಟೋರಿಯಲ್ ಅನ್ನ ನಾವು 1 ಅಂತ ತೆಗೆದುಕೊಳ್ತೇವೆ. ಯಾವಾಗ 1 ಅಂತ ತೆಗೆದುಕೊಳ್ತೇವೋ ಆವಾಗ ಏನಾಗತ್ತೆ 1 ಫ್ಯಾಕ್ಟೋರಿಯಲ್ ಇಂಟು 1 ಇಂಟು 0 ಫ್ಯಾಕ್ಟೋರಿಯಲ್ ಇದು 1 ಆಗತ್ತೆ. ಸೊ 1 ಫ್ಯಾಕ್ಟೋರಿಯಲ್ ಬಿಕಮ್ಸ್ 1. 2 ಫ್ಯಾಕ್ಟೋರಿಯಲ್ ಏನಾಗುತ್ತೆ 2 ಇಂಟು 1 ಆಗತ್ತೆ 2 ಆಗತ್ತೆ. ಇದೇ ರೀತಿ ಮುಂದಿನ ಫ್ಯಾಕ್ಟೋರಿಯಲ್ಸ್ಗಳು ಸಹ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಹಾಗೆ ಯಾಕೆ 0 ಫ್ಯಾಕ್ಟೋರಿಯಲ್ ಅಂತ ತೆಗೆದುಕೊಂಡಿದ್ದೇವೆ 1 ಆಗಿ, ಯಾಕೆ 0 ಅಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಮುಂದೆ ಹೋಗೋಣವಾ. ಈ ಒಂದು ಟೇಬಲ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಇದರಲ್ಲಿ ನಮಗೆ ವ್ಯಾಲ್ಯೂಸ್ಗಳು ಗೊತ್ತಾಗುತ್ತೆ, ಹಾಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ. 1 ಫ್ಯಾಕ್ಟೋರಿಯಲ್ 1 ಆಗತ್ತೆ. 2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 2 ಮಲ್ಟಿಪ್ಲೈಡ್ ಬೈ 1 ಆಗತ್ತೆ. 3 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 3 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 1 ಆಗತ್ತೆ. 4 ಸೇಮ್ ಇಲ್ಲೇನಿದೆಯೋ ಅದಿಲ್ಲಿ ಬರುತ್ತೆ. 5 ಇಲ್ಲೇನಿದೆಯೋ ಅದಿಲ್ಲಿ ಬರುತ್ತೆ. ಸೊ 2 6 24 120 720 5040 40,320 ಈ ರೀತಿಯಾಗಿ 10 ಫ್ಯಾಕ್ಟೋರಿಯಲ್ ವರೆಗೆ ಬರುತ್ತೆ. ನಿಮಗೆ ಬಾಯ್ ಹಾರ್ಟ್ ಹಾಕಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಈ ಟೇಬಲ್ನ ಮುಖಾಂತರ ನಿಮಗೆ ಅರ್ಥ ಆಗತ್ತೆ ಹೇಗೆ ಬರ್ತಾ ಇದೆ ಅಂತ. ಹಾಗೆ ನಿಮಗೆ ಅಟ್ಲೀಸ್ಟ್ 6 ಫ್ಯಾಕ್ಟೋರಿಯಲ್ ತನಕ ಗೊತ್ತಿತ್ತಂದರೆ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಿಬಿಡಬಹುದು. ಓಕೆ, ರೆಡಿ ಟು ಗೋ.
ಎಸ್. ಸೊ NPRಗೆ ಒಂದು ಫಾರ್ಮ್ಯುಲಾ ಇದೆ. ಏನದು? ಸೊ ಹಿಂದಿನ ಪ್ರಾಬ್ಲಮ್ ಫಾರ್ಮ್ಯುಲಾ ಏನಿತ್ತು? n ಇಂಟು n-1 ಇಂಟು n-2 ಇಂಟು n-r+1. ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಹೀಗಾಗಿ NPR ಅನ್ನ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್ ಅಂತ ಬರಿತೇವೆ. ಇಲ್ಲಿ ಆಬ್ವಿಯಸ್ಲಿ r ಏನಿರಬೇಕು? ಈಕ್ವಲ್ಸ್ ಟು ಆರ್ 0 ಆರ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು n ಇರಬೇಕು. ಇದನ್ನ ನಾವು ಪ್ರಾಬ್ಲಮ್ಸ್ಗಳಿಗೆ ಅಟೆಂಪ್ಟ್ ಮಾಡಿದಾಗ ಈಸಿಯಾಗಿ ತಿಳ್ಕೊಳ್ಳುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟು ನಮ್ಮ ಫ್ಯೂಚರ್ ಪ್ರಾಬ್ಲಮ್ಸ್ಗೋಸ್ಕರ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್. n ಅಂದ್ರೆ ಏನು? ನಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆ. r ಅಂದ್ರೆ ಏನು? ನಾವು ಎಷ್ಟನ್ನ ತುಂಬಬೇಕು, ಅದು r ಆಗಿರತ್ತೆ. ಸೊ ಈ ಒಂದು ಫಾರ್ಮುಲಾದಲ್ಲಿ ಈ r ಸಹ n ಆದ್ರೆ ಏನಾಗತ್ತೆ? ಸಿಂಪಲ್. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಈ r ಅಲ್ಲಿ n ಹಾಕಿದ್ರೆ n-1, n-n ಏನಾಗುತ್ತೆ? 0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 1 ಆಗತ್ತೆ. ಸೊ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್. ಸೊ ಯಾವಾಗ ಇವೆರಡೂ ಸೇಮ್ ಇರುತ್ತೋ ಆವಾಗ ನಮಗೆ n ಫ್ಯಾಕ್ಟೋರಿಯಲ್ಲೇ ಆನ್ಸರ್ ಆಗಿ ಬರುತ್ತೆ. ಯಾಕೆ ಇದು ಇಂಪಾರ್ಟೆಂಟು? ಮುಂದಿನ ಪ್ರಾಬ್ಲಮ್ಸ್ಗಳಲ್ಲಿ ಈ ರೀತಿ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಡೈರೆಕ್ಟ್ ಆಗಿ n ಫ್ಯಾಕ್ಟೋರಿಯಲ್ ಅಂತ ಬರ್ಬಿಡ್ಬೇಕು ಆನ್ಸರ್. ಸೊ ಇಲ್ಲೂ 5 ಇದೆ, ಇಲ್ಲೂ 5 ಇದೆ ಅಂದ್ರೆ 5 ಫ್ಯಾಕ್ಟೋರಿಯಲ್ ವಿಲ್ ಬಿ ದ ಆನ್ಸರ್. ಅದೇ NP1 ಏನಾಗತ್ತೆ? ಸಿಂಪಲ್ಲು n-1 ಫ್ಯಾಕ್ಟೋರಿಯಲ್ ಆಗತ್ತೆ. ಇದನ್ನ ಸಾಲ್ವ್ ಮಾಡೋದಾದ್ರೆ ಇದು n ಫ್ಯಾಕ್ಟೋರಿಯಲ್ ಇದೆ, ಇದು n-1 ಫ್ಯಾಕ್ಟೋರಿಯಲ್ ಆಗತ್ತೆ. ಇದನ್ನು ಹೇಗೆ ಬರಿಬಹುದು? n ಇಂಟು n-1 ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು. ಇದು n-1 ಫ್ಯಾಕ್ಟೋರಿಯಲ್ ಆಗತ್ತೆ. ಇವೆರಡನ್ನ ಕ್ಯಾನ್ಸಲ್ ಮಾಡಿದರೆ ಏನು ಉಳಿಯಿತು? n ಉಳಿಯಿತು ನಮ್ಮ ಹತ್ರ. ಸೊ NP1 ಇಸ್ ಈಕ್ವಲ್ಸ್ ಟು n. ಇವೆರಡು ಇಂಪಾರ್ಟೆಂಟ್ ಆಗತ್ತೆ. ಏನಿಲ್ಲ, ನಮ್ಮ ಹತ್ರ ಫಾರ್ಮುಲಾ ಇತ್ತು, ಆ ಫಾರ್ಮುಲಾದಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ತಾ ಹೋದ್ವಿ, ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ, ಕೂಲ್, ಯು ಆರ್ ವಿತ್ ಮೀ? ಎಸ್. ಬನ್ನಿ ಮಕ್ಕಳೇ, ಮೊದಲ ಪ್ರಾಬ್ಲಮ್ ಅನ್ನ ನೋಡೋಣ. ಏನಂತಿದ್ದಾರೆ? n ಅನ್ನ ಕಂಡುಹಿಡಿಬೇಕು. ವೇರ್ NP3 ಇಸ್ ಈಕ್ವಲ್ಸ್ ಟು 210. NP3 ಇದು ಯಾವ ಫಾರ್ಮುಲಿದೆ? NPR. NPR ಅಂದ್ರೆ ಏನು? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್. ಈಗ ನೋಡೋದಾದ್ರೆ NP3 ಅನ್ನು ಹೇಗೆ ಬರಿಬಹುದು? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್ ಇದೆ, ಇದನ್ನ n-3 ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು. ಕರೆಕ್ಟ್ ತಾನೆ? ಇಲ್ಲಿ ತನಕ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಅದೇ ನಮಗೆ ಗೊತ್ತು n ಫ್ಯಾಕ್ಟೋರಿಯಲ್ ಅನ್ನ ನಾವು ಮತ್ತೆ ಹೇಗೆ ಬರಿಬಹುದು? n ಇಂಟು n-1 ಇಂಟು n-2 ಇಂಟು n-3 ಫ್ಯಾಕ್ಟೋರಿಯಲ್ ಈ ರೀತಿ ಸಹ ಬರಿಬಹುದು. ಅದೇ ನಮ್ಮ ಕೆಳಗೆ n-3 ಫ್ಯಾಕ್ಟೋರಿಯಲ್ ಇದೆ. ಸೊ ಹೀಗಾಗಿ ಇದು ಕ್ಯಾನ್ಸಲ್ ಆಗತ್ತೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಹೇಗೆ ನಾವು 5 ಫ್ಯಾಕ್ಟೋರಿಯಲ್ ಅನ್ನ 5 ಇಂಟು 4 ಫ್ಯಾಕ್ಟೋರಿಯಲ್ ಬರಿತೇವೋ ಅದೇ ರೀತಿ n ಫ್ಯಾಕ್ಟೋರಿಯಲ್ನ n ಇಂಟು n-1, n-2, n-3 ಈ ಫ್ಯಾಕ್ಟೋರಿಯಲ್ ರೂಪದಲ್ಲೂ ಬರಿಬಹುದು. ಸೊ ಇವೆರಡೂ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? n ಇಂಟು n-1 ಇಂಟು n-2. ಇದು ಯಾವುದಕ್ಕೆ ಈಕ್ವಲ್ ಇದೆ? 210ಗೆ ಈಕ್ವಲ್ ಇದೆ. ಈಗ ಒಂದು ಅಸಂಪ್ಷನ್ ಅನ್ನ ಮಾಡೋಣ. ಈ n ಏನಾದರೂ 5 ಆಗಿದ್ರೆ ಏನಾಗತ್ತೆ? 5 ಆಯಿತು, 5 ಇಂಟು 4 ಆಯಿತು, ಯಾಕಂದ್ರೆ n-1, n-2 ಮಾಡಿದ್ರೆ 3 ಆಗತ್ತೆ. 5 4 20, 23 60. ಇಲ್ಲ, ನಮಗೆ ಆನ್ಸರ್ ಎಷ್ಟು ಬರಬೇಕು? 210 ಬರಬೇಕು. ಸೊ 210 ಬಹಳಷ್ಟು ಮುಂದಿದೆ, ಹೀಗಾಗಿ 7 ಅನ್ನು ತೆಗೆದುಕೊಳ್ಳೋಣ. 7 ಇಂಟು 7 ಅನ್ನು n-1 ಮಾಡಿದ್ರೆ 6, ಅದೇ ಮತ್ತೊಂದು ಮೈನಸ್ ಮಾಡಿದ್ರೆ 5, 7 6 42, 42 ಇಂಟು 5, 5 2 10, 5 4 20, 21, 210 ಬರ್ತಾ ಇದೆ. ಸೊ ಯಾವಾಗ n ಅನ್ನ 7 ಅಂತ ನಾವು ಹಾಕ್ತೇವೋ ಆವಾಗ ನಮಗೆ ಆನ್ಸರ್ 210 ಬರ್ತಾ ಇದೆ. ಹೀಗಾಗಿ n ಇಸ್ ಈಕ್ವಲ್ಸ್ ಟು 7. ಸಿಂಪಲ್ ಇರುವಂತಹದ್ದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಕೂಲ್, ಎಸ್. ಸೆಕೆಂಡ್ ಪ್ರಾಬ್ಲಮಿಗೆ ಬರೋಣ. NP3 NP2 ರೇಷಿಯೋದಲ್ಲಿವೆ,
ಯಾವ ರೇಷಿಯೋದಲ್ಲಿ? 3:1. ಸಿಂಪಲ್ ಆಗಿ ಬರೆಯೋದಾದರೆ NP3 ಡಿವೈಡೆಡ್ ಬೈ NP2 ಈಸ್ ಈಕ್ವಲ್ಸ್ ಟು 3/1. ನಮಗೊಂದು ಗೊತ್ತು. ಏನು ಗೊತ್ತು? NPR ಅಂದರೆ ಹೇಗೆ ಬರೀತೇವೆ? n ಇಂಟು n-1 ಇಂಟು n-2 ಎಲ್ಲಿ ತನಕ ಎಂಡ್ ಆಗುತ್ತೆ? n-r+1. ಈಗ NP3ದಲ್ಲಿ ಏನಾಗುತ್ತೆ? 3 ಆಗುತ್ತೆ. ಸೊ n-3+1 ಇಟ್ಸ್ ನಥಿಂಗ್ ಬಟ್ n-2 ಆಗುತ್ತೆ. 3 + 3 + 1 n-2. ಸೊ NP3 ಅನ್ನು ಹೇಗೆ ಬರಿಬೋದು? n ಇಂಟು n-1 ಇಂಟು n-2 ಅಂತ ಬರಿಬಹುದು. ಅದೇ NP2ಗೆ ಏನಾಗುತ್ತೆ? ಸೇಮ್ n ಇಂಟು n-1. ಯಾಕೆ -1ಗೆ ಸ್ಟಾಪ್ ಮಾಡಿದೆ? ಯಾಕಂದರೆ r ಜಾಗದಲ್ಲಿ 2 ಹಾಕಿದಾಗ ಏನಾಗುತ್ತೆ? -2 + 1 n-1ಗೆ ಸ್ಟಾಪ್ ಆಗುತ್ತೆ. ಹೀಗಾಗಿ n ಇಂಟು n-1 ಇಟ್ಸ್ ಇನ್ ದ ರೇಷಿಯೋ 3 ಅಂತ ಬರೆಯೋಣ. 3/1 ಇಸ್ ನಥಿಂಗ್ ಬಟ್ 3 ಆಗುತ್ತೆ. ಇಲ್ಲಿ n ಇಂಟು n-1 n ಇಂಟು n-1 ಇವೆರಡೂ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು n-2 ಇಸ್ ಈಕ್ವಲ್ಸ್ ಟು 3. ನಮಗೆ n ವ್ಯಾಲ್ಯೂ ಬೇಕಂದ್ರೆ -2 ಆ ಸೈಡ್ ಹೋದೈತಂದ್ರೆ ಏನಾಗುತ್ತೆ? +2 ಆಗುತ್ತೆ. ಸೊ n ಇಸ್ ಈಕ್ವಲ್ಸ್ ಟು 5 ಆಗುತ್ತೆ. ಸೊ n ಇಸ್ ಈಕ್ವಲ್ಸ್ ಟು 5. ಕೂಲ್. ಈಸಿ ವೇದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ ಈ ಪ್ರಾಬ್ಲಮ್. ಹಾಗಾದರೆ ನೆಕ್ಸ್ಟ್ ಹೋಗೋಣವಾ? ಎಸ್. ಥರ್ಡ್ ಒನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ 5 ಪೀಪಲ್ ಸ್ಟ್ಯಾಂಡ್ ಇನ್ ಅ ಕ್ಯೂ? ಸೊ ಇಲ್ಲಿ n ಕೊಟ್ಟಿದ್ದಾರೆ 5 ಜನ ಒಂದು ಕ್ಯೂದಲ್ಲಿ ನಿಲ್ಲಬೇಕು ಅಂತಿದ್ದಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. 1 2 3 4 5 ಜನ 5 ಪ್ಲೇಸ್ ಇದೆ, ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ಈ 5 ಜನ ABCDE ಅನ್ಕೊಳ್ಳೋಣ. ಓಕೆ, ಈ ಮೊದಲನೇ ಪ್ಲೇಸಲ್ಲಿ ಇವ್ರು 5 ಜನರಲ್ಲಿ ಯಾರು ಬೇಕಾದರೂ ಬರ್ಬೋದು, ಕರೆಕ್ಟ್ ತಾನೆ? ಸೊ ಮೊದಲನೇ ಜಾಗವನ್ನು ನಾವು 5 ವೇಸ್ಗಳಲ್ಲಿ ತುಂಬೋದು. ಅದೇ ಇಲ್ಲಿ ಒಬ್ಬ ನಿಂತಿದ್ದಾನೆ ಅಂದರೆ ಉಳಿದಿರುವಂತಹ 4 ಜನರಲ್ಲಿ ಯಾರು ಬೇಕಾದರೂ ಇಲ್ಲಿ ಬರ್ಬೋದು. ಈಗ ಇಲ್ಲೂ ಒಬ್ಬರು ನಿಂತಿದ್ದಾರೆ, ಇಲ್ಲೂ ಒಬ್ಬರು ನಿಂತಿದ್ದಾರೆ ಅಂದರೆ ಉಳಿದಿರುವಂತಹ 3 ಜನರಲ್ಲಿ ಯಾರೊಬ್ಬರು ಆದರೂ ಬರ್ಬೋದು. ಈಗ ಅದೂ ಹೋಯ್ತು, ಉಳಿದಿರೋದು 2. ಅದು ಹೋಯ್ತಂದ್ರೆ ಕೊನೆಯದಾಗಿ 1. ಇದನ್ನೇ 5 × 4 × 3 × 2 × 1 ಇಟ್ಸ್ ನಥಿಂಗ್ ಬಟ್ 5 ಫ್ಯಾಕ್ಟೋರಿಯಲ್ ವಿಚ್ ಈಸ್ 120. ಸಿಂಪಲ್ ವೇದಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಯಾವಾಗ ಈ ರೀತಿಯ ಕ್ಯೂನ ಪ್ರಾಬ್ಲಮ್ ಬರುತ್ತೋ ನಾವು ಜಾಗವನ್ನು ನೋಡ್ಕೊತ ಹೋಗಬೇಕು. ಎಷ್ಟು ಜನ ಈ ಜಾಗದಲ್ಲಿ ಬರ್ಬೋದು, ಎಷ್ಟು ಜನ ಈ ಜಾಗದಲ್ಲಿ. ಅದೇ 5 ಪೀಪಲ್ಲು ಕ್ಯೂ ಅಂದ ಕೂಡಲೇ ಡೈರೆಕ್ಟು ಎಷ್ಟು ನಂಬರ್ ಕೊಟ್ಟಿದ್ದಾರೋ ಫ್ಯಾಕ್ಟೋರಿಯಲ್. ಅದೇ 6 ಪೀಪಲ್ ಇದ್ದರೆ 6 ಫ್ಯಾಕ್ಟೋರಿಯಲ್, 3 ಇತ್ತಂದರೆ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 4. ಹೌ ಮೆನಿ 3-letter words can be formed using only consonants but each only once? ಕಾನ್ಸನೆಂಟ್ಸ್ ಅಂದರೆ ಏನು? ಇಂಗ್ಲೀಷಲ್ಲಿ ಅಲ್ಫಾಬೆಟ್ಟಲ್ಲಿ ಓವಲ್ಸ್ ಮತ್ತು ಈ ಕಾನ್ಸನೆಂಟ್ಸ್ಗಳು ಬರುತ್ತೆ. A-E-I-O-U ಇವು ಓವೆಲ್ಸ್ಗಳಾಗಿವೆ. ಸೊ ಇಂಗ್ಲೀಷ್ ಲೆಟರ್ನಲ್ಲಿ ಟೋಟಲ್ 26 ಲೆಟರ್ಸ್ಗಳಿವೆ. ಅದರಲ್ಲಿ 5 ಓವೆಲ್ಸ್ ಆದರೆ ಉಳಿದಿರುವಂತಹದ್ದು 21. 26 - 5 21. ಇವು ಕಾನ್ಸನೆಂಟ್ಸ್ಗಳಾಗಿವೆ. ಇವ್ರು ಏನು ಹೇಳ್ತಿದ್ದಾರೆ? 3 ಲೆಟರ್ನ ವರ್ಡ್ ಫಾರ್ಮ್ ಮಾಡಬೇಕು. 1 2 3 3 ಲೆಟರ್. ಸೊ ಈ 21 ಈ ಫಸ್ಟ್ ಪೊಸಿಷನ್ದಲ್ಲಿ 21 ಪಾಸಿಬಿಲಿಟೀಸ್ಗಳಿವೆ ಕಾನ್ಸನೆಂಟ್ಸ್ಗಳು ಬರೋದು. ಇಲ್ಲಿ 1 ಬಂತು, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಒಂದು ಮೈನಸ್ ಆಗುತ್ತೆ. ಸೊ ಇಲ್ಲಿ 20 ಆಗತ್ತೆ, ಇಲ್ಲಿ ಮತ್ತೊಂದು ಮೈನಸ್ ಆಗುತ್ತೆ 19. ಸೊ 21 × 20 × 19 ಇದೆಷ್ಟಾಗತ್ತೆ? 21 0. 21 2 42. 420 ಇಂಟ್ರೆಸ್ಟಿಂಗ್ ನಂಬರ್. ನೆಕ್ಸ್ಟು 19 0. 19 2s 19 4s 76 ಎಸ್ 76 + 3 7980. ದಿಸ್ ವಿಲ್ ಬಿ ಅವರ್ ಆನ್ಸರ್. ಸಿಂಪಲ್. ಎಲ್ಲ ಕಡೆ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಹತ್ರ ಎಷ್ಟಿದೆ ಹಾಗೆ ಎಷ್ಟು ವೇಸ್ಗಳಲ್ಲಿ ನಾವು ತುಂಬಬಹುದು ಅದನ್ನು ನೋಡ್ತಾ ಇದ್ದೇವೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಕೂಲ್. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ.
ಫಿಫ್ತ್ ಪ್ರಾಬ್ಲಮ್, ಇನ್ ಹೌ ಮೆನಿ ವೇಸ್ 7 people can be seated in a row for a photograph ಅಂತಿದ್ದಾರೆ. ಇಫ್ 2 particular people always want to be together. ಸಿಂಪಲ್ ಇದೆ. 1 2 3 4 5 6 7 7 ಜನ ಇದೆ ಅನ್ಕೋಣ. ಇದರಲ್ಲಿ ಇಬ್ರು ಯಾವತ್ತೂ ಟುಗೆದರ್ ಇರಬೇಕು ಅಂತಿದ್ದಾರೆ. ಸೊ ಅವ್ರು ಇಲ್ಲಿ ಬರಬಹುದು, ಇಲ್ಲಿ ಬರಬಹುದು, ಇಲ್ಲಿ ಬರಬಹುದು. ಆದರೆ ಒಬ್ರು ಇಲ್ಲಿ ಬಂದು ಒಬ್ರು ಇಲ್ಲಿ ಬರೋ ಹಾಗಿಲ್ಲ. ಟುಗೆದರ್ ಅಂದರೆ ಜೊತೆಗೇ ಇರಬೇಕು. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಡ್ತೇನೆ. ಇರೇಸ್ ಮಾಡೋಣ. ಈಗ ಎಷ್ಟು ವೇಸ್ದಲ್ಲಿ ಅರೇಂಜ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. 1 2 3 4 5 6 7. ಒಂದು ಎಕ್ಸಾಂಪಲ್, ಅವರಿಬ್ರು ಇಲ್ಲಿದ್ದಾರೆ ಅನ್ಕೊಳ್ಳೋಣ. ಓಕೆ, ಸೊ ಇಬ್ರು ಇಲ್ಲಿದ್ದಾರೆ, ಉಳಿದಿರುವಂಥದ್ದು ಎಷ್ಟು? 1 2 3 4 5. ಯಾವಾಗ ಈ ರೀತಿಯ ಟುಗೆದರ್ನ ಪ್ರಾಬ್ಲಮ್ ಬರುತ್ತೋ ಆವಾಗ ಬಾಕ್ಸ್ ಮೆಥಡನ್ನು ಅಪ್ಲೈ ಮಾಡಬೇಕು. ಹಾಗಂದ್ರೆ ಏನು? ಇದು ಒಂದು ಬಾಕ್ಸ್ ಆಗತ್ತೆ, ಇಲ್ಲಿರೋದು ಸಪ್ರೇಟ್ ಆಗತ್ತೆ. ಸೊ 1 2 3 4 5 ಇಲ್ಲಿ ಬರುತ್ತೆ, +1 6. ಸೊ ಯಾವಾಗ ಟುಗೆದರ್ ಅಂತ ಹೇಳ್ತಾರೋ ಟುಗೆದರ್ ಇರೋದನ್ನ 1 ಅಂತ ಕನ್ಸಿಡರ್ ಮಾಡಬೇಕು. ಉಳಿದಿರುವಂತಹದ್ದು 5 + 1 ಇದು 6 ಫ್ಯಾಕ್ಟೋರಿಯಲ್ ಆಗತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೇನೆ. 2 people ಟುಗೆದರ್ ಇದ್ದಾರೆ, ಅವರನ್ನ 1 ಅಂತ ಕನ್ಸಿಡರ್ ಮಾಡ್ತೇವೆ. ಅದಾದ್ಮೇಲೆ ಉಳಿದಿರುವಂತಹದ್ದು 5. ಅದಾದ ಮೇಲೆ ಮತ್ತೊಂದ್ಸಲ 2 ಫ್ಯಾಕ್ಟೋರಿಯಲ್ ಮಾಡ್ತೇನೆ. ಯಾಕೆ ಸರ್ ಅಂತೀರಾ? ಸಿಂಪಲ್ಲು, ಇಲ್ಲಿ ಇಬ್ಬರಿದ್ದಾರೆ, ಇವನು ಇಲ್ಲೂ ಬರ್ಬೋದು, ಇವ ಇಲ್ಲೂ ಬರಬಹುದು. ಸೊ ಆ ಒಂದು ಅರೇಂಜ್ಮೆಂಟ್ ಅನ್ನು ಸಹ ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಅದಕ್ಕೋಸ್ಕರ 2 ಫ್ಯಾಕ್ಟೋರಿಯಲ್ ಅಂತ ಬರಿತೇನೆ. ಸೊ ಆನ್ಸರ್ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗತ್ತೆ. ಈಸಿ ವೇದಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಸಿಂಪಲ್, ಯಾವಾಗ ಟುಗೆದರ್ ಅಂತ ಬರುತ್ತೋ ಟುಗೆದರ್ ಇರೋದನ್ನ ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಉಳಿದಿರುವಂತಹದ್ದು ಏನಿದೆಯೋ ಅದರ ಜೊತೆಗೆ ಈ ಬಾಕ್ಸ್ ಅನ್ನ 1 ಅಂತ ಕನ್ಸಿಡರ್ ಮಾಡಿ ಕೂಡಿಸ್ಬೇಕು. ಆವಾಗ 6 ಫ್ಯಾಕ್ಟೋರಿಯಲ್ ಆಯಿತು. ಅದಾದ್ಮೇಲೆ ಬಾಕ್ಸ್ ಅಲ್ಲಿ ಎಷ್ಟು ವೇದಲ್ಲಿ ಆಗಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ 2 ಫ್ಯಾಕ್ಟೋರಿಯಲ್ ಆಗತ್ತೆ. 6 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಎಷ್ಟು? 720 ಆಗತ್ತಾ? 120 ಇಂಟು 6. ಸೊ 720 ಇಂಟು 2 ಆಗತ್ತೆ. ಸೊ 1440 ವಿಲ್ ಬಿ ಅವರ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೇನೆ. ಬನ್ನಿ ಮುಂದೆ ಹೋಗೋಣ. ವೆನ್ ಅ ಸರ್ಟನ್ ನಂಬರ್ ಆಫ್ ಥಿಂಗ್ಸ್ ಆಲ್ವೇಸ್ ಆಕರ್ ಟುಗೆದರ್, ಈ ಬಾಕ್ಸ್ ಮೆಥಡ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ, ಗ್ರೂಪಿಂಗು. ನೆಕ್ಸ್ಟ್, in how many ways can 7 maths book, 8 statistics books ಮತ್ತೆ ಯಾವುದಿದೆ 4 accountancy books ಇದೆ, can be arranged in a shelf if the books of same subject are always together? ಸೊ ಟುಗೆದರ್ ಅಂತಿದ್ದಾರೆ, ಸೇಮ್ ಸಬ್ಜೆಕ್ಟ್ ಅಂತಿದ್ದಾರೆ. ಹಿಂದಿನ ಪ್ರಾಬ್ಲಮ್ನಲ್ಲಿ ಟುಗೆದರ್ ಇದ್ದಾಗ ಏನು ಮಾಡಿದ್ವಿ ನಾವು? ಬಾಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಏನು ಹೇಳ್ತಿದ್ದಾರೆ? ಸೇಮ್ ಸಬ್ಜೆಕ್ಟ್ಸ್ ಅನ್ನು ಟುಗೆದರ್ ಇರಬೇಕು ಅಂತಿದ್ದಾರೆ. ಹೀಗಾಗಿ ನೋಡೋದಾದ್ರೆ 7 ಮ್ಯಾಥ್ಸ್ ಬುಕ್ಸ್ ಏನಿರುತ್ತೋ 7 ಮ್ಯಾಥ್ಸ್ ಬುಕ್ಸು ಅದೊಂದು ಬಾಕ್ಸ್ ಆಗತ್ತೆ. ಅದಾದ ಮೇಲೆ ನೆಕ್ಸ್ಟ್ ಏನು? 8 ಸ್ಟ್ಯಾಟಿಸ್ಟಿಕ್ಸ್ ಬುಕ್, ಸ್ಟ್ಯಾಟ್ ಬುಕ್ಕು ಇದೊಂದು ಬಾಕ್ಸ್ ಆಗತ್ತೆ. ಅದಾದ್ಮೇಲೆ ನೋಡೋದಾದ್ರೆ 4 ಅಕೌಂಟೆನ್ಸಿ ಬುಕ್ಸ್ ಏನಿದೆ ಇದೊಂದು ಬ್ಲಾಕ್ ಆಗತ್ತೆ. ಸೊ ಒಟ್ಟು ಎಷ್ಟು ಬ್ಲಾಕ್ ಇದೆ? 3 ಬ್ಲಾಕ್ಸ್ ಇವೆ. ಸೊ 3 ಫ್ಯಾಕ್ಟೋರಿಯಲ್ ಆಗತ್ತೆ. ಅದಾದ ಮೇಲೆ ನೆಕ್ಸ್ಟ್ ಇಂಡಿವಿಜುವಲ್ ಬರೋಣ. 7 ಮ್ಯಾಥ್ಸ್ ಬುಕ್ಸ್ ಅಲ್ಲಿ ಎಷ್ಟು ವೇದಲ್ಲಿ ಅರೇಂಜ್ ಮಾಡ್ಬೋದು? ಕ್ಯೂಸ್ನ ಪ್ರಾಬ್ಲಮ್ ನೆನ್ಪು ಮಾಡ್ಕೊಳ್ಳಿ. 5 ಕ್ಯೂ ಅಂದ್ರೆ ಏನು? 5 ಜನ ಇದ್ದಾರೆ, 5 ಫ್ಯಾಕ್ಟೋರಿಯಲ್. ಸೇಮ್ 7 ಬುಕ್ಸ್ ಅಂದ್ರೆ 7 ಫ್ಯಾಕ್ಟೋರಿಯಲು. 8 ಬುಕ್ಸ್ ಅಂದ್ರೆ 8 ಫ್ಯಾಕ್ಟೋರಿಯಲು. 4 ಅಕೌಂಟೆನ್ಸಿ ಬುಕ್ಸ್ ಅಂದ್ರೆ 4 ಫ್ಯಾಕ್ಟೋರಿಯಲ್ ಆಗತ್ತೆ. ಇದೇ ನಮ್ಮ ಆನ್ಸರ್. 3 ಫ್ಯಾಕ್ಟೋರಿಯಲ್ ಇಂಟು 7 ಫ್ಯಾಕ್ಟೋರಿಯಲ್ ಇಂಟು 8 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಯಾಕೆ 3 ಫ್ಯಾಕ್ಟೋರಿಯಲ್ಲು? ನಮ್ಮ ಹತ್ರ 3 ಗ್ರೂಪ್ಸ್ ಇವೆ. ಯಾಕೆ 7 ಫ್ಯಾಕ್ಟೋರಿಯಲ್ಲು? 7 ಮ್ಯಾಥ್ಸ್ ಇರೋದ್ರಿಂದ ಆ ಮ್ಯಾಥ್ಸ್ ಬುಕ್ಸ್ನನ್ನೇ 7 ಫ್ಯಾಕ್ಟೋರಿಯಲ್ ವೇದಲ್ಲಿ ಅರೇಂಜ್ ಮಾಡ್ಬೋದು. ಅದೇ ಸ್ಟ್ಯಾಟ್ ಬುಕ್ಸ್ಗಳನ್ನ 8 ಫ್ಯಾಕ್ಟೋರಿಯಲ್ಲು, ಅದಾದ್ಮೇಲೆ ಅಕೌಂಟೆನ್ಸಿನ 4 ಫ್ಯಾಕ್ಟೋರಿಯಲ್ಲು. ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ ಇರುವಂತಹದ್ದು. ಸೊ ವೆನ್ ಸರ್ಟನ್ ನಂಬರ್ ಆಫ್ ಥಿಂಗ್ಸ್ ಆಕರಿಂಗ್ ಟುಗೆದರ್
ಇಸ್ ಮೋರ್ ದೆನ್ ಒನ್ ಟೈಪ್. ಹಿಂದಿನ ಪ್ರಾಬ್ಲಮ್ನಲ್ಲಿ ಇಬ್ರು ಟುಗೆದರ್ ಬರ್ತಾ ಇದ್ರು, ಉಳಿದವರೆಲ್ಲ ಇಂಡಿವಿಜುವಲ್ ಇದ್ರು. ಇಲ್ಲೇನಾಗ್ತಾ ಇದೆ, ಮ್ಯಾಥ್ಸು, ಸ್ಟ್ಯಾಟು, ಅಕೌಂಟೆನ್ಸಿ ಎಲ್ಲವೂ ತಮ್ಮಲ್ಲೇ ಟುಗೆದರ್ ಆಗಿ ಬರ್ತಾ ಇವೆ. ಇದು ಆ ರೀತಿಯ ಪ್ರಾಬ್ಲಮಿಗೆ ಒಂದು ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ 8th ಪ್ರಾಬ್ಲಮ್ ಬರೋಣ. ಇನ್ ಹೌ ಮೆನಿ ವೇಸ್ ಕ್ಯಾನ್ 10 ಎಕ್ಸಾಮಿನೇಷನ್ ಪೇಪರ್ಸ್ ಬಿ ಅರೇಂಜ್ಡ್ ಸೋ ದಟ್ ದ ಬೆಸ್ಟ್ ಅಂಡ್ ವರ್ಸ್ಟ್ ಪೇಪರ್ ನೆವರ್ ಕಮ್ ಟುಗೆದರ್? ಇಲ್ಲಿ ನೆವರ್ ಕಮ್ ಟುಗೆದರ್ ಅಂತಿದ್ದಾರೆ. ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲೆಲ್ಲ ಟುಗೆದರ್ ಇರ್ತಾ ಇದ್ರು, ಇಲ್ಲಿ ಟುಗೆದರ್ ಬೇಡ ಅಂತಿದ್ದಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ನಾನು 10 ಸಲ ಗೋಲ್ ಹೊಡಿಲಿಕ್ಕೆ ಟ್ರೈ ಮಾಡಿದೆ, ಅದರಲ್ಲಿ 6 ಗೋಲನ್ನ ಹೊಡೆದೆ. ಅದರ ಅರ್ಥ ಏನು, 4 ಗೋಲನ್ನ ಹೊಡಿಲಿಲ್ಲ ಅಂತ. ಅದೇ ರೀತಿ ಎಷ್ಟು ಸಲ ಅವರು ಟುಗೆದರ್ ಆಗಿ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅದನ್ನ ಟೋಟಲ್ ಇಂದ ಮೈನಸ್ ಮಾಡಿದ್ರೆ ಎಷ್ಟು ಸಲ ಅವರು ಟುಗೆದರ್ ಆಗಿ ಬಂದಿಲ್ಲ ಅಂತ ಅರ್ಥ ಆಗತ್ತೆ. ಅದನ್ನೇ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸೊ ನಮ್ಮ ಹತ್ರ ಟೋಟಲ್ಲು ಎಷ್ಟು ಪಾಸಿಬಲ್ ವೇಸ್ ಇವೆ, ಅದರಲ್ಲಿ ಟುಗೆದರ್ ಬಂದದ್ದು ಎಷ್ಟು, ಅದನ್ನ ಮೈನಸ್ ಮಾಡಿದ್ರೆ ಅವರು ಟುಗೆದರ್ ಯಾವಾಗ ಬಂದಿಲ್ಲ ಅಂತ ಅರ್ಥ ಆಗತ್ತೆ. ಓಕೆ, ಸೊ ಟೋಟಲ್ ಎಷ್ಟಾಗತ್ತೆ ನಮ್ದು? 10 ಎಕ್ಸಾಮಿನೇಷನ್ ಪೇಪರ್ಸ್ ಇದೆ. ಸೊ 10 ಅಂದ್ರೆ 10 ಫ್ಯಾಕ್ಟೋರಿಯಲ್ ಆಗತ್ತೆ ಟೋಟಲ್ ನಮ್ದು. ಇಲ್ಲಿ ಬರೆದು ಬಿಡ್ತೇನೆ. ಇದರಿಂದ ಅವು ಯಾವಾಗ ಟುಗೆದರ್ ಬರುತ್ತೆ. ಸೊ ಒಂದು ಸಿಂಪಲ್ 1 2 3 4 5 6 7 8 9 10. ಈಗ ಬೆಸ್ಟ್ ಅಂಡ್ ವರ್ಸ್ಟ್ ಇಲ್ಲಿ ಬರ್ತಾ ಇದೆ ಅನ್ಕೊಳ್ಳೋಣ. ಇವೆರಡು ಟುಗೆದರ್ ಆಗಿ ಬರ್ತಾ ಇದೆ. ಸೊ ಇದನ್ನು ನಾವು ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಇವೆರಡನ್ನ ಬಿಟ್ಟು ಉಳಿದಿರುವಂಥದ್ದು ಎಷ್ಟಿದೆ? 8 ಇದೆ. ಸೊ 8 + 1 ಮಾಡ್ತೇವೆ, ಯಾಕಂದ್ರೆ ಇದನ್ನು 1 ಅಂತ ಕನ್ಸಿಡರ್ ಮಾಡ್ತೇವೆ ಟುಗೆದರ್. ಸೊ 8 + 1 ಏನಾಗತ್ತೆ? 9 ಫ್ಯಾಕ್ಟೋರಿಯಲ್ ಆಗತ್ತೆ. ಕರೆಕ್ಟ್. ಅದೇ ರೀತಿ ಇಲ್ಲಿ ಏನು 2 ಪೇಪರ್ಸ್ಗಳಿವೆ, ಇದು ಇಲ್ಲೂ ಬರ್ಬೋದು, ಇದು ಇಲ್ಲೂ ಬರ್ಬೋದು. ಸೊ ಇವೆರಡರಲ್ಲೇ ಇದನ್ನು ನಾನು 2 ಫ್ಯಾಕ್ಟೋರಿಯಲ್ ಅಂತ ಮಾಡ್ತೇನೆ. ಸೊ ಇದೇನಾಗತ್ತೆ? ಟುಗೆದರ್ ಬರುವಂತಹ ಚಾನ್ಸು 9 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಅದನ್ನೇ ನಾನು ಇಲ್ಲಿ ಮೈನಸ್ ಮಾಡಿದರೆ ನನಗೆ ಆನ್ಸರ್ ಸಿಗುತ್ತೆ. ಸೊ 10 ಫ್ಯಾಕ್ಟೋರಿಯಲ್ ಮೈನಸ್ 9 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಇದನ್ನ ಮಾಡಿದರೆ ನಮ್ಮ ಆನ್ಸರ್. ಇಷ್ಟೇ ಇಟ್ಟರು ಸಾಕು. ಕೂಲ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಈ ಒಂದು ಪ್ರಾಬ್ಲಮ್ನ ಫಂಡ ಏನಾಗಿತ್ತು? ನೆವರ್ ಕಮ್ ಟುಗೆದರ್ ಅಂತಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ? ಎಷ್ಟು ಸಲ ಟುಗೆದರ್ ಬರ್ತಾ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಟೋಟಲ್ ಇಂದ ಅದನ್ನ ಮೈನಸ್ ಮಾಡಿದ್ವಿ, ನಮ್ಮ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ವೆನ್ ಸರ್ಟನ್ ಥಿಂಗ್ಸ್ ಆಫ್ ಒನ್ ಟೈಪ್ ಡು ನಾಟ್ ಆಕರ್ ಟುಗೆದರ್, ಅದಕ್ಕೆ ಇದು ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ 13. ಹೌ ಮೆನಿ 4-digit numbers can be formed with the digits 0 1 2 3 4 5 6 digits not repeated? ಮೊದಲನೇದು ಆಡ್ ಅಂತಿದ್ದಾರೆ, ಮತ್ತೊಂದು ಡಿವಿಸಿಬಲ್ ಬೈ 5 ಅಂತಿದ್ದಾರೆ. ನಮಗೆ 4 digits ನಂಬರ್ಸ್ ಬೇಕು, 1 2 3 4. ನಮ್ಮ ಹತ್ರ ಇರುವಂಥದ್ದು ಎಷ್ಟಿದೆ? 0 1 2 3 4 5 6. ಇಲ್ಲಿ ನೋಡಿದ್ರೆ 4 digit ನಂಬರ್ಸ್ ಅಂದ ಕೂಡಲೇ ಫಸ್ಟ್ ಜಾಗದಲ್ಲಿ 0 ಬಂದ್ರೆ ಏನಾಗತ್ತೆ? ಅದು 3 ಡಿಜಿಟ್ನ ನಂಬರ್ ಆಗತ್ತೆ. ಹೀಗಾಗಿ ಫಸ್ಟ್ ಪ್ಲೇಸ್ನಲ್ಲಿ 0 ಬರೋ ಹಾಗಿಲ್ಲ. 0 ಬರಲಿಲ್ಲ ಅಂದ್ರೆ ಎಷ್ಟು ಆಪ್ಷನ್ ಉಳಿತು? ಟೋಟಲ್ 1 2 3 4 5 6, ಟೋಟಲ್ 6 ಉಳಿಯುತ್ತೆ. ಅದೇ ಈ 6 ನೆಕ್ಸ್ಟ್ ಪೊಸಿಷನ್ದಲ್ಲಿ ನಮ್ಗೆ 0 ಬರಬಹುದು. ಹೀಗಾಗಿ ಈ ಒಂದು ನಂಬರ್ ತೆಗೆದ್ವಿ ಅನ್ಕೊಳ್ಳೋಣ, 6 ಅಥವಾ ಯಾವುದು, 1 2 3 4 5 6, ಇಲ್ಲೂ 6 ಉಳಿಯುತ್ತೆ. 5 4 6 ಇಂಟು 6 ಇಂಟು 5 ಇಂಟು 4, 6 6 36, 36 5 ಎಷ್ಟಾಗತ್ತೆ? 5 6 30, 5 3 15, 18, 180 ಆಗತ್ತೆ. 180 ಇಂಟು 4 ಎಷ್ಟಾಗತ್ತೆ? ಸಿಂಪಲ್ 8 4 32, 4 1 4, 720. ಸೊ ಟೋಟಲ್ 720 ಇದೆ ನಮ್ಮ ಹತ್ರ ಪಾಸಿಬಿಲಿಟೀಸ್ಗಳು. ನೆಕ್ಸ್ಟ್ ಅವುಗಳಲ್ಲಿ ಎಷ್ಟು ಆಡ್ಗಳು ಅಂತ ನೋಡೋಣ. ಒಂದ್ಸಲ ಇರೇಸ್ ಮಾಡಿಬಿಡ್ತೇನೆ. ಎ ಕಂಡೀಷನ್, ಹೌ ಮೆನಿ ಆಫ್ ದೆಮ್ ಆರ್ ಆಡ್ ಅಂತಿದ್ದಾರೆ. ಬೆಸ ಸಂಖ್ಯೆಗಳು 1 2 3 4, ನಮ್ಮ ಹತ್ರ ನಂಬರು 0 1 2 3 4 5 6. ಆಡ್ ಅಂದ್ರೆ ಲಾಸ್ಟ್ ಪ್ಲೇಸಲ್ಲಿ
ಬೆಸ ಸಂಖ್ಯೆ ಇರಬೇಕು. 1 3 5 7 9 ಇವೇ ಆಡ್ ಸಂಖ್ಯೆಗಳು ಆಗಿವೆ. ಇಲ್ಲಿ ನೀವು ನೋಡೋದಾದ್ರೆ 1 ಇದೆ, 3 ಇದೆ, 5 ಇದೆ. ಸೊ 3 ವೇಸ್ಗಳಲ್ಲಿ ನಾವು ಲಾಸ್ಟ್ ಪೊಸಿಷನ್ ಅನ್ನ ಫಿಲ್ ಮಾಡಬಹುದು, ಆವಾಗ ಅದು ಆಡ್ ಆಗುತ್ತೆ. ಕರೆಕ್ಟ್. ಹಾಗೆ ಫಸ್ಟ್ ಪ್ಲೇಸಿಗೆ ಬರೋದಾದ್ರೆ ಏನು, ಈಗ ಆಲ್ರೆಡಿ ಇಲ್ಲಿ ಒಂದು ನಂಬರ್ ಹೋಯ್ತು ಅನ್ಕೋಣ, 5 ಹೋಯ್ತು. ಹಾಗೆ ಫಸ್ಟ್ ಪ್ಲೇಸ್ನಲ್ಲಿ 0 ಬರೋ ಹಾಗಿಲ್ಲ. ಸೊ ಉಳಿದಿರುವಂಥದ್ದೇನು, 1 2 3 4 5 ಆಪ್ಷನ್ಸ್ಗಳು. ಫಸ್ಟ್ ಪೊಸಿಷನ್ ಅನ್ನ 5 ವೇಸ್ಗಳಲ್ಲಿ ಫಿಲ್ ಮಾಡಬಹುದು. ಅದೇ ನೆಕ್ಸ್ಟ್ ಪೊಸಿಷನ್ಗೆ ಬರೋದಾದ್ರೆ ಏನು, ಇಲ್ಲೂ ಸಹ 5. ಯಾಕೆ 5? ಯಾಕಂದ್ರೆ ಇಲ್ಲಿ 0ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಪ್ಲೇಸಲ್ಲಿ, ಥರ್ಡ್ ಪ್ಲೇಸಲ್ಲಿ, ಫೋರ್ತ್ ಪ್ಲೇಸಲ್ಲಿ 0 ಬರಬಹುದು. ಅದೇ 5 ಆದಮೇಲೆ -1 ಮಾಡಿದ್ರೆ 4 ಬಂತು. ಸೊ ಇಟ್ಸ್ ನಥಿಂಗ್ ಬಟ್ 5 × 5 × 4 × 3. 5 5 25, 25 4 100, 100 × 3 300. ಇದು ಆಡಿಗೆ ಆಯಿತು. ಅದೇ ಸಿಮಿಲರ್ ವೇನಲ್ಲಿ ನಾವು ನೆಕ್ಸ್ಟ್ ಬಿಗ್ ಬರೋಣ. ಹೌ ಮೆನಿ ಆಫ್ ದೆಮ್ ಆರ್ ಡಿವಿಸಿಬಲ್ ಬೈ 5 ಅಂತಿದ್ದಾರೆ. 1 2 3 4 ನಮ್ಮ ಹತ್ರ ಇರೋದು. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಡೀಟೇಲ್ ಆಗಿ ಮಾಡ್ತಾ ಇದ್ದೇನೆ. ಡಿವಿಸಿಬಲ್ ಬೈ 5 ಅಂತಿದ್ದಾರೆ. ಇಲ್ಲಿ ನೀವು ನೋಡಬಹುದು 5 10 15 20. ಸೊ ಡಿವಿಸಿಬಲ್ ಬೈ 5 ಅಂದರೆ ಈ ಪ್ಲೇಸ್ನಲ್ಲಿ 0 ಬರಬೇಕು, ಇಲ್ಲ 5 ಬರಬೇಕು. ಎರಡೇ ಆಪ್ಷನ್ ಇರುವಂಥದ್ದು. ಓಕೆ. ಅದೇ ನಮಗೆ ಗೊತ್ತು ಫಸ್ಟ್ ಪ್ಲೇಸ್ನಲ್ಲಿ 0 ಬರೋ ಹಾಗಿಲ್ಲ. ಹೀಗಾಗಿ ನಾವು 2 ಕೇಸ್ಗಳನ್ನ ಕನ್ಸಿಡರ್ ಮಾಡೋಣ. ಫಸ್ಟ್ ಕೇಸ್ನಲ್ಲಿ ಲಾಸ್ಟ್ ಪೊಸಿಷನ್ನಲ್ಲಿ 0 ಬಂದಿದೆ ಅನ್ಕೋಣ. ಸೊ ಇಲ್ಲಿ ಲಾಸ್ಟ್ ಪ್ಲೇಸ್ನಲ್ಲಿ 0 ಅಂದರೆ ಇರುವಂತಹದ್ದು ಒಂದು ಆಪ್ಷನ್, ಒಂದು ವೇನಲ್ಲಿ ಫಿಲ್ ಮಾಡ್ಬೋದು, ಅದು 0 ಆಗಿದೆ. ಅದೇ ಫಸ್ಟ್ ಪೊಸಿಷನ್ಗೆ ಬರೋದಾದ್ರೆ ಈ 0 ಹೋಯ್ತು. 1 2 3 4 5 6 ಇದನ್ನು 6 ವೇಸ್ದಲ್ಲಿ ಫಿಲ್ ಮಾಡ್ಬೋದು. 6 ಅಲ್ಲಿ 1 ಹೋಯ್ತು ಅಂದರೆ 5, 5 ಅಲ್ಲಿ 1 ಹೋಯ್ತು ಅಂದರೆ 4. ಸೊ 6 × 5 × 4, 6 5 30, 34 120. ಇದು ಕೇಸ್ 1. ಅದೇ ಕೇಸ್ 2ದಲ್ಲಿ ಲಾಸ್ಟ್ ಪೊಸಿಷನ್ದಲ್ಲಿ 5 ಬಂತು ಅನ್ಕೋಣ. ಇಲ್ಲಿ 5 ಅಂದರೆ ಇದನ್ನು 1 ವೇದಲ್ಲಿ ಫಿಲ್ ಮಾಡ್ಬೋದು. ಅದೇ ಫಸ್ಟ್ ಪೊಸಿಷನ್ದಲ್ಲಿ ಯಾವ್ದು ಬರ್ಬೋದು, 0 ಬರ್ಲಿಕ್ಕಾಗಲ್ಲ. ಹಾಗೆ 5 ಸಹ ಬರ್ಲಿಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಯೂಸ್ ಮಾಡಿದ್ದೇವೆ 1 2 3 4 6. ಸೊ ಇದನ್ನ 5 ವೇಸ್ಗಳಲ್ಲಿ ಫಿಲ್ ಮಾಡ್ಬೋದು. ಇವು 4 + 1. ಅದೇ ನೆಕ್ಸ್ಟ್ ಪೊಸಿಷನ್ದಲ್ಲಿ ಏನಾಗುತ್ತೆ, 0ನ ಕನ್ಸಿಡರ್ ಮಾಡ್ಬೋದು. ಹೀಗಾಗಿ ಇದನ್ನ 5, ಇದನ್ನ 4. 5 × 5 × 4, 5 × 5 25, 25 × 4 100. ಸೊ 120 + 100 ಎಷ್ಟಾಗತ್ತೆ, 220 ಆಗುತ್ತೆ. ಇದು ನಮ್ಮ ಆನ್ಸರ್. ಸಿಂಪಲ್ ಇರುವಂತಹದ್ದು, ಲಾಜಿಕ್ ಅನ್ನು ಅಪ್ಲೈ ಮಾಡುವಂತಹ ಪ್ರಾಬ್ಲಮ್ಸ್ಗಳು. ಹಾಗೆ ಸ್ವಲ್ಪ ತಿಳ್ಕೊಂಡ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ನೆಕ್ಸ್ಟ್, ಫೈಂಡ್ ದ ನಂಬರ್ ಆಫ್ ವರ್ಡ್ಸ್. ಈಗ ವರ್ಡ್ಸ್ ಪ್ರಾಬ್ಲಮಿಗೆ ಬರ್ತಾ ಇದ್ದೇವೆ. ಇಲ್ಲಿ ತನಕ ಡಿಜಿಟ್ಸ್ ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಈ ವರ್ಡ್ಸ್ ಪ್ರಾಬ್ಲಮ್ಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ನಂಬರ್ ಆಫ್ ವರ್ಡ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ ಮಂಕಿ ಅಂತಿದ್ದಾರೆ. ಸಿಂಪಲ್ ಇದೆ. ಮೊದಲಿಗೆ ಆ ವರ್ಡ್ ಅನ್ನ ನೋಡೋಣ. ಅದರಲ್ಲಿ ಸೇಮ್ ಲೆಟರ್ಸ್ಗಳು ರಿಪೀಟ್ ಆಗ್ತಾ ಇದೆಯಾ ಅಂದ್ರೆ ಎಂ 2 ಸಲ ಬರ್ತಾ ಇದೆಯಾ, ಇಲ್ಲ. ಎಲ್ಲ ಯುನಿಕ್ ಡಿಫ್ರೆಂಟ್ ಆಗಿರುವಂತಹದ್ದು. ಹೀಗಾಗಿ ಏನಾಗತ್ತೆ, ಮಂಕಿ ಎಷ್ಟು ಲೆಟರ್ಸ್ ಇದೆ, 6 ಲೆಟರ್ಸ್ ಇದೆ. ಸೊ 6 ಫ್ಯಾಕ್ಟೋರಿಯಲ್ ವಿಲ್ ಬಿ ದ ಆನ್ಸರ್. ಸಿಂಪಲ್ ಇರುವಂತಹದ್ದು. ಇಟ್ಸ್ ನಥಿಂಗ್ ಬಟ್ 720. ಈ ರೀತಿಯಾಗಿ ಯಾವುದೇ ರಿಪಿಟೇಷನ್ ಏನೂ ಇಲ್ಲ ಅಂದ್ರೆ ಎಷ್ಟು ಲೆಟರ್ಸ್ಗಳಿವೆ ಅವುಗಳಿಗೆ ಫ್ಯಾಕ್ಟೋರಿಯಲ್ ಅನ್ನು ಹಾಕ್ಬಿಡೋದು. ಕೂಲ್. ಎಸ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಪ್ರಾಬ್ಲಮ್ಮು. ಫೈಂಡ್ ದ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆಫ್ ದ ವರ್ಡ್ ಇಂಜಿನಿಯರಿಂಗ್. ಹೌ ಮೆನಿ ಆಫ್ ದೀಸ್. ಫಸ್ಟಿಗೆ ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಟೋಟಲ್ ಬರ್ತಾ ಇದೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಇಂಜಿನಿಯರಿಂಗ್ ಅದರ ವರ್ಡ್ ಬ್ರೇಕ್ ಡೌನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇ ಇದೆ, ಎನ್ ಇದೆ, ಜಿ ಇದೆ, ಐ ಇದೆ, ಆರ್ ಇದೆ, ಮತ್ಯಾವುದು ಮಿಸ್ ಆಗಿಲ್ಲ ಅನ್ಕೊಳ್ತೇನೆ. ಸೊ ಎಷ್ಟು ಇ ಇದೆ, 1 2 3. ಸೊ 3 ಇ ಇದೆ.
ಎಷ್ಟು ಎನ್ ಇದೆ? 1 2 3 ಎನ್ನು 3 ಇದೆ. ಎಷ್ಟು ಜಿ ಇದೆ? 1 2. ಎಷ್ಟು ಐ ಇದೆ? 1 2. ಎಷ್ಟು ಆರ್ ಇದೆ? 1 ಇದೆ. ಸೊ 3 + 3 6 8 10 11. ಸೊ ಟೋಟಲ್ 11 ಲೆಟರ್ಸ್ಗಳಿವೆ ಅಂತಿದೆ. 3 5 7 9 11. ಸೊ 11 ಲೆಟರ್ಸ್ಗಳ ಬ್ರೇಕ್ ಡೌನ್ ಈ ರೀತಿ ಆಗಿದೆ. ಇಲ್ಲಿ ರಿಪಿಟೇಷನ್ ಆಗ್ತಾ ಇದೆ. 3 ಸಲ ಇ ಬರ್ತಾ ಇದೆ, 3 ಸಲ ಎನ್ ಬರ್ತಾ ಇದೆ, 2 ಸಲ ಜಿ, 2 ಸಲ ಐ. ಅದೇ ಹೋದ ಪ್ರಾಬ್ಲಮ್ನಲ್ಲಿ ಏನೂ ರಿಪಿಟೇಷನ್ ಆಗ್ತಾ ಇರಲಿಲ್ಲ. ಸೊ ಏನೂ ರಿಪಿಟೇಷನ್ ಆಗ್ತಾ ಇರಲಿಲ್ಲ ಅಂದರೆ 11 ಫ್ಯಾಕ್ಟೋರಿಯಲ್ ಬರೆದು ಬಿಡ್ಬೋದಿತ್ತು. ಬಟ್ ರಿಪಿಟೇಷನ್ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಕೆಳಗೆ ಬರಿಬೇಕಾಗತ್ತೆ ಏನೇನು ರಿಪಿಟೇಷನ್ ಆಗ್ತಾ ಇದೆ. ಸೊ 3 ಸಲ ಈ ರಿಪಿಟೇಷನ್ ಆಗ್ತಾ ಇದೆ ಅಂದ ಕೂಡಲೇ 3 ಫ್ಯಾಕ್ಟೋರಿಯಲ್ ಬರುತ್ತೆ. ಅದೇ ಮತ್ತೆ 3 ಸಲ ಎನ್ ರಿಪೀಟ್ ಆಗ್ತಾ ಇದೆ ಅಂದ ಕೂಡಲೇ 3 ಫ್ಯಾಕ್ಟೋರಿಯಲ್ ಬರುತ್ತೆ. 2 ಸಲ ಜಿ ಅದು 2 ಫ್ಯಾಕ್ಟೋರಿಯಲ್ ಆಗತ್ತೆ. ಮತ್ತೆ 2 ಸಲ ಐ ಇದು 2 ಫ್ಯಾಕ್ಟೋರಿಯಲ್ ಆಗತ್ತೆ. ಸೊ ಇದು ಟೋಟಲ್ ಆಗಿದೆ ನಮ್ಮದು. ಟೋಟಲ್ ಪಾಸಿಬಲ್ ಪರ್ಮ್ಯೂಟೇಷನ್ಸ್. ಸಿಂಪಲ್ ವರ್ಡ್ ಕೊಟ್ಟಾಗ ಅದರಲ್ಲಿರುವಂತಹ ಲೆಟರ್ಸ್ಗಳನ್ನ ನಾವು ಬರ್ಕೊಳ್ಬೇಕು. ಅದಾದ್ಮೇಲೆ ಟೋಟಲ್ ಪಾಸಿಬಲ್ ಅಂದ್ಕೂಡಲೇ ಏನು ಮಾಡ್ತೇವೆ ನಾವು? ಸಿಂಪಲ್ ಆಗಿರುವಂತಹದ್ದು ಟೋಟಲ್ ಎಷ್ಟು ಲೆಟರ್ಸ್ಗಳಿವೆ? 11 ಫ್ಯಾಕ್ಟೋರಿಯಲ್. ಎಷ್ಟು ಬಾರಿ ರಿಪೀಟ್ ಆಗ್ತಾ ಇದೆ? 3 ಬಾರಿ ಇ, ಅದಕ್ಕೆ 3 ಫ್ಯಾಕ್ಟೋರಿಯಲ್. 3 ಬಾರಿ ಎನ್, ಅದಕ್ಕೆ 3 ಫ್ಯಾಕ್ಟೋರಿಯಲ್. 2 ಸಲ ಜಿ, 2 ಸಲ ಐ. ಇದು ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆಯಿತು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಎನಲ್ಲಿ? ಬಿಗಿನ್ ವಿತ್ ಇ ಆ್ಯಂಡ್ ಎಂಡ್ ವಿತ್ ಇ ಅಂತಿದ್ದಾರೆ. ಸೊ ಈದಿಂದ ಪ್ರಾರಂಭ ಆಗ್ತಾ ಇದೆ, ಮಧ್ಯದಲ್ಲಿ ಏನು ಬೇಕಾದರೂ ಬರ್ಬೋದು, ಎಂಡಲ್ಲಿ ಇ ಬರ್ತಾ ಇದೆ. ನಮ್ಮ ಹತ್ರ ಟೋಟಲ್ 11 ಇದೆ ಲೆಟರ್ಸು. ಸೊ 11ರಲ್ಲಿ ಫಸ್ಟು ಮತ್ತು ಲಾಸ್ಟು ಫಿಕ್ಸು. ಉಳಿದಿರುವಂಥದ್ದು ಎಷ್ಟಿದೆ? 9 ಇದೆ. ಕರೆಕ್ಟ್. 9 ಪೊಸಿಷನ್ಸ್ಗಳನ್ನ ಫಿಲ್ ಮಾಡಬೇಕು. 9 ಪೊಸಿಷನ್ಸ್ಗಳನ್ನ ಹೇಗೆ ಫಿಲ್ ಮಾಡ್ತೇವೆ? 9 ಫ್ಯಾಕ್ಟೋರಿಯಲ್ ವೇದಲ್ಲಿ ಫಿಲ್ ಮಾಡ್ತೇವೆ. ಆದರೆ ಇಲ್ಲಿ ರಿಪಿಟೇಷನ್ಸ್ಗಳು ಆಗ್ತಾ ಇವೆ ಲೆಟರ್ಸ್ಗಳು. 2 ಇಗಳು ಹೋದ್ವು. ಸೊ ಉಳಿದಿರುವಂಥದ್ದು ಒಂದೇ ಇ ಆಗತ್ತೆ. ಸೊ ಇದಲ್ಲಿ 2 ಹೋಯ್ತು, 1 ಇ ಉಳೀತು. ಅದಕ್ಕೆ ನಾವು ಕೆಳಗೆ 3 ಫ್ಯಾಕ್ಟೋರಿಯಲ್ ಬರಿತಾ ಇಲ್ಲ. ಯಾಕಂದರೆ 2 ಇ ಆಲ್ರೆಡಿ ಹೋಗಿದೆ, ಉಳಿದಿರುವಂಥದ್ದು ಒಂದೇ ಇ. ಅದಕ್ಕೋಸ್ಕರ ನಾನು ರಿಪೀಟ್ ಆಗಿ ಇಲ್ಲಿ 3 ಫ್ಯಾಕ್ಟೋರಿಯಲ್ ಬರೆಯಲ್ಲ. ಕೆಳಗೆ ಯಾವುದು ರಿಪೀಟ್ ಆಗ್ತಾ ಇದೆಯೋ ಅದನ್ನು ಮಾತ್ರ ಬರಿಬೇಕು. ಅದೇ ಎನ್ನು ಫಸ್ಟಲ್ಲೂ ಇಲ್ಲ, ಲಾಸ್ಟಲ್ಲೂ ಇಲ್ಲ, ಇಲ್ಲಿ ಮಧ್ಯದಲ್ಲೇ ಬರಬೇಕು. ಅದು 3 ಇದೆ. ಸೊ ಹೀಗಾಗಿ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಜಿನು ಸೇಮು 2 ಫ್ಯಾಕ್ಟೋರಿಯಲ್ಲು, ಐನು ಸೇಮು 2 ಫ್ಯಾಕ್ಟೋರಿಯಲ್. ಇದು ನಮ್ಮ ಎ ಬಿಗಿನ್ ವಿತ್ ಇ ಆ್ಯಂಡ್ ಎಂಡ್ ವಿತ್ ಇ ಇದರ ಸೊಲ್ಯೂಷನ್ ಆಗಿದೆ. ನೆಕ್ಸ್ಟ್ ನೋಡೋಣ. ಹ್ಯಾವ್ ಆಲ್ ದ 3 ಈಸ್ ಟುಗೆದರ್ ಅಂತಿದ್ದಾರೆ. ಟುಗೆದರ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆ. ಟುಗೆದರ್ ಅಂತ ಬರ್ತಾ ಇದೆ ಅಂದಮೇಲೆ ಏನಾಗುತ್ತೆ? ಸಿಂಪಲ್ಲು ಈ 3 ಇಗಳು ಟುಗೆದರ್ ಆಗಿ ಬರ್ತಾ ಇವೆ. 11ರಲ್ಲಿ 3 ಹೋದರೆ ಇಲ್ಲಿ ಎಷ್ಟು ಉಳಿಯುತ್ತೆ? 8. ಸೊ 8 ಸ್ಪೇಸಸ್ಗಳು ಫಿಲ್ ಆಗಬೇಕು. ಹಾಗೆ ಇದನ್ನು ನಾವು ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ನೆನಪಾಗ್ತಾ ಇದ್ದಾನೆ ಬಾಕ್ಸು. ಸೊ 8 + 1 ಈಸ್ ನಥಿಂಗ್ ಬಟ್ ಎಷ್ಟಾಗತ್ತೆ? 9 ಫ್ಯಾಕ್ಟೋರಿಯಲ್ ಆಗತ್ತೆ. ಅದರಲ್ಲಿ 3 ಇಗಳನ್ನ ನಾವು ಬಿಟ್ಬಿಡೋಣ. ಉಳಿದಿರುವಂತಹದ್ದೇನು? 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, ಮತ್ತೇನು 2 ಫ್ಯಾಕ್ಟೋರಿಯಲ್. ಇಲ್ಲಿ ಇಗಳಿಗೆ 3 ಫ್ಯಾಕ್ಟೋರಿಯಲ್ ಯಾಕೆ ಬಂದಿಲ್ಲ? ಸಪ್ರೇಟ್ ಆಗಿದೆ. ಹಾಗೆ ಇದನ್ನು 1 ಅಂತ ನಾವು ಬಾಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಹಾಗೆ ಇಲ್ಲಿ ನೋಡೋದಾದರೆ ನಾವು ಬಾಕ್ಸಿಂದು ಸಹ ಎಷ್ಟು ಟೋಟಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ 3 ಲೆಟರ್ಸ್ಗಳು ಸೇಮ್ ಇವೆ. ಹೀಗಾಗಿ ಇದೇನಾಗತ್ತೆ? ಇಟ್ಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ವಿಚ್ ಇಸ್ ನಥಿಂಗ್ ಬಟ್ 1. ಹೀಗಾಗಿ ನಮ್ಮ ಆನ್ಸರ್ ಏನಾಗಿರುತ್ತೆ? 9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದು ನಮ್ಮ ಬಿ ನ ಆನ್ಸರ್ ಆಗಿದೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೊಳ್ತೇನೆ. ಸೊ ENGIR ಈ ರೀತಿ ಇದೆ ಬ್ರೇಕ್ ಡೌನು. ಅದಾದಮೇಲೆ ನಾವು ಪೊಸಿಷನ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗ್ತೇವೆ, ಈಸಿಲಿ ಸಾಲ್ವ್ ಮಾಡ್ತೇವೆ. ನೆಕ್ಸ್ಟ್ ಜಾಗ ಇಲ್ಲ, ಇರೇಸ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಸಿಂಪಲ್ ಮತ್ತೊಂದು ಸಲ ಬರೆದ್ಬಿಡ್ತೇನೆ. ENGIR. ಈ 3 ಸಲ ಎನ್ ಎಷ್ಟು ಸಲ ಇದೆ? ಎನ್ ಸಹ 3 ಸಲ ಇದೆ.
ಜಿ 2 ಸಲ, ಐ 2 ಸಲ, 3 3 6 8 10 11. ಥರ್ಡ್ ಒನ್, ಬಿಗಿನ್ ವಿತ್ ಜಿನ್ ಅಂಡ್ ಎಂಡ್ ವಿತ್ GRIN ಅಂತಿದ್ದಾರೆ. ಸೊ GIN ನಿಂದ ಸ್ಟಾರ್ಟು, GRIN ನಿಂದ ಎಂಡು ಅಂತಿದ್ದಾರೆ. 3 4 7. ಸೊ ಟೋಟಲ್ ನಮ್ಮ ಹತ್ರ 11 ಇತ್ತು. 11ರಲ್ಲಿ 7 ಲೆಟರ್ಸ್ಗಳು ಹೋದರೆ ಉಳಿಯುವಂಥದ್ದು 4. ಕರೆಕ್ಟ್. ಸೊ ಇಲ್ಲಿ ಏನಾಗತ್ತೆ, 4 ಫ್ಯಾಕ್ಟೋರಿಯಲ್ ಬರುತ್ತೆ. ಅದಾದಮೇಲೆ ಡಿವೈಡೆಡ್ ಬೈ. ಇಲ್ಲಿ ಯಾವುದು ರಿಪೀಟೆಡ್ ಆಗ್ತಾ ಇದೆ ಲೆಟರ್ಸು ನೋಡಬೇಕು. ಇಲ್ಲಿ ಏನೇ ಬಂತು, 2 ಜಿಗಳು ಹೋದವು. ಸೊ 2 ಜಿಗಳು ಹೋದರೆ ಇದು ಹೋಯ್ತು. 2 ಐಸ್ಗಳು ಇದು ಸಹ ಹೋಯ್ತು. ಈ ಆರ್ ಸಹ ಹೋಯ್ತು. ಈ ಇಲ್ಲಿ ಬರ್ತಾ ಇದೆಯಾ, ಈ ಬರ್ತಾ ಇಲ್ಲ. ಎನ್ನು 2 ಎನ್ ಹೋಯ್ತು. ಸೊ ಉಳಿದಿರುವಂಥದ್ದು ಒಂದೇ ಎನ್ನು. ಸೊ 1 ಎನ್ ಇತ್ತಂದರೆ ಅದೇನು ರಿಪೀಟ್ ಆಗಲ್ಲ. ಯಾವಾಗ ಸೇಮ್ ಲೆಟರ್ಸ್ಗಳು ರಿಪೀಟ್ ಆಗ್ತಾ ಇವೆಯೋ ಆವಾಗ ಮಾತ್ರ ಕೆಳಗೆ ಬರಿಬೇಕು. ಇಲ್ಲಿ ಕೇವಲ ಈ ರಿಪೀಟ್ ಆಗ್ತಾ ಇದೆ, ಹೀಗಾಗಿ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಅಂತ ಬರಿತೇನೆ. ಸಿಂಪಲ್, ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಡಿಗೆ ಬರೋಣ. ಆಲ್ ದ ಓವೆಲ್ಸ್ ಆರ್ ನಾಟ್ ಟುಗೆದರ್ ಅಂತಿದ್ದಾರೆ. ಸೊ ಸಿಂಪಲ್ಲು, ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲಿ ಏನು ಮಾಡಿದ್ವಿ, ಯಾವಾಗ ಆಲ್ ದ ಓವೆಲ್ಸ್ ಆರ್ ಟುಗೆದರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದಾದಮೇಲೆ ಟೋಟಲಿಂದ ಅದನ್ನು ಮೈನಸ್ ಮಾಡಿದ್ವಿ. ನಮ್ಮ ಟೋಟಲ್ ಗೊತ್ತು ನಮಗೆ. ಏನು ಟೋಟಲ್ಲು, 11 ಫ್ಯಾಕ್ಟೋರಿಯಲ್ ಇದೆ. ಏನೇನು ರಿಪೀಟ್ ಆಗ್ತಾ ಇದೆ, 3 ಬಾರಿ ಐ, 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಇದು ನಮ್ಮ ಟೋಟಲ್ ಆಗಿದೆ. ಇದರಿಂದ ನಾವು ಮೈನಸ್ ಮಾಡಬೇಕು ಯಾವುದನ್ನ, ಓವೆಲ್ಸ್ ಟುಗೆದರ್ ಎಷ್ಟು ಸಲ ಬರ್ತಾ ಇದೆ ಅಂತ. ಸೊ ಟುಗೆದರ್ ಬರ್ತಾ ಇರೋದು ಹೇಗೆ, ಸಿಂಪಲ್ ತಿಳ್ಕೋಣ. ಓವೆಲ್ಸ್ಗಳು ಯಾವುದಾದಿವೆ ಇದರಲ್ಲಿ, ಇ ಐ, AEIOU ಇವುಗಳಲ್ಲಿ ಇ ಮತ್ತು ಐ ಓವೆಲ್ಸ್ಗಳಾಗಿವೆ. ಸೊ 5 ಲೆಟರ್ಸ್ ಓವೆಲ್ಸ್. ಕರೆಕ್ಟ್. ಸೊ ಟುಗೆದರ್ ಅಂದ ಕೂಡಲೇ ಈ 5, 3 ಇ ಮತ್ತು 2 ಐ ಒಂದು ಬಾಕ್ಸ್ ಆಗತ್ತೆ. 11ರಲ್ಲಿ 5 ಹೋದರೆ ಉಳಿಯೋದೆಷ್ಟು, 6 ಪ್ಲೇಸಸ್ಗಳು ಉಳಿಯುತ್ತೆ. ಸೊ ಟುಗೆದರ್ ಅಂದ ಕೂಡಲೇ ಏನಾಗತ್ತೆ, ಪ್ಲಸ್ಸು 6 + 1 ಇದೇನಾಗತ್ತೆ 7 ಫ್ಯಾಕ್ಟೋರಿಯಲ್. ಇಲ್ಲಿ 7 ಫ್ಯಾಕ್ಟೋರಿಯಲ್ ಬಂತು. ಯಾಕೆ, 6 + 1. ಇಲ್ಲಿ ಈ 7 ಫ್ಯಾಕ್ಟೋರಿಯಲ್ಸ್ಗಳಲ್ಲಿ ಏನು ರಿಪೀಟ್ ಆಗ್ತಾ ಇದೆ ಈ ಪ್ಲೇಸಸ್ಗಳಲ್ಲಿ, ಈ ಐ ಅನ್ನ ಬಿಟ್ಬಿಡಿ, ಉಳಿದಿರುವಂಥದ್ದು ಎನ್ನು ಜಿ. ಸೊ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಅದೇ ರೀತಿ ಇದರ ಒಂದು ಎಷ್ಟು ರಿಪೀಟ್ ಆಗ್ತಾ ಇದೆ ಅಂತ ನೋಡಿದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಯಾಕೆ, 3 ಇ ಇದೆ, 2 ಐ ಇದೆ, ಟೋಟಲ್ 5 ಇದೆ. ಸೊ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಮಾಡಬೇಕಾಗತ್ತೆ. ಸೊ ಇದನ್ನೇ ನಾವಿಲ್ಲಿ ಹಾಕಿದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದೇ ನಮ್ಮ ಡಿ ನ ಆನ್ಸರ್ ಆಗಿರತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ಲು, ಟೋಟಲಿಂದ ಯಾವಾಗ ನಾವು ಮೈನಸ್ ಮಾಡ್ತೇವೋ ನಾಟ್ ಟುಗೆದರು, ಟುಗೆದರ್ ಇದ್ದದ್ದು, ಆವಾಗ ನಮಗೆ ನಾಟ್ ಟುಗೆದರ್ನ ಆನ್ಸರ್ ಸಿಗತ್ತೆ. ಲಾಸ್ಟ್ ಒನ್ನ ಮಾಡಿಬಿಡೋಣ. ಈಗ ಬರೋಣ, ನೋ 2 ಓವೆಲ್ಸ್ ಆರ್ ಟುಗೆದರ್ ಅಂತಿದ್ದಾರೆ. ಮೊದಲನೇ ಸ್ಟೆಪ್ ಏನಾಗಿರುತ್ತೆ, ಈ ಲೆಟರ್ಸ್ಗಳನ್ನ ಬರ್ಕೊಳ್ಳೋದು. ಇ ಇದೆ, ಎನ್ ಇದೆ, ಜಿ ಇದೆ, ಐ ಇದೆ, ಆರ್ ಇದೆ. ಎಷ್ಟು ಇ ಇದೆ, 3 ಇ. ಎಷ್ಟು ಎನ್ ಇದೆ, 3 ಎನ್. ಎಷ್ಟು ಜಿ ಇದೆ, 2 ಜಿ. ಎಷ್ಟು ಐ ಇದೆ, 2 ಐ, 1 ಆರ್. ಸೊ 3 3 6 8 10 11 ಲೆಟರ್ಸ್ ಇವೆ. ನೋ 2 ಓವೆಲ್ಸ್ ಆರ್ ಟುಗೆದರ್ ಅಂತಿದ್ದಾರೆ. ಸೊ 2 ಓವೆಲ್ಸ್ AEIOU ಇದರಲ್ಲಿ ಯಾವುದಾದ್ರು ಓವೆಲ್ಸ್ ಆಗತ್ತೆ, ಈ ಒಂದು ಓವೆಲ್ಲು ಐ, ಇವೆರಡನ್ನ ಹೊರತುಪಡಿಸಿ ಉಳಿದಿರುವಂಥದ್ದೆಲ್ಲವೂ ಕಾನ್ಸನೆಂಟ್ಸ್ ಆಗತ್ತೆ. 2 ಓವೆಲ್ಸ್ಗಳು ಟುಗೆದರ್ ಬರಬಾರ್ದು ಅಂತಿದ್ದಾರೆ. ಮೊದಲಿಗೆ ಕಾನ್ಸನೆಂಟ್ಸ್ಗಳ ಅರೇಂಜ್ಮೆಂಟ್ ಮಾಡಿಬಿಡೋಣ. ಸೊ ಎಷ್ಟಿವೆ ಕಾನ್ಸನೆಂಟ್ಸ್ ನಮ್ಮ ಹತ್ರ, 3 2 6 5 1 6. ಸೊ 6 ಕಾನ್ಸನೆಂಟ್ಸ್ಗಳು ಬರುತ್ತೆ. 1 2 3 4 5 6. ಇವು 6 ಕಾನ್ಸನೆಂಟ್ಸ್ಗಳಾದವು. ಇವುಗಳನ್ನ ಹೇಗೆ ಅರೇಂಜ್ ಮಾಡ್ಬೋದು, ಸಿಂಪಲ್. 6 ಫ್ಯಾಕ್ಟೋರಿಯಲ್ಲು ಕಾನ್ಸನೆಂಟ್ಸ್ಗಳಲ್ಲಿ ಏನೇನು ರಿಪೀಟ್ ಆಗ್ತಾ ಇದೆ, 3
ಎನ್ ಇದೆ, 2 ಜಿ ಇದೆ. ಸೊ ಇದು ಕಾನ್ಸನೆಂಟ್ಸ್ಗಳ ಅರೇಂಜ್ಮೆಂಟ್ ಆಯಿತು. ನೆಕ್ಸ್ಟ್ ಓವೆಲ್ಸ್ಗಳು ಟುಗೆದರ್ ಬರಬಾರ್ದು ಅಂದ್ರೇನು, ಓವೆಲ್ಸ್ಗಳು ಮಧ್ಯದಲ್ಲಿ ಬರಬೇಕು. ಸೊ ಇಲ್ಲಿ ಓವೆಲ್ಸ್ಗಳು ಬರುತ್ತೆ. ಈ ಕ್ರಾಸ್ ಮಾರ್ಕು ಕಾನ್ಸನೆಂಟ್ಸು ಉಳಿದಂತಹ ಹಿಂದೆ ಮುಂದೆ ಇರುವಂಥದ್ದೆಲ್ಲ ಓವೆಲ್ಸ್ಗಳಾಗತ್ತೆ. ಎಷ್ಟಿವೆ? 1 2 3 4 5 6 7 ಇವೆ. ಸೊ ಆದರೆ ನಮ್ಮ ಹತ್ರ ಇರುವಂತಹ ಓವೆಲ್ಸ್ಗಳು ಎಷ್ಟು? 3 + 2 5. ಸೊ 7 ಪ್ಲೇಸಸ್ ಇದೆ, ಆದರೆ ನಮ್ಮ ಹತ್ರ ಇರುವಂತಹ ಚಾಯ್ಸಸ್ಸು 5. ಹೀಗಾಗಿ ಇಟ್ ಬಿಕಮ್ಸ್ 7p5. ಯಾಕೆ ಡಿವೈಡೆಡ್ ಬೈ ಹಾಕ್ತಾ ಇದ್ದೇನೆ? ಯಾಕಂದರೆ 3 ಬಾರಿ ರಿಪೀಟ್ ಆಗ್ತಾ ಇದೆ ಇ. ಸೊ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಐ 2 ಬಾರಿ ರಿಪೀಟ್ ಆಗ್ತಾ ಇದೆ, ಹೀಗಾಗಿ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಸಿಂಪಲ್. ಮೊದಲಿಗೆ ಕಾನ್ಸನೆಂಟ್ಸ್ಗಳ ಅರೇಂಜ್ಮೆಂಟ್ ಮಾಡಿದ್ವಿ, ಅದಾದಮೇಲೆ ಉಳಿದಂತಹ ಪ್ಲೇಸಸ್ಗಳಲ್ಲಿ ಓವೆಲ್ಸ್ಗಳನ್ನ ಹಾಕಿದ್ವಿ. ಇದು ನಮ್ಮ ಆನ್ಸರ್ ಆಗುತ್ತೆ ಹೀಗೆ. ಸೊ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಓಕೆ, ಕೂಲ್, ಲೆಟ್ಸ್ ಗೋ ಅಹೆಡ್. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಬರೋಣ. ಎಕ್ಸಸೈಸ್ ಒಂದು. ಫೈಂಡ್ ದ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಮಿಸಿಸಿಪ್ಪಿ. ಸೇಮ್ ಇರುತ್ತೆ ಪ್ರೊಸೆಸ್ಸು. ಬ್ರೇಕ್ ಡೌನ್ ಮಾಡ್ಕೊಳ್ಳೋದು. MISP. ಎಷ್ಟು ಎಮ್ ಇದೆ? ಒಂದೇ ಎಮ್ ಇದೆ. ಎಷ್ಟು ಐ ಇದೆ? 1 2 3 4 ಐ ಇದೆ. ಎಷ್ಟು ಎಸ್ ಇದೆ? 2 4. ಎಷ್ಟು ಪಿ ಇದೆ? 2. ಸೊ 2 4 6 4 10 11. 4 8 10 11 ಇದೆ. ಸೊ ಟೋಟಲ್ 11 ಇದೆ. ನಮಗೆ ನಂಬರ್ ಆಫ್ ಪರ್ಮ್ಯೂಟೇಷನ್ಸ್ ಬೇಕಂದ್ರೆ ಸಿಂಪಲ್. 11 ಇದೆ, 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನೇನು ರಿಪೀಟ್ ಆಗ್ತಾ ಇದೆ? 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಏನೇನು ರಿಪೀಟ್ ಆಗ್ತಾ ಇದೆ ಅದನ್ನು ಕೆಳಗೆ ಬರೆದ್ಬಿಡೋದು. ಅದು ನಮ್ಮ ಟೋಟಲ್ ಆಯಿತು. 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಈಗ ಮೊದಲನೇದಕ್ಕೆ ಬರೋಣ. ದ 4 ಎಸ್ ಆರ್ ಟುಗೆದರ್ ಅಂತಿದ್ದಾರೆ. ಈ 4 ಎಸ್ಗಳು ಟುಗೆದರ್ ಬರ್ತಾ ಇವೆ. ಟುಗೆದರ್ ಅಂದ ಕೂಡಲೇ ಸಿಂಪಲ್ಲು ಎಸ್ 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 ಎಸ್. ಇದನ್ನು ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. 11ರಲ್ಲಿ 4 ಹೋದರೆ ಉಳಿದಿರುವಂಥದ್ದು ಎಷ್ಟು? 7 ಪ್ಲೇಸಸ್ಗಳಾಗತ್ತೆ. ಸೊ 7 + 1 ಇದೇನಾಗತ್ತೆ? 8 ಫ್ಯಾಕ್ಟೋರಿಯಲ್ ಆಗತ್ತೆ. ಸೊ ಈ 8 ಫ್ಯಾಕ್ಟೋರಿಯಲ್ನಲ್ಲಿ ಎಸ್ ಅನ್ನು ಬಿಟ್ಬಿಡಿ. ಏನು ರಿಪೀಟ್ ಆಗ್ತಾ ಇದೆ? 2 ಇಂಟು 4 ಫ್ಯಾಕ್ಟೋರಿಯಲ್. ಯಾಕೆ? ಐ 4 ಮತ್ತು ಪಿ. ಸೊ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇನ್ನು ಈ ಬಾಕ್ಸಿಗೆ ಬರೋದಾದರೆ ಎಲ್ಲ ಸೇಮ್ ಲೆಟರ್ಸ್ಗಳಿವೆ. ಇಟ್ಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು 1. ಹೀಗಾಗಿ ಇದು ನಮ್ಮ ಆನ್ಸರ್ ಆಗತ್ತೆ ಏದು. ನೆಕ್ಸ್ಟ್ ಬಿಗೆ ಬರೋಣ. ದ 4 ಎಸ್ಎಸ್ ಆರ್ ನಾಟ್ ಟುಗೆದರ್ ಅಂತಿದ್ದಾರೆ. ಸಿಂಪಲ್ ಇರುವಂತಹದ್ದು. ನಾಟ್ ಟುಗೆದರ್ ಅಂದರೆ ಈ ಟುಗೆದರ್ ಮತ್ತು ಈ ಟೋಟಲ್ 2 ಇದೆ ಅಲ್ಲ, ಇದರಿಂದ ಇದನ್ನು ಮೈನಸ್ ಮಾಡಿಬಿಡೋದು. ಸೊ ಬಿ ಈಸ್ ನಥಿಂಗ್ ಬಟ್ 11 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಮೈನಸ್ ಇದು ನಮ್ಮ ಆನ್ಸರ್ ಆಗತ್ತೆ. ಯಾವುದಕ್ಕೆ? ದ 4 ಎಸ್ಎಸ್ ಆರ್ ನಾಟ್ ಟುಗೆದರ್. ಥರ್ಡ್ ಒನ್ ಬಿಗಿನ್ ವಿತ್ ಮಿಸ್ ಅಂತಿದ್ದಾರೆ. ಸೊ ಮಿಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಅದು ವೆರಿ ಇಂಪಾರ್ಟೆಂಟು. ಈ ಮಿಸ್ ಆಯಿತು. ಉಳಿದಿರುವಂಥದ್ದು ಎಷ್ಟು ಪ್ಲೇಸು? 11ರಲ್ಲಿ 4 ಹೋದರೆ 7. ಸೊ 7 ಪ್ಲೇಸಸ್ಗಳಿವೆ. ಸೊ 7 ಪ್ಲೇಸಸ್ಗಳನ್ನ ಹೇಗೆ ಅರೇಂಜ್ ಮಾಡೋದು? 7 ಫ್ಯಾಕ್ಟೋರಿಯಲ್. ಏನು ರಿಪೀಟ್ ಆಗ್ತಾ ಇದೆ? ಎಮ್ಮು ಐ. ಎಸ್ ಅಂದು 2 ಹೋಯಿತು. ಸೊ ಉಳಿದಿರುವಂಥದ್ದು 2 ಎಸ್ಸು, ಯಾಕಂದರೆ ಮಿಸ್ಸಲ್ಲಿ 2 ಹೋಯಿತು. ಅದಾದ ಮೇಲೆ ಐ 1 ಹೋಗಿದೆ, ಉಳಿದಿರುವಂಥದ್ದು 4ರಲ್ಲಿ 1 ಹೋಯಿತು ಅಂದರೆ 3. ಪಿ ಎಲ್ಲೂ ಹೋಗಿಲ್ಲ. ಸೊ ಇದಾಗತ್ತೆ 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಲ್ಲಿ ನಾವು ಬಾಕ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆ? ಯಾಕಂದರೆ ಸೆಟ್ ಇದೆ, ಮಿಸ್ಸಿಂದಲೇ ಸ್ಟಾರ್ಟ್ ಆಗಬೇಕು ಅಂತ. ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ನಾವು ಬಾಕ್ಸಲ್ಲಿ ಕನ್ಸಿಡರ್ ಮಾಡ್ತೇವೆ. ಇದನ್ನು ನಾವು ಬಿಟ್ಟು ಉಳಿದಿರುವಂತಹ ಪ್ಲೇಸಸ್ಗಳನ್ನ ಮಾಡಿ ನಾವು ನಮ್ಮ ಆನ್ಸರನ್ನು ತೆಗೆದುಕೊಳ್ತೇವೆ. ಇನ್ನು ಲಾಸ್ಟ್ ಒನ್ನಿಗೆ ಬರೋಣ. ಸಿಪ್ಪಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತಿದ್ದಾರೆ. ಸೊ 11ರಲ್ಲಿ
3 ಹೋಯ್ತು, SIP. ಎಷ್ಟು ಉಳಿದಿರೋದು? 8 ಲೆಟರ್ಸ್ ಉಳಿದಿದೆ. ಸೊ 8 ಫ್ಯಾಕ್ಟೋರಿಯಲ್. ಎಸ್ ಹೋಯ್ತು, 4ರಲ್ಲಿ 1 ಎಸ್ ಹೋಯ್ತು ಅಂದರೆ 3 ಫ್ಯಾಕ್ಟೋರಿಯಲ್ಲು. ಐ 4ರಲ್ಲಿ 1 ಐ ಹೋಯ್ತು ಅಂದರೆ ಮತ್ತೊಂದು 3 ಫ್ಯಾಕ್ಟೋರಿಯಲ್ ಬರುತ್ತೆ. ಪಿ 2ರಲ್ಲಿ 1 ಹೋಯ್ತು, ಸೊ ಉಳಿದಿರುವಂಥದ್ದು ಒಂದೇ. ಹೀಗಾಗಿ ಬಿಗಿನ್ ವಿತ್ ಸಿಪ್ದು 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇದೇ ಆನ್ಸರ್ ಆಗುತ್ತೆ. ಈಸಿ ಪೀಸಿ. ಫೈಂಡ್ ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಅಸಾಸಿನೇಷನ್. ಫಸ್ಟಿಗೆ ಅಸಾಸಿನೇಷನ್ ಅಲ್ಲಿ ಎಷ್ಟು ಟೋಟಲ್ ಪರ್ಮ್ಯುಟೇಷನ್ಸ್ ಬರುತ್ತೆ ಅಂತ ನೋಡಬೇಕು. ವರ್ಡ್ ಬ್ರೇಕ್ ಡೌನ್ ಸಿಂಪಲ್. ಎ ಇದೆ, ಎಸ್ ಇದೆ, ಐ ಇದೆ, ಎನ್ ಇದೆ, ಟಿ ಇದೆ, ಓ ಇದೆ. ಸೊ ಎಷ್ಟು ಎ ಬರ್ತಾ ಇದೆ? 3 ಎ ಬರ್ತಾ ಇದೆ. ಎಷ್ಟು ಎಸ್ ಬರ್ತಾ ಇದೆ? 4 ಎಸ್ ಬರ್ತಾ ಇದೆ. ಎಷ್ಟು ಐ ಬರ್ತಾ ಇದೆ? 2 ಐ ಬರ್ತಾ ಇದೆ. ಎಷ್ಟು ಎನ್ ಬರ್ತಾ ಇದೆ? 2 ಎನ್ ಬರ್ತಾ ಇದೆ. ಎಷ್ಟು ಟಿ ಬರ್ತಾ ಇದೆ? 1. ಎಷ್ಟು ಓ ಬರ್ತಾ ಇದೆ? 1. 3 4 7 2 9 2 11 2 13 3 6 9 4 13. ಸೊ ಇದ್ರ ಬ್ರೇಕ್ ಡೌನ್ ಏನಾಗುತ್ತೆ? ಸಿಂಪಲ್. 13 ಫ್ಯಾಕ್ಟೋರಿಯಲ್ ಟೋಟಲ್ಲು, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್. ಏನೇನು ರಿಪೀಟ್ ಆಗ್ತಾ ಇದೆ ಅದು ಬರೆದಿದ್ದೇನೆ. ಇದು ಟೋಟಲ್ ಪರ್ಮ್ಯುಟೇಷನ್ಸ್ ಆಯಿತು. ಫಸ್ಟ್ ಒನ್, ದ ಓವಲ್ಸ್ ಆರ್ ಇನ್ ಈವನ್ ಪ್ಲೇಸಸ್ ಅಂತಿದ್ದಾರೆ. ಸೊ 13 ಲೆಟರ್ಸ್ ಇದೆ. 1 2 3 4 5 6 7 8 9 10 11 12 13. 13ಅಲ್ಲಿ ಓವೆಲ್ಸ್ ಈವನ್ ಪ್ಲೇಸಸ್ ಅಲ್ಲಿ ಬರಬೇಕು ಅಂತಿದ್ದಾರೆ. ಈವನ್ ಪ್ಲೇಸಸ್ ಯಾವುದಾಗುತ್ತೆ? ಸೆಕೆಂಡ್ ಒನ್, 4th ಒನ್, 6th, 8th, 10th, 12th. ಇವು ಈವನ್ ಪ್ಲೇಸಸ್ ಆಗತ್ತೆ. ಎಷ್ಟು ಓವೆಲ್ಸ್ ಇದೆ ನಮ್ಮ ಹತ್ರ? ಎ ಇ ಐ ಒ ಯು. ಎ ಇದೆ, ಐ ಇದೆ, ಓ ಇದೆ. ಸೊ 3 2 5 1 6. ಸೊ ನಮಗೆ 6 ಪ್ಲೇಸ್ ಬೇಕಿದೆ. 6 ಪ್ಲೇಸ್ಗಳಲ್ಲಿ ನಮ್ಮ ಹತ್ರ ಇರೋದು 6 ಓವಲ್ಸ್. ಸೊ ಇಟ್ಸ್ ನಥಿಂಗ್ ಬಟ್ 6 ಫ್ಯಾಕ್ಟೋರಿಯಲ್ ಆಗತ್ತೆ. ಏನು ರಿಪೀಟ್ ಆಗ್ತಾ ಇದೆ? 3 ಬಾರಿ ಎ ಮತ್ತು 2 ಬಾರಿ ಐ ರಿಪೀಟ್ ಆಗ್ತಾ ಇದೆ. ಇದು ಓವಲ್ಸ್ಗಳದಾಯಿತು. ಇನ್ನು ಎಷ್ಟು ಆಡ್ ಪ್ಲೇಸಸ್ಗಳು ಉಳಿದು? 13 ಲೆಟರ್ ಇದೆ, 6 ಹೋಯಿತು ಅಂದರೆ ಎಷ್ಟು ಉಳಿಯುತ್ತೆ? 7 ಫ್ಯಾಕ್ಟೋರಿಯಲ್ ಉಳಿಯುತ್ತೆ. ಈ 7 ಫ್ಯಾಕ್ಟೋರಿಯಲ್ಸ್ಗಳಲ್ಲಿ ಏನು ರಿಪೀಟ್ ಆಗ್ತಾ ಇದೆ? 4 ಬಾರಿ ಎಸ್ ರಿಪೀಟ್ ಆಗ್ತಾ ಇದೆ, 2 ಬಾರಿ ಎನ್ ರಿಪೀಟ್ ಆಗ್ತಾ ಇದೆ. ಸೊ ಇದೇ ನಮ್ಮ ಫಸ್ಟ್ ಓವೆಲ್ಸ್ ಇನ್ ಈವನ್ ಪ್ಲೇಸಸ್ ಆಯಿತು. ನೆಕ್ಸ್ಟ್, ಓವೆಲ್ಸ್ ಆರ್ ಇನ್ ಆಡ್ ಪ್ಲೇಸಸ್ ಅಂತಿದ್ದಾರೆ. ಸೇಮ್ 13 ಸ್ಥಾನ ಇದೆ ಅನ್ಕೊಳ್ಳೋಣ. 1 2 3 4 5 6 7 8 9 10 11 12 13. ಈ 13ಗಳಲ್ಲಿ ಆಡ್ ಪ್ಲೇಸಸ್ಗಳು ಅಂದರೆ ಯಾವುದಾಗತ್ತೆ? 1 3 5 7 9. 1 3 5 7 9 11 13. ಸೊ 1 2 3 4 5 6 7 ಇವೆ. 7ಸ್ಗಳಲ್ಲಿ ನಮ್ಮ ಹತ್ರ ಎಷ್ಟಿರೋದು ಓವಲ್ಸು? 6 ಇರೋದು. ಸೊ 7ಅಲ್ಲಿ ನಮ್ಗೆ 6 ಬೇಕು. 7p 6 ಆಗುತ್ತೆ. ಯಾಕೆ 7 ಫ್ಯಾಕ್ಟೋರಿಯಲ್ ತೊಗೊಂಡಿಲ್ಲ? ಯಾಕಂದರೆ ನಮ್ಮ ಹತ್ರ ಇರೋದೇ 6. ಅದರಲ್ಲಿ ನಾವು 7 ಪ್ಲೇಸಸ್ಗಳನ್ನ ಫಿಲ್ ಮಾಡಬೇಕಾಗಿದೆ. ಹೀಗಾಗಿ 7p 6 ಆಯಿತು. ಡಿವೈಡೆಡ್ ಬೈ ಏನು ಬರುತ್ತೆ? 3 ಫ್ಯಾಕ್ಟೋರಿಯಲ್ ಬರುತ್ತೆ, 2 ಫ್ಯಾಕ್ಟೋರಿಯಲ್. ಯಾಕೆ ಅಂತೀರಾ? ಎ 3 ಆ 2 ಬಾರಿ ಇದೆ. ನೆಕ್ಸ್ಟ್, ನಾವು 6 ಸ್ಥಾನವನ್ನು ತುಂಬಲಿಕ್ಕಾಗೋದು. ನಮ್ಗೆ ಬೇಕಾಗಿದ್ದು 7 ಸ್ಥಾನ. ಏನಾಯಿತು? ಯಾಕಂದರೆ ನಮ್ಮ ಹತ್ರ ಇರೋದೇ 6. ಹೀಗಾಗಿ ಉಳಿದಂಥದ್ದು ಒಂದು ಮೈನಸ್ ಮಾಡಿ 7 ಪ್ಲೇಸಸ್ಗಳು ಮತ್ತೆ ತುಂಬಬೇಕಾಗತ್ತೆ. 7 ಫ್ಯಾಕ್ಟೋರಿಯಲ್ ಯಾವ ವೇಸ್ನಲ್ಲಿ ತುಂಬ್ತೀರಾ? ಉಳಿದಿರುವಂತಹದ್ದು. ಉಳಿದಿದ್ದೇನು? ಸೇಮ್ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಬರುತ್ತೆ ಕೆಳಗೆ ಕಾನ್ಸನೆಂಟ್ಸ್ಗಳಿಂದ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಯಾಕೆ 7p 6 ತೊಗೊಂಡೆ? 7 ಪ್ಲೇಸಸ್ ಇದೆ, ಬಟ್ ನಮ್ಮ 6ಇಂದ ತುಂಬಬೇಕು. ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಅದಾದಮೇಲೆ ಒಂದು ಉಳಿಯುತ್ತೆ. ಹೀಗಾಗಿ 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಮಾಡಿದೆ. ಎಸ್, ಸಿಗೆ ಬರೋಣ. ದ ವರ್ಡ್ ನೇಷನ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಟುಗೆದರ್ ಅಂತಿದ್ದಾರೆ. ಅದಕ್ಕಿಂತ ಮೊದಲು ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಡೋಣ. ಎ ಇದೆ, ಎಸ್ ಇದೆ,
ಐ ಇದೆ, ಎನ್ ಇದೆ, ಅದಾದಮೇಲೆ ಟಿ ಓ. ಎ ಎಷ್ಟು ಬಾರಿ ಬರ್ತಾ ಇದೆ? ಎ 3 ಬಾರಿ ಬರ್ತಾ ಇದೆ. ಎಸ್ 4 ಬಾರಿ. ಐ ಎಷ್ಟು ಬಾರಿ ಬರ್ತಾ ಇದೆ? 2 ಬಾರಿ. ಎನ್ನು 2, ಟಿ 1, ಓ 1. ಸೊ 3 4 7 2 9 2 11 11 2 13 3 3 6 9 4 13 ಇವೆ. ಫಸ್ಟಿಗೆ ನೇಷನ್ ಆಲ್ವೇಸ್ ಪ್ರೆಸೆಂಟ್ ಟುಗೆದರ್ ಅಂತಿದ್ದಾರೆ. ಸೊ ಸಿಗೆ ಬರೋಣ. ನೇಷನ್ NATION ಇದು ಟುಗೆದರ್ ಇರುತ್ತೆ ಅಂತಿದ್ದಾರೆ. ಇಲ್ಲಿ 3 + 3 6. ನಮ್ಮ ಹತ್ರ ಟೋಟಲ್ 13 ಲೆಟರ್ಸ್ ಇವೆ. 13ರಲ್ಲಿ 6 ಹೋದ್ರೆ ಎಷ್ಟು ಉಳಿಯುತ್ತೆ? 7. ಸೊ 7 ಪ್ಲೇಸಸ್ ಇದೆ. ಇದನ್ನ 1 ಅಂತ ಕನ್ಸಿಡರ್ ಮಾಡ್ತೇವೆ. ಸೊ 7 + 1 ಇಟ್ ಬಿಕಮ್ಸ್ 8. ಸೊ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನಾಗತ್ತೆ ನೋಡೋಣ. ಎನ್ 2 ಇದ್ವು, ಸೊ 2 ಹೋಯ್ತು. ಅದಾದ್ಮೇಲೆ ಎಗೆ ಬರೋಣ. ಎ 1 ಇಲ್ಲಿ ಹೋಯ್ತು, 3ರಲ್ಲಿ 1 ಹೋದ್ರೆ 2 ಉಳಿಯುತ್ತೆ. ಸೊ 2 ಫ್ಯಾಕ್ಟೋರಿಯಲ್ ಆಗತ್ತೆ. ಅದಾದ್ಮೇಲೆ ಟಿಗೆ ಬರೋಣ. ಟಿ 1, ಐ ಏನಂತ ಇದೆ? ಐ 2 ಇತ್ತು, ಇಲ್ಲೊಂದು ಹೋಯ್ತು, ಇಲ್ಲಿ ಒಂದೇ ಉಳಿಯುತ್ತೆ. ಕೆಳಗೆ ಹಾಕೋ ಅವಶ್ಯಕತೆ ಇಲ್ಲ, ರಿಪೀಟೆಡ್ ಆಗ್ತಾ ಇದ್ರೆ ಮಾತ್ರ ಹಾಕೋದು. ಓಗ್ ಬರೋಣ, ಒಂದೇ ಇತ್ತು. ಎನ್ನು ಆಯಿತು, ಉಳಿದಂತಹದ್ದು ಯಾವ್ದು ಉಳಿತು? ಮತ್ತೆ ಎಸ್ 1 ಉಳಿತು. ಸೊ ಎಸ್ 4 ಫ್ಯಾಕ್ಟೋರಿಯಲ್ ಆಗತ್ತೆ. ಸೊ ಎದಲ್ಲಿ 3ರಲ್ಲಿ 1 ಹೋಯ್ತು, 2 ಆಯಿತು. ಇಲ್ಲಿ 4 ಇತ್ತು, 4 ಇಲ್ಲಿ ಬಂತು. ಐದೇನಾಯಿತು? 2ರಲ್ಲಿ 1 ಇಲ್ಲಿ ಹೋಗಿದೆ, ಹೀಗಾಗಿ ಏನು ಹಾಕಲ್ಲ, ಎನ್ 2 ಹೋಯ್ತು. ಸೊ ದಿಸ್ ಬಿಕಮ್ಸ್ ಆನ್ಸರ್ ಫಾರ್ ನೇಷನ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಟುಗೆದರ್. ಹಾಗೆ ಇಲ್ಲಿ ನೇಷನ್ ಅನ್ನ ಮತ್ತೆ ನಾವು ಪರ್ಮ್ಯೂಟೇಷನ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಇದು ಫಿಕ್ಸ್ ಇದೆ. ಇಲ್ಲಿ ಹಿಂದೆ ಮುಂದೆ ಏನೂ ಆಗ್ತಾ ಇಲ್ಲ, ಇದೇ ಫಾರ್ಮ್ಯಾಟಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದನ್ನು ಅದೇ ರೀತಿ ಇಡ್ತೇವೆ. ಅದಾದಮೇಲೆ ಅದನ್ನು ಒಂದು ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಬೇಕಾದಂತಹ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೇವೆ. ಕೂಲ್, ಎಸ್. ನೆಕ್ಸ್ಟ್ ಡಿಗೆ ಬರೋಣ. ಬಿಗಿನ್ಸ್ ವಿತ್ AS ಅಂಡ್ ಎಂಡ್ಸ್ ವಿತ್ AS ಅಂತಿದ್ದಾರೆ. ಸಿಂಪಲ್ ಇರುವಂತಹದ್ದು. AS ನಿಂದ ಸ್ಟಾರ್ಟ್ ಆಗ್ತಾ ಇದೆ, AS ನಿಂದ ಎಂಡ್ ಆಗ್ತಾ ಇದೆ. 4 ಹೋದ್ವು 13ರಲ್ಲಿ, ಎಷ್ಟು ಉಳಿತು? 9. ಸೊ 9 ಲೆಟರ್ಸ್ ಉಳಿತು. ಸೊ 9 ಹೇಗೆ ಅರೇಂಜ್ ಮಾಡ್ಬೋದು? 9 ಫ್ಯಾಕ್ಟೋರಿಯಲ್ ವೇಸ್ದಲ್ಲಿ. 2A 2S ಹೋಯ್ತು. ಸೊ 2A ಹೋಯ್ತು ಅಂದ್ರೆ ಒಂದೇ ಎ ಉಳಿತು, ಕೆಳಗೆ ಹಾಕೋ ಅವಶ್ಯಕತೆ ಇಲ್ಲ. 2S ಹೋಯ್ತು ಅಂದ್ರೆ ಎಷ್ಟು ಉಳಿತು? 4 - 2 2 ಉಳಿಯುತ್ತೆ. ಸೊ 2 ಫ್ಯಾಕ್ಟೋರಿಯಲ್ ಆಗತ್ತೆ. ಅದಾದಮೇಲೆ ಐದು 2, ಎಂದು 2. ಸೊ ಇದು ನಮ್ಮ ಫೈನಲ್ ಆನ್ಸರ್ ಆಗತ್ತೆ. ಈಸಿ ಪೀಸಿ ಇರುವಂತಹದ್ದು. AS ಫಸ್ಟಿಗೆ ಲಾಸ್ಟಿಗೆ ಇದೆ, ಮಧ್ಯದಲ್ಲಿ 9 ಲೆಟರ್ಸ್ ಬರುತ್ತೆ. ಅದನ್ನು 9 ಫ್ಯಾಕ್ಟೋರಿಯಲ್ ವೇಸ್ದಲ್ಲಿ ಅರೇಂಜ್ ಮಾಡ್ತೇವೆ. ಅದಾದ ಮೇಲೆ ಏನೇನು ರಿಪೀಟ್ ಆಗ್ತಾ ಇದೆ ಕೆಳಗೆ ಹಾಕ್ತಾ ಇದ್ದೇವೆ. ಕೂಲ್, ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಆಸಮ್ ಬ್ಲಾಸಮ್ ಪರ್ಮ್ಯೂಟೇಷನ್ಸ್ ಅನ್ನ ಮುಗಿಸಿದ್ದೆ ಒಂದು ಪಾರ್ಟ್ ಅನ್ನ. ನೆಕ್ಸ್ಟ್ ಇರುವಂತಹದ್ದು ಸರ್ಕ್ಯುಲರ್ ಪರ್ಮ್ಯೂಟೇಷನ್. ವೆರಿ ಪ್ರಿಸೈಸ್ ಇರುವಂತಹದ್ದು, ವೆರಿ ಈಸಿ ಇರುವಂತಹದ್ದು. ಬೇಗನೆ ಮುಗಿಸ್ಬಿಡೋಣ. ವೆನ್ objects are arranged along a closed curve like a circle or a ring, the permutations are known as circular permutation. ಹೆಸರಲ್ಲೇ ಇದೆ ಸರ್ಕ್ಯುಲರ್ ಅಂತ. ಸೊ ನಮ್ಮ ಹತ್ರ ABCD 4 ಲೆಟರ್ಸ್ ಇದೆ ಅಂದರೆ ಸರ್ಕ್ಯುಲರ್ ಅಲ್ಲಿ ABCD ಈ ರೀತಿ ಬರುತ್ತೆ. ಅದೇ ಮತ್ತೊಂದು ಸರ್ಕ್ಯುಲರ್ ಹಾಕಿದ್ರೆ ಏನಾಗುತ್ತೆ? D ಇಲ್ಲಿ ಹೋಗುತ್ತೆ, A ಇಲ್ಲಿ ಬರುತ್ತೆ, B ಇಲ್ಲಿ ಬರುತ್ತೆ, C ಇಲ್ಲಿ ಬರುತ್ತೆ. ಅದೇ ಮತ್ತೊಂದು ಸೇಮ್, ಇದೊಂದು ರಿಪೀಟ್ ಸರ್ಕ್ಯುಲರ್ ಆಗ್ತಾ ಇದೆ, ರಿಂಗ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಇನ್ ಅ ಸರ್ಕ್ಯುಲರ್ ಅರೇಂಜ್ಮೆಂಟ್ ದರ್ ಇಸ್ ನೈದರ್ ಅ ಬಿಗಿನಿಂಗ್ ನಾರ್ ಎನ್ ಲಾಸ್ಟ್ ಟರ್ಮ್. ನೀವು ನೋಡಿರೋ ಹಾಗೆ ಹಿಂದಿಂದ ಒಂದು ABCD ಎಕ್ಸಾಂಪಲ್ ಕೊಟ್ಟೆ, ಯಾವುದು ಸ್ಟಾರ್ಟಿಂಗ್ ಇಲ್ಲ, ಯಾವುದು ಎಂಡಿಂಗ್ ಅಲ್ಲಿ ಇಲ್ಲ. ಯಾಕಂದ್ರೆ ಸರ್ಕ್ಯುಲರ್ ಮೂವ್ ಆಗ್ತಾನೇ ಇರುತ್ತೆ ಅದು. ಸೊ ಹೀಗಾಗಿ ಸ್ಟಾರ್ಟು ಇಲ್ಲ, ಎಂಡೂ ಇಲ್ಲ. ಫಾರ್ ಎಕ್ಸಾಂಪಲ್ ABCD ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಲೀನಿಯರ್ ಪರ್ಮ್ಯೂಟೇಷನ್ಸ್ ಏನಾಗುತ್ತೆ? ABCD ಇರ್ಬೋದು, BCDA, CDAB, DABC ಆಗತ್ತೆ. ಇವೆಲ್ಲವೂ ಡಿಫ್ರೆಂಟು. ಬಟ್ ಸರ್ಕ್ಯುಲರ್ ಅಲ್ಲಿ ಏನಾಗ್ತಾ ಇದೆ? ಯಾವುದೂ ಸ್ಟಾರ್ಟಿಂಗ್ ಅಲ್ಲಿಲ್ಲ, ಯಾವುದೂ ಎಂಡಿಂಗ್ ಅಲ್ಲಿಲ್ಲ. ಹೀಗಾಗಿ ಈ ರೀತಿಯ 4 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ಗಳು ನಮ್ಗೆ ಸಿಗಲ್ಲ, ಇರೋದು ಒಂದೇ ಆಗತ್ತೆ. ಯಾಕಂದ್ರೆ ಎಲ್ಲವೂ ಸಹ ಸೇಮ್ ಆಗಿ ಕನ್ಸಿಡರ್ ಆಗೋದು. ಸರ್ಕ್ಯುಲರ್ ಅಂದ್ರೆ ಸ್ವಿಚ್ ಆಗ್ತಾ ಇರೋದು, ಸ್ಟಾರ್ಟು ಇಲ್ಲ, ಎಂಡೂ ಇಲ್ಲ. ಹೀಗಾಗಿ ಒಂದು ಇಲ್ಲಿದ್ದವ್ರು ಇಲ್ಲಿ ಬರ್ತಾರೆ, ಇಲ್ಲಿದ್ದವ್ರು ಇಲ್ಲಿ ಬರ್ತಾರೆ. ಯಾವುದೊಂದು ಸೆಟ್ ಇರುತ್ತೋ ಅದೇ
ನಮ್ಮ ಏನಾಗಿರುತ್ತೆ ಸರ್ಕ್ಯುಲರ್ ಪರ್ಮ್ಯುಟೇಷನ್ನಲ್ಲಿ ಬರುತ್ತೆ. ಹೀಗಾಗಿ ದ ನಂಬರ್ ಆಫ್ ಸರ್ಕ್ಯುಲರ್ ಪರ್ಮ್ಯುಟೇಷನ್ಸ್ ಆಫ್ ಎನ್ ಆಬ್ಜೆಕ್ಟ್ಸ್ ಇಸ್ n-1 ಫ್ಯಾಕ್ಟೋರಿಯಲ್. ಸೊ ABCD 4 ಲೆಟರ್ಸು ಲೀನಿಯರ್ಸ್ ಅಲ್ಲಿ ಏನಾಗ್ತಿತ್ತು 4 ಫ್ಯಾಕ್ಟೋರಿಯಲ್ ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲಿ. ಈ ಪ್ರಾಬ್ಲಮಲ್ಲಿ ಏನಾಗುತ್ತೆ 4-1 ಅಂದರೆ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೇನೆ. ಸರ್ಕ್ಯುಲರ್ ಪರ್ಮ್ಯುಟೇಷನ್ಸ್ಗಳು ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ? ಎಲ್ಲವೂ ಸಹ ಸೇಮೇ ಆಗಿರುತ್ತೆ, ಒಂದು ಆದಮೇಲೆ ಮತ್ತೊಂದು ಸ್ವಿಚ್ ಆಗ್ತಾ ಇರುತ್ತೆ. ಹೀಗಾಗಿ ಲೀನಿಯರ್ ಪರ್ಮ್ಯುಟೇಷನ್ಸ್ಗೆ ಹೋಲಿಸಿದ್ರೆ ಇಲ್ಲಿ n-1 ಫ್ಯಾಕ್ಟೋರಿಯಲ್ ಆಗತ್ತೆ. ಈ ಪ್ರಾಬ್ಲಮ್ನ ನೋಡೋಣ. ಇನ್ ಹೌ ಮೆನಿ ವೇಸ್ ಕ್ಯಾನ್ 8 ಪರ್ಸನ್ ಬಿ ಸೀಟೆಡ್ ಅಟ್ ಅ ರೌಂಡ್ ಟೇಬಲ್ ಅಂತಿದ್ದಾರೆ. ರೌಂಡ್ ಅಂದರೆ ಸರ್ಕ್ಯುಲರು. ಇಲ್ಲಿ n8 ಇದೆ. ಸೊ ನಮಗೆ ಸರ್ಕ್ಯುಲರ್ ಪರ್ಮ್ಯುಟೇಷನ್ ಅಲ್ಲಿ ಏನಾಗುತ್ತೆ n-1 ಫ್ಯಾಕ್ಟೋರಿಯಲ್. ಸೊ 8-1 7 ಫ್ಯಾಕ್ಟೋರಿಯಲ್ ವಿಲ್ ಬಿ ಅವರ್ ಆನ್ಸರ್. ಸಿಂಪಲ್, ಅರ್ಥ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಅದೇ ಲೀನಿಯರ್ ಪರ್ಮ್ಯುಟೇಷನ್ ಲೀನಿಯರ್ ಟೇಬಲ್ ಆಗಿದೆ ಏನಾಗ್ತಾ ಇತ್ತು n ಫ್ಯಾಕ್ಟೋರಿಯಲ್ 8 ಫ್ಯಾಕ್ಟೋರಿಯಲ್ ಆಗ್ತಾ ಇತ್ತು. ಬಟ್ ಇದು ಸರ್ಕ್ಯುಲರ್ ರೌಂಡ್ ಆಗಿರೋದ್ರಿಂದ 7 ಫ್ಯಾಕ್ಟೋರಿಯಲ್ ಆಗತ್ತೆ. ನೆಕ್ಸ್ಟ್ ಇನ್ ಹೌ ಮೆನಿ ವೇಸ್ ಕ್ಯಾನ್ 10 ಡಿಫ್ರೆಂಟ್ ಪ್ರೀಶಿಯಸ್ ಸ್ಟೋನ್ಸ್ ಬಿ ಸೆಟ್ ಟು ಫಾರ್ಮ್ ಅ ನೆಕ್ಲೆಸ್. ನೆಕ್ಲೆಸ್ ಮಾಡ್ತಿದ್ದಾರೆ ಅಂತೆ. ಓಕೆ, ಅದರಲ್ಲಿ 10 ಡಿಫ್ರೆಂಟ್ ಆಗಿರುವಂತಹ ಪ್ರೀಶಿಯಸ್ ಸ್ಟೋನ್ಸ್ಗಳಿವೆ. ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲಿ ಜನ ಇದ್ರು, ಇಲ್ಲಿ ಪ್ರೀಶಿಯಸ್ ಸ್ಟೋನ್ಸ್ಗಳಿವೆ. ಸೊ ಈ ರೀತಿ ಸ್ಟೋನ್ಸ್ಗಳು ಅರೇಂಜ್ ಆದ್ರೂ ಒಂದೇ, ಈ ರೀತಿ ಸ್ಟೋನ್ಸ್ಗಳು ಅರೇಂಜ್ ಆದ್ರೂ ಒಂದೇ ಆಗತ್ತೆ. ಆದರೆ ಹಿಂದಿನ ಇದರಲ್ಲಿ ಏನಾಗುತ್ತೆ ಜನ ಡಿಫ್ರೆಂಟ್ ಇದ್ರು. ಹೀಗಾಗಿ ಯಾವಾಗ ಅವರು ಈ ರೀತಿ ಕ್ಲಾಕ್ ವೈಸ್ ಇರ್ಬೋದು ಆಂಟಿ ಕ್ಲಾಕ್ ವೈಸ್ ಇರ್ಬೋದು, ಯಾವುದೇ ರೀತಿ ಮ್ಯಾಟರ್ ಆಗಲ್ವೋ ಈ ನೆಕ್ಲೆಸ್ನ ಎಕ್ಸಾಂಪಲ್ನ ಪ್ರಕಾರ ಹೇಳೋದಾದ್ರೆ, ಇಫ್ ದ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಆರ್ಡರ್ಸ್ ಆರ್ ನಾಟ್ ಡಿಸ್ಟಿಂಗ್ವಿಷಬಲ್ ದೆನ್ ದ ನಂಬರ್ n-1 ಫ್ಯಾಕ್ಟೋರಿಯಲ್ ಆಫ್ ಸರ್ಕ್ಯುಲರ್ ಪರ್ಮ್ಯುಟೇಷನ್ ಈಸ್ n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2. ಅರ್ಧ ಆಗ್ಬಿಡತ್ತೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಸಹ ಅರೇಂಜ್ ಮಾಡಿದ್ರು ಕ್ಲಾಕ್ ವೈಸ್ ಇರ್ಬೋದು ಆಂಟಿ ಕ್ಲಾಕ್ ವೈಸ್ ಎರಡೂ ಒಂದೇ ಆಗಿದೆ. ಹೀಗಾಗಿ ಒಂದೇ ಸೆಟ್ ಅನ್ನ ತೆಗೆದುಕೊಳ್ಬೇಕು, ಅದಕ್ಕೋಸ್ಕರ ಡಿವೈಡೆಡ್ ಬೈ 2 ಮಾಡ್ತಾರೆ. ಇಲ್ಲೇನಿದೆ 10 ಇದೆ, 10-1 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ವಿಲ್ ಬಿ ಅವರ್ ಆನ್ಸರ್. ಕೂಲ್, ಗಾಟ್ ಇಟ್? ಎಸ್. ಇನ್ ಹೌ ಮೆನಿ ವೇಸ್ ಕ್ಯಾನ್ 6 ಬಾಯ್ಸ್ ಬಿ ಅರೇಂಜ್ಡ್ ಇನ್ ಅ ಸರ್ಕಲ್ if 2 particular boys always want to be together? ಸೊ 2 ಬಾಯ್ಸ್ ಟುಗೆದರ್ ಆಗ್ಬೇಕಂತಿದ್ದಾರೆ. ಸೊ ಇದನ್ನ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡೋಣ. ಹಿಂದೆ ನಾವು ಹೇಗೆ ಮಾಡಿದ್ವು ಅದೇ ರೀತಿ 2 ಬಾಯ್ಸ್ ಹೋದ್ರೆ ಉಳಿದಿರುವಂಥದ್ದು ಎಷ್ಟು 4. ಸೊ 4+1 5 ಇದೆ. ನಮ್ಮ ಸರ್ಕ್ಯುಲರ್ ಪರ್ಮ್ಯುಟೇಷನ್ಸ್ಗಳಲ್ಲಿ ಏನಾಗತ್ತೆ 5 ಇದ್ದದ್ದು 5-1 ಫ್ಯಾಕ್ಟೋರಿಯಲ್ ಆಗತ್ತೆ. ಸೊ ಇದು 4 ಫ್ಯಾಕ್ಟೋರಿಯಲ್ ಆಯಿತು. ಅದೇ ರೀತಿ ಈ ಬಾಕ್ಸ್ ಅಲ್ಲಿ 2 ಬಾಯ್ಸ್ ಇದ್ದಾರೆ. ಸೊ 2 ಬಾಯ್ಸ್ ಅಂದ್ರೆ 2 ಫ್ಯಾಕ್ಟೋರಿಯಲ್ ಆಯಿತು. ಇದು ನಮ್ಮ ಆನ್ಸರ್. ಸಿಂಪಲ್, ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ. ಲೀನಿಯರ್ ಪರ್ಮ್ಯುಟೇಷನ್ ಹಿಂದೆ ಮಾಡಿರುವುದಂತಕ್ಕೂ ಇದಕ್ಕೂ ಇರುವಂಥದ್ದು ಡಿಫ್ರೆನ್ಸ್ ಏನು n-1 ಬರ್ತಾ ಇದೆ. ಅದನ್ನ ಬಿಟ್ಟು ಉಳಿದಿರುವಂತಹದ್ದು ಬಹಳಷ್ಟು ಸೇಮ್ ಇದೆ. ನೆಕ್ಸ್ಟ್ ಇನ್ ಹೌ ಮೆನಿ ವೇಸ್, ಇದು ಸ್ವಲ್ಪ ಟ್ರಿಕ್ಕಿ ಬಟ್ ವೆರಿ ಇಂಟ್ರೆಸ್ಟಿಂಗ್ ಇರುವಂತಹದ್ದು. 5 ಬಾಯ್ಸ್ ಇದ್ದಾರೆ, 5 ಗರ್ಲ್ಸ್ ಇದ್ದಾರೆ, ಸರ್ಕಲ್ ಅಲ್ಲಿದೆ. ಇಫ್ ನೋ 2 ಗರ್ಲ್ಸ್ ಆರ್ ಟುಗೆದರ್ ಅಂತಿದ್ದಾರೆ. ಮೊದಲಿಗೆ ಬಾಯ್ಸ್ಗಳನ್ನ ಕುಳಿಸ್ಬಿಡೋಣ. 1 2 3 4 5 ಬಾಯ್ಸ್ ಇದ್ದಾರೆ ಅನ್ಕೊಳ್ಳೋಣ. ಬಾಯ್ಸ್ ನೋ 2 ಗರ್ಲ್ಸ್ ಆರ್ ಟುಗೆದರ್. ಯಾಕೆ ನಾನು ಬಾಯ್ಸ್ಗಳನ್ನ ಈ ರೀತಿ ಕಳಿಸಿದೆ? ಯಾಕಂದ್ರೆ ಇಲ್ಲಿ ಗರ್ಲ್ಸ್ಗಳು ಬರ್ತಾರೆ, ಒಂದು ಇಲ್ಲೂ ಗರ್ಲ್ಸ್. ಸೊ ಬಾಯ್ಸ್ ಗರ್ಲ್ಸ್, ಬಾಯ್ಸ್ ಗರ್ಲ್, ಬಾಯ್ ಗರ್ಲ್ ಈ ರೀತಿ ಇದೆ. ಇದರಿಂದ ಏನಾಗ್ತಾ ಇದೆ ನಮ್ಮ ಕಂಡೀಷನ್ನು 2 ಗರ್ಲ್ಸ್ ಟುಗೆದರ್ ಇಲ್ಲ. ಯಾಕಂದ್ರೆ ಒಂದು ಗರ್ಲ್ ಆದ್ಮೇಲೆ ಬಾಯ್ ಬರ್ತಾ ಇದೆ, ಗರ್ಲ್. ಈ ರೀತಿಯಾಗಿ ಕಂಡೀಷನ್ ಮೀಟ್ ಆಯ್ತು. ಸೊ ಈಗ ಟೋಟಲ್ ಎಷ್ಟು ವೇಸ್ದಲ್ಲಿ ಫಸ್ಟಿಗೆ ಬಾಯ್ಸ್ಗಳನ್ನ ಎಷ್ಟು ವೇದಲ್ಲಿ ಸೆಟ್ ಮಾಡಬಹುದು? ಸರ್ಕಲ್ ಅಲ್ಲಿ 5 ಜನ ಇದ್ದಾರೆ, 5-1 ಫ್ಯಾಕ್ಟೋರಿಯಲ್, ಯಾಕಂದ್ರೆ n-1. ಸೊ 5-1 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್ ಆಯಿತು.
ಅದಾದ ಮೇಲೆ ಗರ್ಲ್ಸು ಇಲ್ಲಿ 4 ಫ್ಯಾಕ್ಟೋರಿಯಲ್ ಬರುತ್ತಾ 5 ಫ್ಯಾಕ್ಟೋರಿಯಲ್ ಬರುತ್ತಾ? ಥಿಂಕ್ ಮಾಡಿ. ಬಹಳಷ್ಟು ಮಕ್ಕಳು ಮಿಸ್ಟೇಕ್ ಮಾಡೋದಿಲ್ಲೇ. ಇಲ್ಲಿ ಮತ್ತೆ 4 ಫ್ಯಾಕ್ಟೋರಿಯಲ್ ಅಂತ ಬರಿಬೇಡಿ, ಇಲ್ಲಿ ಬರೋದು 5 ಫ್ಯಾಕ್ಟೋರಿಯಲ್. ಯಾಕೆ ಅಂತೀರಾ? ನಾವು ಬಾಯ್ಸ್ಗಳನ್ನ ಫಿಕ್ಸ್ ಮಾಡಿದ್ದೇವೆ, ಗರ್ಲ್ಸ್ಗಳು ಎಲ್ಲಿ ಬೇಕಾದರೂ ಕೂತ್ಕೊಳ್ಬಹುದಾಗಿದೆ. ಹೀಗಾಗಿ ಇಲ್ಲಿ ನಾವು ಒಂಥರ ಲೀನಿಯರ್ ಪರ್ಮ್ಯೂಟೇಷನ್ ಏನು ಬರುತ್ತೋ ಅದನ್ನು ಕಾಣಬಹುದು. ಹೀಗಾಗಿ ಆನ್ಸರ್ ಏನಾಗಿರುತ್ತೆ? 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಆಗತ್ತೆ. ಡೋಂಟ್ ರೈಟ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇಲ್ಲಿ ಬಾಯ್ಸ್ಗಳನ್ನ ಸೆಟ್ ಮಾಡಾಗಿದೆ, ಅದಕ್ಕೋಸ್ಕರ ಸರ್ಕಲಲ್ಲಿ, ಅದಕ್ಕೋಸ್ಕರ ನಾವು 4 ಫ್ಯಾಕ್ಟೋರಿಯಲ್ ತೆಗೆದುಕೊಂಡಿದ್ದೇವೆ. ಗರ್ಲ್ಸ್ಗಳನ್ನ ಈ ಪೊಸಿಷನ್ಸ್ಗಳಲ್ಲಿ ಫಿಕ್ಸ್ ಮಾಡ್ತಾ ಇದ್ದೇವೆ, ಹೀಗಾಗಿ 5 ಫ್ಯಾಕ್ಟೋರಿಯಲ್ ಬರುತ್ತೆ. ಅರ್ಥ ಆಗಿದೆ ಅನ್ಕೊಳ್ತೇನೆ. ಪ್ಯಾಟ್ ಆನ್ ದ ಬ್ಯಾಕ್, ಗ್ರೇಟ್ ಜಾಬ್. ನೆಕ್ಸ್ಟ್ ಕಾಂಬಿನೇಷನ್ಸಿಗೆ ಬರೋಣ. ಪರ್ಮ್ಯೂಟೇಷನ್ಸ್ಗೂ ಕಾಂಬಿನೇಷನ್ಸ್ಗೂ ಇರುವಂತಹ ಬೇಸಿಕ್ ಡಿಫ್ರೆನ್ಸ್ ಏನು ಅಂತೀರಾ? ಒಂದು ಎಕ್ಸಾಂಪಲ್ನ ಮುಖಾಂತರ ತಿಳ್ಕೊಳ್ಳೋಣ. ನಮ್ಮ ಹತ್ರ 3 ಪ್ಲೇಯರ್ಸ್ ಇದ್ದಾರೆ, XYZ. ವಿ ನೀಡ್ ಟು ಚೂಸ್ 2 ಪ್ಲೇಯರ್ಸ್ ಟು ಫಾರ್ಮ್ ಅ ಟೀಮ್. ನಾವು ಒಂದು ಟೀಮನ್ನು ಮಾಡಬೇಕು, ಅದಕ್ಕೆ 2 ಪ್ಲೇಯರ್ಸ್ಗಳನ್ನ ಸಿಲೆಕ್ಟ್ ಮಾಡಬೇಕು. XY, YZ, XZ. ಇಲ್ಲಿ ನಾವು YX ಬರೆಯಲ್ಲ, ZY ಮತ್ತು ZX ಅಂತ ಬರೆಯಲ್ಲ. ಯಾಕಂದರೆ XY ಮತ್ತು YX ಎರಡೂ ಸೇಮ್ ಆಗಿರುವಂತಹದ್ದೇ. ZY ಮತ್ತು ZX ಎರಡೂ ZX ಮತ್ತು XZ ಎರಡೂ ಸೇಮ್ ಆಗಿರುವಂತಹದ್ದೇ. ಇಲ್ಲಿ ಅವರು ಟೀಮನ್ನು ಫಾರ್ಮ್ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಸೊ ಟೀಮನ್ನು ಫಾರ್ಮ್ ಮಾಡಬೇಕಾದ್ರೆ ನಮಗೆ 2 ಜನರನ್ನು ಸಿಲೆಕ್ಟ್ ಮಾಡಬೇಕು, ಕಾಂಬಿನೇಷನ್ ಮಾಡಬೇಕು, ಗ್ರೂಪ್ ಮಾಡಿ ಇಡಬೇಕು. ಇಲ್ಲಿ ನಮಗೆ ಆರ್ಡರ್ಸ್ಗಳು ಮ್ಯಾಟರ್ ಆಗಲ್ಲ. ವೆರಿ 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 ಇಂಪಾರ್ಟೆಂಟು. ಅದೇ ಇಲ್ಲಿ ನಮಗೆ ಆರ್ಡರ್ಗಳು ಮ್ಯಾಟರ್ ಆಗ್ತಾ ಇತ್ತಂದ್ರೆ XY, YX, XZ, ZY, ZX ಇವೆಲ್ಲವೂ ಬರ್ತಾ ಇತ್ತು. ನಮಗೆ ಆರ್ಡರ್ಗಳು ಮ್ಯಾಟರ್ ಆಗ್ತಾ ಇಲ್ಲ, ಹೀಗಾಗಿ ಇದು ಕಾಂಬಿನೇಷನ್ಸ್ ಆಗತ್ತೆ ಈ 3. ಅದೇ ಆರ್ಡರ್ಗಳು ಮ್ಯಾಟರ್ ಆಗ್ತಾ ಇತ್ತು ಅಂದರೆ ಈ ಟೋಟಲ್ ಏನಿದೆ ಇದು ಪರ್ಮ್ಯೂಟೇಷನ್ಸ್ ಆಗತ್ತೆ. ಸಿಂಪಲ್ ಇರುವಂತಹದ್ದು. ಆರ್ಡರ್ ಮ್ಯಾಟರ್ ಆಗ್ತಾ ಇದೆಯಾ, ಫಸ್ಟು ಸೆಕೆಂಡು ಥರ್ಡ್ ಯಾರು ಬರ್ತಾ ಇದ್ದಾರೆ ಅಂತ? ಹಾಗಾದರೆ ಪರ್ಮ್ಯೂಟೇಷನ್ಸ್ಗೆ ಹೋಗಿ ನಮಗೆ ಟೀಮ್ ಮಾಡಬೇಕು, ಆರ್ಡರ್ ಮ್ಯಾಟರ್ ಆಗಲ್ಲ, ಜನನ ತುಂಬಿಸ್ಬೇಕು, ಆವಾಗ ಕಾಂಬಿನೇಷನ್ಗೆ ಹೋಗಿ. ಇದೇ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿದೆ ಪರ್ಮ್ಯೂಟೇಷನ್ಸ್ಗೂ ಮತ್ತು ಕಾಂಬಿನೇಷನ್ಸ್ಗೂ ಇರುವಂತಹ ಡಿಫ್ರೆನ್ಸಿಗೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇರೇಸ್ ಮಾಡೋಣ, ಮುಂದೆ ಹೋಗೋಣ. ಸೊ ಆರ್ಡರ್ ಡಸಂಟ್ ಮ್ಯಾಟರ್. ಟೀಮ್ X and Y is the same as team Y and X. ಸೊ ದ ಪಾಸಿಬಲ್ ಕಾಂಬಿನೇಷನ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಪರ್ಮ್ಯೂಟೇಷನ್ ಕಾಂಬಿನೇಷನ್ಗೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ, ಅದರ ಮುಂದುವರಿದ ಭಾಗ ಅನ್ಬಹುದು. ಪರ್ಮ್ಯೂಟೇಷನ್ಸ್ ಅಲ್ಲಿ ಆರ್ಡರ್ ಮ್ಯಾಟರ್ ಆಗತ್ತೆ, ಯಾರು ಫಸ್ಟ್ ಬಂದ್ರು, ಯಾರು ಸೆಕೆಂಡ್ ಬಂದ್ರು, ಯಾರು ಥರ್ಡ್ ಬಂದ್ರು. ಅದೇ ಕಾಂಬಿನೇಷನ್ ಅಲ್ಲಿ 3 ಜನನ ವರ್ಕ್ಶಾಪಿಗೆ ಕಳಿಸ್ಬೇಕು, ಯಾರು ಫಸ್ಟ್ ಹೋಗ್ತಾರೆ, ಯಾರು ಸೆಕೆಂಡ್ ಹೋಗ್ತಾರೆ, ಯಾರು ಥರ್ಡ್ ಹೋಗ್ತಾರೆ, ಮ್ಯಾಟರೇ ಆಗಲ್ಲ, ಟೀಮ್ ಮಾಡಿ ಕಳಿಸ್ಬೇಕು 3 ಜನರದು. ಅದೇ ನಮ್ಮ ಕಾಂಬಿನೇಷನ್ ಆಗತ್ತೆ. ಆರ್ಡರ್ ಡಸಂಟ್ ಮ್ಯಾಟರ್. ಕೂಲ್. ಆರ್ಡರ್ ಅಂದ್ರೆ ಪರ್ಮ್ಯೂಟೇಷನ್ ಬರಬೇಕು, ಆರ್ಡರ್ ಡಸಂಟ್ ಮ್ಯಾಟರ್ ಅಂದ್ರೆ ಕಾಂಬಿನೇಷನ್ ಬರಬೇಕು. ಸೊ ಪರ್ಮ್ಯೂಟೇಷನ್ಸ್ ಮತ್ತೆ ಕಾಂಬಿನೇಷನ್ಸ್ನ ಒಂದು ಎಕ್ಸಾಂಪಲ್ ಅನ್ನ ನೋಡಿದ್ವಿ, XY, XZ. ಅದರಲ್ಲಿ ನಿಮ್ಗೆ ಗೊತ್ತಾಗಿರ್ಬಹುದು ಪರ್ಮ್ಯೂಟೇಷನ್ಸ್ ಯಾವಾಗಲೂ ಹೆಚ್ಚಿಗೆ ಇರುತ್ತೆ, ಅದೇ ಕಾಂಬಿನೇಷನ್ಸ್ಗಳು ಕಡಿಮೆ ಇರುತ್ತೆ. 11 ಜನರ ಟೀಮನ್ನು ಮಾಡೋದಕ್ಕೆ 11 ಜನ ಸಿಲೆಕ್ಟ್ ಮಾಡ್ತೇವೆ. ಅದೇ 11 ಜನರಲ್ಲಿ ಯಾರು ಫಸ್ಟ್ ಹೋಗ್ತಾರೆ, ಸೆಕೆಂಡ್ ಹೋಗ್ತಾರೆ, ಯಾರು ಬೌಲರ್ಸು, ಯಾವ ಪೊಸಿಷನ್ದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ, ಅವೆಲ್ಲ ಆರ್ಡರ್ನಲ್ಲಿ ಬರುತ್ತೆ. ಸೊ ಆವಾಗ ಲೆಕ್ಕಗಳು ಹೆಚ್ಚಾಗತ್ತೆ, ಅದು ಪರ್ಮ್ಯೂಟೇಷನಲ್ಲಿ ಬರುತ್ತೆ. ಹೀಗಾಗಿ ಪರ್ಮ್ಯೂಟೇಷನ್ಸ್ಗಳು ಹೆಚ್ಚಿಗೆ ಇರುತ್ತೆ, ಕಾಂಬಿನೇಷನ್ಸ್ಗಳು ಕಡಿಮೆ ಇರುತ್ತೆ. ಕಾಂಬಿನೇಷನ್ನಿಂದಲೇ ಪರ್ಮ್ಯೂಟೇಷನ್ಸ್ಗಳ ಮುಂದಿನ ರೂಪ ಅಂತ ಹೇಳಬಹುದು. ಫೈಂಡಿಂಗ್ ದ ನಂಬರ್ ಆಫ್ ಕಾಂಬಿನೇಷನ್ಸ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ r at a time is denoted by NCR. ಸಿಂಪಲ್. ಹೇಗೆ ಅರೇಂಜ್ಮೆಂಟ್ಸ್ಗಳಲ್ಲಿ P ಬರ್ತಾ ಇತ್ತು ಪರ್ಮ್ಯೂಟೇಷನ್ಸು, ಕಾಂಬಿನೇಷನಲ್ಲಿ C ಬರ್ತಾ ಇದೆ ಫಸ್ಟ್ ಲೆಟರು. ಸೊ ನಮ್ಮ ಹತ್ರ N ಇದೆ, 3 ಜನ ಇದ್ದಾರೆ, 2 ಜನನ ಸಿಲೆಕ್ಟ್ ಮಾಡಬೇಕಂದ್ರೆ N 3 ಆಗತ್ತೆ, R 2 ಆಗತ್ತೆ. ಸೊ NPR is equals to NCR into R factorial. It's nothing but NCR is equals to ಏನಾಗತ್ತೆ, NPR divided by R factorial. ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿದೆ. NCR ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ NPR ಅನ್ನ ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್ ಮಾಡಬೇಕು, ಆವಾಗ ನಮಗೆ ಆನ್ಸರ್ ಸಿಗತ್ತೆ. ಸೇಮ್
ಹೇಗೆ ಪರ್ಮ್ಯೂಟೇಷನ್ನಲ್ಲಿತ್ತೋ ಹಾಗೆ 0 n ಇದರ ಮಧ್ಯದಲ್ಲಿ ಬರಬೇಕು. 3 different objects A, B and C taking 2 at a time. So 3 C 2 ಆಗತ್ತೆ, n 3 ಆಯಿತು, R 2 ಆಯಿತು. ಸೊ NCR ಆಲ್ರೆಡಿ ಇಲ್ಲಿ ಬರೆಯಲಾಗಿದೆ. NCR is nothing but NPR divided by R factorial. ಅದೇ NC 0 ಏನಾಗತ್ತೆ 1 ಆಗತ್ತೆ. ಸೊ ಇಲ್ಲೂ ಸಹ 0 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು 1 ಅಂತ ತೆಗೆದುಕೊಳ್ತೇವೆ. NC 0 ವ್ಯಾಲ್ಯೂ 1 ಆಗತ್ತೆ. NC n ಮೈನಸ್ ಆರ್ ಇಸ್ ಈಕ್ವಲ್ಸ್ ಟು NCR ಅಂತಿದ್ದಾರೆ. ಈ ಕ್ವಶನ್ ಮಾರ್ಕ್ ಎಲ್ಲ ಬಿಟ್ಬಿಡಿ. ಈ ಒಂದು ಜನರಲ್ ಫಾರ್ಮುಲಾಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಜಸ್ಟ್ ನೋಡ್ಕೊಳ್ಳಿ, ಹೇಗೆ ಅಪ್ಲೈ ಮಾಡಬೇಕು ಅಂತ ಬರುವಂತಹ ಮುಂದಿನ ಪ್ರಾಬ್ಲಮ್ಸ್ಗಳಲ್ಲಿ ಹೇಳ್ತೇನೆ. ಇದರ ಅರ್ಥ ಏನು? ಸಿಂಪಲ್. ಸಿಲೆಕ್ಟಿಂಗ್ ಆರ್ ಆಬ್ಜೆಕ್ಟ್ಸ್ ಔಟ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಸೇಮ್ ಆಸ್ ರಿಜೆಕ್ಟಿಂಗ್ n ಮೈನಸ್ ಆರ್ ಆಬ್ಜೆಕ್ಟ್ಸ್. ನಾನು ಹೇಳಿರೋ ಹಾಗೆ ನಾನು 10ರಲ್ಲಿ 4 ಐಟಮ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದೇನೆ ಅಂದರೆ 6 ಐಟಮ್ಸ್ಗಳನ್ನ ಬಿಡ್ತಾ ಇದ್ದೇನೆ. ಅದೇ ಇದು ಸಹ ಆಗಿದೆ. 6ಅನ್ನು ಸಿಲೆಕ್ಟ್ ಮಾಡೋದು ಹಾಗೆ ಟೋಟಲ್ ಇರೋದ್ರಲ್ಲಿ 6ಅನ್ನು ತೆಗೆಯೋದು ಎರಡೂ ಒಂದೇ ಆಗತ್ತೆ. ಪ್ರಾಬ್ಲಮ್ಗೆ ಬರೋಣ. ವೆರಿ ಇಂಟ್ರೆಸ್ಟಿಂಗ್. ಇಫ್ NC4 ಇಸ್ ಈಕ್ವಲ್ಸ್ ಟು NC5 ಫೈಂಡ್ ದ ವ್ಯಾಲ್ಯೂ ಆಫ್ n ಅಂತಿದ್ದಾರೆ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಯಾವಾಗ NCR ಈಕ್ವಲ್ಸ್ ಟು NCK ಅಂತ ಬರುತ್ತೋ, ಸೊ ಇಲ್ಲಿ ನೀವು ನೋಡ್ಬೋದು ಈ 4 R ಆಗಿದೆ, ಈ 5 K ಆಗಿದೆ. ಆವಾಗ 6 Kಗೆ ಈಕ್ವಲ್ ಇರಬೇಕು, ಬಟ್ ಇಲ್ಲಿ ಆಗ್ತಾ ಇಲ್ಲ. 4 5ಕ್ಕೆ ಈಕ್ವಲ್ ಅಲ್ಲ, ಕರೆಕ್ಟ್ ತಾನೆ? 4 4ಕ್ಕಷ್ಟೇ ಈಕ್ವಲು. ಆರ್ ಏನಂತಿದ್ದಾರೆ? R ಪ್ಲಸ್ K ಇಸ್ ಈಕ್ವಲ್ಸ್ ಟು n ಅಂತಿದ್ದಾರೆ. ಸೊ 4 ಪ್ಲಸ್ 5 ಈಸ್ ಈಕ್ವಲ್ಸ್ ಟು n ಅಂತಿದ್ದಾರೆ. ಸೊ 4 ಪ್ಲಸ್ 5 ಇಸ್ 9. ಸೊ n ಇಸ್ ಈಕ್ವಲ್ಸ್ ಟು 9 ಆಗತ್ತೆ. ಸಿಂಪಲ್. NCR ಇಸ್ ಈಕ್ವಲ್ಸ್ ಟು NCK. ಯಾವಾಗ NC4 ಈಕ್ವಲ್ಸ್ ಟು NC5 ಅಥವಾ ಬೇರೆ ಯಾವುದೇ ರೀತಿ NC5 ಈಕ್ವಲ್ಸ್ ಟು NC6 ಬರುತ್ತೋ, ಏನೇ ಬಂದರೂ ಸಹ ಏನು ಮಾಡಬೇಕು? R ಪ್ಲಸ್ K ಈಕ್ವಲ್ಸ್ ಟು n ಅಂತ ಹಾಕಬೇಕು. ಇವೆರಡನ್ನ ಕೂಡಿಸ್ಬೇಕು, ಆವಾಗ n ಸಿಗತ್ತೆ. ಸಿಂಪಲ್ ತಾನೆ? 25th ಪ್ರಾಬ್ಲಮ್ ಎಕ್ಸಾಂಪಲು. ಫೈಂಡ್ x ಇಫ್ 99C40 ಪ್ಲಸ್ 99CX ಇಸ್ ಈಕ್ವಲ್ಸ್ ಟು 100C59 ಅಂತಿದ್ದಾರೆ. ಎಕ್ಸ್ ಅನ್ನ ಕಂಡುಹಿಡಿಬೇಕು. ಈಗ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೇವೆ. NCR ಇಸ್ ಈಕ್ವಲ್ಸ್ ಟು NCN ಮೈನಸ್ ಆರ್. ಇದರ ಅರ್ಥ ಏನಾಗತ್ತೆ? ಸಿಂಪಲ್. 99C40 ಇಸ್ ಈಕ್ವಲ್ಸ್ ಟು 99C 99 ಮೈನಸ್ 40 ಅಂತಾನೆ. ಇದು ಎನ್ನು 6. ಸೊ ಇಟ್ಸ್ ನಥಿಂಗ್ ಬಟ್ 99C 40 59 59 ಬರುತ್ತೆ. 100ಅಲ್ಲಿ ಸಾರಿ 99ಅಲ್ಲಿ 40 ಹೋದರೆ 59 ಬರುತ್ತೆ. ಸೊ 99C59 ಆಯಿತು. ಸೊ ಇದನ್ನೇ ನಾವು ಇಲ್ಲಿ ಹಾಕೋದಾದರೆ 99C59 ಪ್ಲಸ್ 99CX ಇಸ್ ಈಕ್ವಲ್ಸ್ ಟು 100C59 ಅಂತಿದ್ದಾರೆ. ಈಗ ಮತ್ತೊಂದು ವೆರಿ ಕ್ಯೂಟ್ ಆಗಿರುವಂತಹ ಫಾರ್ಮುಲಾ ಬರುತ್ತೆ. NCR ಪ್ಲಸ್ NCR ಮೈನಸ್ 1 ಇಸ್ ಈಕ್ವಲ್ಸ್ ಟು n ಪ್ಲಸ್ 1 CR. ಏನು ಇದು? NCR ಫಾರ್ಮುಲಾದಲ್ಲಿದೆ. R ಏನಿದೆ? 59 ಇದೆ. 99CX ಇದೇನಾಗಬೇಕು? R ಮೈನಸ್ 1 ಆಗಬೇಕು. ಆವಾಗ ಇದು n ಪ್ಲಸ್ 1. ಸೊ n ಎಷ್ಟು? 99 ಪ್ಲಸ್ 1 100. C R ಎಷ್ಟಾಗತ್ತೆ? 59 ಆಗತ್ತೆ. ಸೊ ಹೀಗಿರಬೇಕಾದ್ರೆ 59 R ಮೈನಸ್ 1 ಅಂದರೆ ಏನು? 59 ಮೈನಸ್ 1 58. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 58 ಆಗತ್ತೆ. ಇದು ಸಿಂಪಲ್ ಆಗಿರುವಂತಹದ್ದು. ಅರ್ಥ ಆಗಿದೆ ಅನ್ಕೊಳ್ತೇನೆ. ಎರಡು ಫಾರ್ಮುಲಾಸ್ಗಳು. NCR ಇಸ್ ಈಕ್ವಲ್ಸ್ ಟು NCN ಮೈನಸ್ ಆರ್ ಬರುತ್ತೆ. ಮತ್ತೊಂದು NCR ಪ್ಲಸ್ NCR ಮೈನಸ್ 1 ಇಸ್ ಈಕ್ವಲ್ಸ್ ಟು n ಪ್ಲಸ್ 1 CR ಬರುತ್ತೆ. ಕೂಲ್, ಗಾಟ್ ಇಟ್. ಲೆಟ್ಸ್ ಗೋ ಹೆಡ್. ಎಸ್ ಸರ್. ನೆಕ್ಸ್ಟ್, ಇಫ್ NPR is equals to 3024, NCR equals to 126, find R. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಯಾಕೆ? ನಮಗೆ ಗೊತ್ತು NCR is equals to ನಥಿಂಗ್ ಬಟ್ NPR ಡಿವೈಡ್ ಬೈ R ಫ್ಯಾಕ್ಟೋರಿಯಲ್. NCR ಕೊಟ್ಟಿದ್ದಾರೆ ಅವರು ಎಷ್ಟು? 126. NPR ಎಷ್ಟು ಕೊಟ್ಟಿದ್ದಾರೆ? 3024 ಡಿವೈಡ್ ಬೈ R ಫ್ಯಾಕ್ಟೋರಿಯಲ್. ಈ R ಈ ಸೈಡ್ ಬಂತಂದ್ರೆ ಏನಾಗುತ್ತೆ? ಮೇಲ್ ಹೋಗುತ್ತೆ. ಸೊ 3024 ಡಿವೈಡ್ ಬೈ 126 ಬರುತ್ತೆ. ಇದರ ಆನ್ಸರ್ ಎಷ್ಟಾಗತ್ತೆ? 126 3024.
ಸೊ 120 240 ಅದಾದಮೇಲೆ ಮೇಲೆ 12 252 ಆಗತ್ತೆ. ಸೊ ಇಲ್ಲಿ 2 ಅಂತ ಬರ್ಕೊಳ್ಳೋಣ. 252 ಇಲ್ಲಿ 302 50 ಬರುತ್ತೆ. ಸೊ 504 126 ಟೇಬಲ್ನಲ್ಲಿ ಯಾವಾಗ ಬರುತ್ತೆ 4ಗೆ. ಸೊ 24 ಬಂತು ಆರ್ ಫ್ಯಾಕ್ಟೋರಿಯಲು. ಆರ್ ಫ್ಯಾಕ್ಟೋರಿಯಲ್ 24 ಅಂದ್ರೆ ಏನಾಗತ್ತೆ ಆರ್ ವ್ಯಾಲ್ಯೂ 4 × 3 × 2 × 1 is equals to 24 which is equals to 4 ಫ್ಯಾಕ್ಟೋರಿಯಲ್. ಸೊ ಆರ್ is equals to 4 ಆಗತ್ತೆ. ಈಸಿ ಆಗಿರುವಂತಹದ್ದು ಸಿಂಪಲ್. NCR equals to NPR divided by R ಫ್ಯಾಕ್ಟೋರಿಯಲ್ ಇದನ್ನ ಯೂಸ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಬಾಣ ಪೆನ್ನು. ಎಸ್. A person has 9 friends. In how many ways can he invite one or more of them to a dinner? ವೆರಿ ಏನನ್ಬಹುದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನು. ಒಬ್ಬನಿಗೆ 9 ಜನ ದೋಸ್ತರಿದ್ದಾರೆ. ಅವನ ಮನೆಯಲ್ಲಿ ಒಂಥರ ಡಿನ್ನರ್ ಇದೆ. ಅವ 1 or more of them to a dinner ಒಬ್ಬರನ್ನಾದ್ರೂ ಇನ್ವೈಟ್ ಮಾಡ್ಬೋದು, ಅಥವಾ 2 3 ಆರ್ ಅಂತಿದ್ದಾರೆ, ಮೋರ್ ಅಂತಿದ್ದಾರೆ. ಸೊ ಒಂದಕ್ಕಿಂತ ಹೆಚ್ಚು. ಒಂದಂತೂ ಕ್ಲಾರಿಫೈ ಆಗ್ತಾ ಇದೆ, ಯಾರನ್ನು ಇನ್ವೈಟ್ ಮಾಡದೆ ಹಾಗೆ ಇರೋ ಹಾಗಿಲ್ಲ. ಹೀಗಾಗಿ ಸಿಂಪಲ್ 9C1 + 9C2 + 9C3 ಒಬ್ಬರನ್ನು ಮಾಡ್ಬೋದು 3. ಇದೇ ರೀತಿ ಎಲ್ಲಿ ತನಕ ಮಾಡಬಹುದು 9 ಜನರನ್ನು ಸಹ ಮಾಡಬಹುದು 9C9. ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಫಾರ್ಮುಲಾ ಬರುತ್ತೆ. ಅದೇನಂದ್ರೆ NC1 + NC2 + NC3 ಅಪ್ ಟು NCN ಇತ್ತಂದ್ರೆ ಇಟ್ಸ್ ನಥಿಂಗ್ ಬಟ್ 2n - 1. ಇಲ್ಲಿ n ಏನಿದೆ 9 ಇದೆ. ಸೊ 2 to the power 9 - 1 ಆಗತ್ತೆ ನಮ್ಮ ಆನ್ಸರು. ಕೂಲ್, ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಕ್ವಶನ್ ಅಲ್ಲಿ 1 or more ಅಂತಿದ್ದಾರೆ, ಅದಕ್ಕೋಸ್ಕರ ನಾವು 1 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಷ್ಟು ಜನ ಇದ್ದಾರೆ ಟೋಟಲು 9. ಸೊ 1 2 3 4 5 6 7 8 9 ತನಕ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಈ ರೀತಿ ಇದ್ದಾಗ ಒಂದು ಫಾರ್ಮುಲಾ ಏನು ಬರುತ್ತೆ 2 to the power n - 1 ಮಾಡಬೇಕು. ಆವಾಗ ನಮಗೆ ಬೇಕಾದಂತಹ ಆನ್ಸರ್ ಸಿಗತ್ತೆ. 2 to the power 9 ಎಷ್ಟು? ಕಮೆಂಟ್ ಮಾಡಿ, ಬೇಗನೆ ಪಾಸ್ ಮಾಡಿ, ಸ್ವಲ್ಪ ಹೊತ್ತರಲ್ಲಿ ಆನ್ಸರ್ ಸಹ ಬರುತ್ತೆ. NC 0 ಬಂತಂದ್ರೆ 2 to the power n ಆಗತ್ತೆ. ಅದೇ NC 1 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ 2 to the n power n - 1 ಆಗತ್ತೆ. ನೆಕ್ಸ್ಟ್ 28th ಪ್ರಾಬ್ಲಮ್. There are 12 points in a plane of which 5 are collinear. 12 ಪಾಯಿಂಟ್ ಇದೆ ಅಂತೆ, ಅದರಲ್ಲಿ 5 ಕೋಲಿನಿಯರ್. ಕೋಲಿನಿಯರ್ ಅಂದ್ರೆ ಏನು? ಇದೊಂದು ಲೈನು 1 2 3 4 5. ಈ 5 ಪಾಯಿಂಟ್ಸ್ಗಳು ಒಂದೇ ಲೈನಲ್ಲಿದೆ, ಅದೇ ಕೋಲಿನಿಯರ್. ಒಂದೇ ಲೈನಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳು ಬರ್ತಾ ಇದ್ರೆ ಅದು ಕೋಲಿನಿಯರ್ ಆಗ್ತಾ ಇದೆ. ಸೊ ಅಂತಹ 5 ಪಾಯಿಂಟ್ಸ್ಗಳು ಬರ್ತಾ ಇವೆ. ಫೈಂಡ್ ದ ನಂಬರ್ ಆಫ್ ಸ್ಟ್ರೇಟ್ ಲೈನ್ಸ್. ಯಾವುದೇ ಒಂದು ಸ್ಟ್ರೇಟ್ ಲೈನ್ ಆಗಬೇಕು ಅಂದರೆ ಎಷ್ಟು ಮಿನಿಮಮ್ ಪಾಯಿಂಟ್ಸ್ಗಳು ಬೇಕು? 2. ಸೊ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು, ಈ 2 ಪಾಯಿಂಟ್ಸ್ಗಳು ಬೇಕಾಗತ್ತೆ ಸ್ಟ್ರೇಟ್ ಲೈನ್ ಆಗಲಿಕ್ಕೆ. ಸೊ ಟೋಟಲ್ ನಮ್ಮ ಹತ್ರ 12 ಪಾಯಿಂಟ್ಸ್ ಇವೆ. ಈ 12ರಲ್ಲಿ ನಮಗೆ 2 ಬೇಕು. ಇಲ್ಲಿ 2 ಯಾಕೆ ಹಾಕೊಂಡಿದ್ದೇನೆ? ಸ್ಟ್ರೇಟ್ ಲೈನಿಗೆ. ಅದರ ಜೊತೆಗೆ ನಮಗೆ ಮತ್ತೊಂದು ಗೊತ್ತು, ಏನು? 5 ಕೋಲಿನಿಯರ್ ಆಗಿವೆ ಅಂತ ಗೊತ್ತು. ಸೊ 5 ಕೋಲಿನಿಯರ್ ಆಗಿವೆ ಅಂದರೆ ಸೊ 5C2 ಇದನ್ನ ಮೈನಸ್ ಮಾಡಬೇಕಾಗತ್ತೆ, ಮತ್ತೆ +1 ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಕೋಲಿನಿಯರ್ನಿಂದ ಒಂದು ಲೈನ್ ಬರ್ತಾ ಇದೆ. ಸಿಂಪಲ್. 12 ಪಾಯಿಂಟ್ ಇದೆ, ಕೋಲಿನಿಯರ್ ಇರಲಿಲ್ಲ ಅಂದರೆ ಸಿಂಪಲ್ 12C2 ಮಾಡ್ತಾ ಇದ್ವಿ. ಸ್ಟ್ರೇಟ್ ಲೈನಿಗೆ 2 ಪಾಯಿಂಟ್ ಬೇಕು. ಆದರೆ 5 ಪಾಯಿಂಟ್ಸ್ಗಳು ಒಂದೇ ಲೈನಲ್ಲಿ ಬರ್ತಾ ಇವೆ. ಸೊ ಹೀಗಾಗಿ ಏನಾಗತ್ತೆ, ಆ ಮೈನಸ್ ಮಾಡಬೇಕು. ಎಷ್ಟು ಕೋಲಿನಿಯರಲ್ಲಿ ಬರ್ತಾವೆ ಅವು 5C2 ಮಾಡ್ತೇನೆ. +1 ಯಾಕೆ? ಆ ಲೈನನ್ನು ಸಹ ನಾ ಇನ್ಕ್ಲೂಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ. ಸೊ ಇದಾಯಿತು ನಮ್ಮ ಸ್ಟ್ರೇಟ್ ಲೈನಿಗೆ. ಅದೇ ನೆಕ್ಸ್ಟ್ ಬರೋಣ. ಟ್ರಯಾಂಗಲ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಜಾಯ್ನಿಂಗ್ ದೀಸ್ ಪಾಯಿಂಟ್ಸ್. ಟ್ರಯಾಂಗಲ್ಸಿಗೆ ಎಷ್ಟು ಪಾಯಿಂಟ್ಸ್ ಬೇಕು? 3 ಪಾಯಿಂಟ್ಸ್ಗಳು ಬೇಕಾಗತ್ತೆ. ಸೊ ಟ್ರಯಾಂಗಲ್ 1 2 3 ಇದು ನಮ್ಮ ಟ್ರಯಾಂಗಲ್ ಆಯಿತು. ಸೊ 12C3 ಆಗತ್ತೆ ಟ್ರಯಾಂಗಲಿಗೆ, ಕರೆಕ್ಟ್ ತಾನೆ? ಹಾಗೆಯೇ ಒಂದೇ ಲೈನ್ ಮೇಲೆ ಬರ್ತಾ ಇದೆ ಅಂದರೆ ಉಪಯೋಗ ಇಲ್ಲ. -5C3 ಮಾಡ್ತೇನೆ. ಇಲ್ಲಿ -1 ಮಾಡಲ್ಲ, +1 ಮಾಡಲ್ಲ. ಯಾಕೆ ಹೇಳಿ?
ಯಾಕಂದರೆ ಒಂದೇ ಲೈನಲ್ಲಿ ಬರ್ತಾ ಇದೆ ಅಂದಮೇಲೆ ಅದು ಟ್ರಯಾಂಗಲನ್ನು ಫಾರ್ಮ್ ಮಾಡಲ್ಲ, ಸ್ಟ್ರೇಟ್ ಲೈನನ್ನು ಫಾರ್ಮ್ ಮಾಡುತ್ತೆ. ಹೀಗಾಗಿ ಅದನ್ನು ಕನ್ಸಿಡರ್ ಮಾಡಲ್ಲ. ನಮ್ಮ ಆನ್ಸರು 12C3 - 5C3 ಆಗಿದೆ. ಯಾವುದಕ್ಕೆ? ಸೆಕೆಂಡ್ ಟ್ರಯಾಂಗಲ್ಸ್ಗೆ. ಕೂಲ್, ಅರ್ಥ ಆಯ್ತಾ? ಗ್ರೇಟ್. ಸೊ ಇಫ್ ದೆರ್ ಆರ್ n ಪಾಯಿಂಟ್ಸ್ ಇನ್ ಅ ಪ್ಲೇನ್ ಆಫ್ ವಿಚ್ k ಪಾಯಿಂಟ್ಸ್ ಆರ್ ಕೋಲಿನಿಯರ್, ದೆನ್ ಸ್ಟ್ರೇಟ್ ಲೈನಿಗೆ NC2 - KC2 + 1 ಬರುತ್ತೆ. ಅದೇ ಟ್ರಯಾಂಗಲ್ಗೆ NC3 - KC3 ಆಗುತ್ತೆ. ಆಸಮ್ ಬ್ಲಾಸಮ್. ನೆಕ್ಸ್ಟ್ 29th ಪ್ರಾಬ್ಲಮ್. ಫೈಂಡ್ ದ ಟೋಟಲ್ ನಂಬರ್ ಆಫ್ ಪ್ಯಾರಲಲೋಗ್ರಾಮ್ಸ್ that can be formed from a set of 5 parallel lines intersecting another set of 6 parallel lines. 5 parallel lines ಅಂತಿದ್ದಾರೆ. 1 2 3 4 5. ಹಾಗೆಯೇ intersecting 6 parallel lines. 1 2 3 4 5 6. ಸೊ 5 ಮತ್ತು 6 ಪ್ಯಾರಲಲ್ ಲೈನ್ಸ್ಗಳನ್ನ ಹಾಕಿದ್ದೇನೆ. ಪ್ಯಾರಲಲ್ ಲೈನ್ಸ್ ಅಂದರೆ ಏನು? ದೋಸ್ ಹೂ ನೆವರ್ ಮೀಟ್, ಡೆಸ್ಟಿನಿಯಲ್ಲೇ ಇರಲ್ಲ, ಅವ್ರು ಸಿಗಬೇಕು ಅಂಥವುಗಳನ್ನ ಪ್ಯಾರಲಲ್ ಲೈನ್ಸ್ ಅಂತೇವೆ. ರೈಲ್ವೆ ಟ್ರ್ಯಾಕ್ಸ್ ಈ ರೀತಿ ಒಂದು ಹೋಗ್ತಾ ಇದೆ, ಮತ್ತೊಂದು ಈ ರೀತಿ ಹೋಗ್ತಾ ಇದೆ. ದೇ ಆರ್ ಪ್ಯಾರಲಲ್ ಬಟ್ ದೇ ವಿಲ್ ನೆವರ್ ಮೀಟ್ ಆದರೆ ಕೊಲಿಷನ್ ಆಗತ್ತೆ. ಸೊ ಮೀಟ್ ಆಗದೆ ಇರೋದೇ ಒಳ್ಳೆಯದು, ಎಸ್ಪೆಷಲಿ ರೈಲ್ವೆ ಟ್ರ್ಯಾಕ್ಸ್ಗಳಲ್ಲಿ. ಇಲ್ಲಿ ಪ್ಯಾರಲಲೋಗ್ರಾಮ್ಸ್ಗಳನ್ನ ಕಂಡುಹಿಡಿಯಿರಿ ಅಂದಿದ್ದಾರೆ. ಪ್ಯಾರಲಲೋಗ್ರಾಮ್ ಅಂದ್ರೇನು? ಸ್ಕ್ವೇರು, ರೆಕ್ಟ್ಯಾಂಗಲು ಇವೆಲ್ಲ ಪ್ಯಾರಲಲೋಗ್ರಾಮ್ಸ್ಗಳಿಗೆ ಎಕ್ಸಾಂಪಲ್ ಆಗಿವೆ. ಸೊ 4 ಈ ಎರಡೂ ಸೈಡ್ಸ್ಗಳು ಈಕ್ವಲ್, ಈ ಎರಡೂ ಸೈಡ್ಸ್ಗಳು ಈಕ್ವಲ್ ಇರುತ್ತೆ, ಅಪೋಸಿಟ್ ಪ್ಯಾರಲಲ್ ಆಗಿರುತ್ತೆ ಮತ್ತು ಈಕ್ವಲ್ ಆಗಿರುತ್ತೆ. ಅದೇ ಪ್ಯಾರಲಲೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇಂತಹ ಎಷ್ಟು ಪ್ಯಾರಲಲೋಗ್ರಾಮ್ಸ್ಗಳು ಇದರಿಂದ ಆಗತ್ತೆ ಅಂತ ಕಂಡುಹಿಡಿಬೇಕು. ಇದಕ್ಕೂ ಸಹ ಒಂದು ಸಿಂಪಲ್ ಫಾರ್ಮುಲಾ ಇದೆ. m ಪ್ಯಾರಲಲ್ ಲೈನ್ಸ್ ಇದೆ ಮತ್ತು n ಪ್ಯಾರಲಲ್ ಲೈನ್ಸ್ ಇದೆ ಅಂದರೆ ಪ್ಯಾರಲಲೋಗ್ರಾಮ್ಸಿಗೆ MC2 × NC2. ಸೊ 5C2 × 6C2 ಮಾಡಿದ್ರೆ ಫೈನಲ್ ಆನ್ಸರ್ ಸಿಗತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಪ್ಯಾರಲಲೋಗ್ರಾಮ್ಸ್ ಕೇಳ್ತಾ ಇದ್ದಾರೆ, ಸೆಟ್ ಎಷ್ಟಿದೆ ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ, ಅದಾದಮೇಲೆ 5C2 × 6C2 ಮಾಡಿದರೆ ಆನ್ಸರ್ ಸಿಗತ್ತೆ. ನೆಕ್ಸ್ಟ್, ಫೈಂಡ್ ದ ನಂಬರ್ ಆಫ್ ಡಯಾಗನಲ್ಸ್ ಇನ್ ಅ ಡೆಕಗಾನ್. ಹೆಸರಲ್ಲಿದೆ ಡೆಕಗಾನ್ ಅಂದರೆ 10 ಸೈಡ್ಸ್ ಇರುತ್ತೆ. ಸೊ ಎಷ್ಟು ಡಯಾಗನಲ್ಸ್ಗಳು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೂ ಸಹ ಒಂದು ಸಿಂಪಲ್ ಫಾರ್ಮುಲಾ ಇದೆ. n × n - 3 / 2. n ಅಂದ್ರೆ ಏನು? ನಂಬರ್ ಆಫ್ ಸೈಡ್ಸ್. 10 ಸೈಡ್ಸ್ ಇದೆ, n - 3 ಮಾಡಿದ್ರೆ 7 ಬರುತ್ತೆ, /2. 10 × 7 / 2 35 ವಿಲ್ ಬಿ ಅವರ್ ಆನ್ಸರ್. ಸಿಂಪಲ್ ಆಗಿರುವಂತಹದ್ದು. ಡಯಾಗನಲ್ಸ್ ಬೇಕು ಅಂತ ಎಷ್ಟು ಅವ್ರು ಕೊಟ್ಟಿರ್ತಾರೋ ಅದ್ರ ಸೈಡನ್ನು ತಿಳ್ಕೊಳ್ಬೇಕು. n × n - 3 / 2 ಮಾಡಬೇಕು. ಆವಾಗ ನಮಗೆ ಬೇಕಾದಂಥ ಆನ್ಸರ್ಸ್ಗಳು ಸಿಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 31st. 6 ಪೀಪಲನ್ನು ಸಿಲೆಕ್ಟ್ ಮಾಡಬೇಕು. ಟೋಟಲ್ 12 ಜನ ಇದ್ದಾರೆ. ಮೊದಲಿಗೇನು ಹೇಳ್ತಿದ್ದಾರೆ? 2 ಪರ್ಟಿಕ್ಯುಲರ್ ಮೆಂಬರ್ಸ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಅಂತಿದ್ದಾರೆ. ಇಬ್ಬರು ಇನ್ಕ್ಲೂಡ್ ಆಗಬೇಕು ಅಂತಿದ್ದಾರೆ. ಸೊ ಇದರ ಅರ್ಥ ಏನು? ಆಲ್ರೆಡಿ 2 ಮೆಂಬರ್ ಸಿಲೆಕ್ಟ್ ಆಗಿದ್ದಾರೆ. ಸೊ 2 ಮೆಂಬರ್ ಸಿಲೆಕ್ಟ್ ಆಗಿದ್ದಾರೆ ಅಂದರೆ ಈ 12 ಇದ್ದದ್ದು 10 ಆಗುತ್ತೆ, ಈ 6 ಇದ್ದದ್ದು 4 ಆಗುತ್ತೆ. 2 ಆರ್ ಆಲ್ರೆಡಿ ಇನ್ಕ್ಲೂಡೆಡ್. ಸೊ ಸಿಂಪಲ್ 10C4 ಆಗುತ್ತೆ ನಮ್ಮ ಮೊದಲನೇದು. 2 ಎರಡೂ ಕಡೆಯಿಂದ ಮೈನಸ್ ಮಾಡಿದ್ದೇವೆ. ಸೆಕೆಂಡ್ ಏನು ಹೇಳ್ತಿದ್ದಾರೆ? 2 ಪರ್ಟಿಕ್ಯುಲರ್ ಮೆಂಬರ್ಸ್ ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್. ಸೊ ಇಬ್ಬರನ್ನು ತೆಗಿಬೇಕು ಅಂತಿದ್ದಾರೆ. ಸೊ ಇಲ್ಲಿಂದ 2 ತೆಗಿತೇವೆ, ಬಟ್ ನಮ್ಗೆ ಸಿಲೆಕ್ಟ್ ಮಾಡಬೇಕಾಗಿರೋ ಸೇಮ್ 6 ಪೀಪಲ್ಲೇ ತಾನೆ. ಸೊ ಹೀಗಾಗಿ 10C6 ಆಗತ್ತೆ. ಸೊ 10C4 ಯಾಕೆ? -2 ಮಾಡಿದ್ವಿ, ಇನ್ಕ್ಲೂಡ್ ಆಲ್ರೆಡಿ ಆಗಿದ್ದಾರೆ, ಸೊ ಅವರನ್ನು ತೆಗೆದ್ವಿ. ಸೊ ಪೊಸಿಷನ್ಸ್ಗಳು ಸಹ 6 ಇದ್ದದ್ದು 4 ಆಯಿತು. ಇಲ್ಲಿ ಇಬ್ಬರನ್ನು ಹೊರಗೆ ಹಾಕಿದ್ದಾರೆ, ಬಟ್ ಸೇಮ್ 6 ಮೆಂಬರ್ಸ್ಗಳನ್ನ ನಾವು ಸಿಲೆಕ್ಟ್ ಮಾಡಬೇಕಿನ್ನು. ಸೊ 10C6 ಆಗತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ಮು. ಅ ಟೀಮ್ ಆಫ್ 11, ಒಂದು ಕ್ರಿಕೆಟ್ ಟೀಮನ್ನು ನಾವು ಸ್ಥಾಪಿಸಬೇಕು. ಟೋಟಲ್ 18 ಜನ ಇದ್ದಾರೆ, ಅದರಲ್ಲಿ 11 ಜನ ಸಿಲೆಕ್ಟ್ ಮಾಡಬೇಕು. ಅದರಲ್ಲಿ 6 ಜನ ಬೌಲರ್ಸು, 3 ಜನ ವಿಕೆಟ್ ಕೀಪರ್ಸು. ಬ್ಯಾಟ್ಸ್ಮನ್ನು ಮತ್ತು ಆಲ್ರೌಂಡರ್ಸ್ಗಳ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಇನ್ ಹೌ ಮೆನಿ ವೇಸ್ ಕ್ಯಾನ್ ಅ ಟೀಮ್ ಬಿ ಚೂಸನ್ ಸೋ ದ್ಯಾಟ್? ಫಸ್ಟ್ ಒನ್ ಏನು ಹೇಳ್ತಿದ್ದಾರೆ?
there are exactly 4 bowlers and 1 wicket keeper. 4 ಬೌಲರ್ಸ್ಗಳನ್ನ ಸಿಲೆಕ್ಟ್ ಮಾಡಬೇಕು. ಟೋಟಲ್ ಎಷ್ಟು ಬೌಲರ್ಸ್ ಇದ್ದಾರೆ? 6 ಬೌಲರ್ಸ್ ಇದ್ದಾರೆ. ಸೊ 6C4 ಆಗತ್ತೆ. ಅದಾದ್ಮೇಲೆ 1 ವಿಕೆಟ್ ಕೀಪರ್ ಅಂತಿದ್ದಾರೆ. ಎಷ್ಟು ಜನ ಇದ್ದಾರೆ ಟೋಟಲ್ ವಿಕೆಟ್ ಕೀಪರ್ಸು? 3. 3C1. 3 ವಿಕೆಟ್ ಕೀಪರ್ಸ್ಗಳಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ 4 ಬೌಲರ್ಸ್ ಆದರೂ 1 ವಿಕೆಟ್ ಕೀಪರ್, 5 ಜನ ಆದರೂ ನಮ್ಗೆ 11 ಜನ ಟೀಮನ್ನು ಮಾಡಬೇಕು. ಸೊ ಇನ್ನೂ ಎಷ್ಟು ಪೊಸಿಷನ್ ಖಾಲಿ ಇದೆ? 6 ಪೊಸಿಷನ್ ಖಾಲಿ ಇದೆ. ಎಷ್ಟು ಜನ ಉಳಿದಿದ್ದಾರೆ? 6 3 9 ಹೋಯ್ತು. 18ರಲ್ಲಿ 9 ಜನ ಹೋದರೆ 9. 9C6. ಸಿಂಪಲ್ಲು. 6 ಜನ ಬೌಲರ್ಸ್ಗಳಲ್ಲಿ 4 ಜನ, 3 ವಿಕೆಟ್ ಕೀಪರ್ಸ್ಗಳಲ್ಲಿ 1, ಉಳಿದಂತಹ 9 ಪ್ಲೇಯರ್ಸ್ಗಳಲ್ಲಿ 6 ಪ್ಲೇಯರ್ಸನ್ನು ಸಿಲೆಕ್ಟ್ ಮಾಡಬೇಕು. ಇದು ಮೊದಲನೇದಾಯಿತು. ಇನ್ನು ಸೆಕೆಂಡಿಗೆ ಬರೋಣ. ಅಟ್ಲೀಸ್ಟ್ 4 ಬೌಲರ್ಸ್ ಅಂತಿದ್ದಾರೆ, ಹಾಗೆ ಅಟ್ಲೀಸ್ಟ್ 2 ವಿಕೆಟ್ ಕೀಪರ್ಸ್ ಅಂತಿದ್ದಾರೆ. ಇದರ ಅರ್ಥ ಏನಾಗತ್ತೆ? ಹಾಗೆ ಇದನ್ನು ಸಾಲ್ವ್ ಮಾಡೋದಾದರೆ ಏನು? 6C4 ಅಂತ ಇದೆ. 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ ಇಟ್ಸ್ ನಥಿಂಗ್ ಬಟ್ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರೀತೇನೆ. ಈಗಲೂ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಲು. 2 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 2 ಆಗುತ್ತೆ. ಸೊ 3 ಇಂಟು 5 15 ಆಯಿತು. 6C4. 3C1 ಏನಾಗತ್ತೆ? NC1 ಅಂತ ಹೇಳ್ತಿದ್ದಾರೆ. ಸೊ ಸೇಮ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡ್ತೇನೆ. ಸೊ ಇಟ್ಸ್ ನಥಿಂಗ್ ಬಟ್ 3. 9C6 ಅಂತ ಇದೆ. ಇದನ್ನು ಹೇಗೆ ಬರಿಬಹುದು? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನಾಗತ್ತೆ? 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ 9 ಇಂಟು 8 ಇಂಟು 7 ಮಾಡ್ತೇನೆ. ಇಂಟು 6 ಫ್ಯಾಕ್ಟೋರಿಯಲು, ಈ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 3 ಇಂಟು 2 6 ಬರುತ್ತೆ. ಸೊ 3 2 3 3 2 4 3 4 12 12 7 ಎಷ್ಟು? 12 5 60, 12 6 72, 12 7 72ಕ್ಕೆ ಮತ್ತೆ 12 ಕೂಡಿಸಿ 84. ಸೊ 15 ಇಂಟು 3, ಇದು ಎ ಅಲ್ಲ ಇದರದೇ. 15 ಇಂಟು 3 ಇಂಟು 84. ಇದು ಮಾಡಿದರೆ ನಮ್ಮ ಕೊನೆ ಆನ್ಸರ್ ಬರುತ್ತೆ. ಅಟ್ಲೀಸ್ಟ್ 4 ಬೌಲರ್ಸ್ ಅಂತಿದ್ದಾರೆ. 4 ಬೌಲರ್ಸ್ ಅಟ್ಲೀಸ್ಟ್ ಇರಬೇಕು ಅಂತ. ಸೊ ನಮ್ಮ ಹತ್ರ ಟೋಟಲ್ ಎಷ್ಟು ಬೌಲರ್ಸ್ ಇದ್ದಾರೆ? 6. 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು. ಯಾಕೆ ಈ ರೀತಿಯಾಗಿ ತೆಗೆದುಕೊಂಡಿದ್ದೇನೆ? ಅಟ್ಲೀಸ್ಟ್ ಅಂದರೆ ಮಿನಿಮಮ್ ಅಷ್ಟಿರಬೇಕು, ಅದಕ್ಕಿಂತ ಹೆಚ್ಚಿಗೇನೂ ಇರಬಹುದು. ನೀವು ಅಟ್ಲೀಸ್ಟು 50 ಸ್ಕೋರ್ ಮಾಡಬೇಕಂದ್ರೆ ನೀವು 50ನೂ ಸ್ಕೋರ್ ಮಾಡ್ಬೋದು, 60 70 80 90 100 ತನಕ ಸ್ಕೋರ್ ಮಾಡ್ಬೋದು. ಅದು ಅಟ್ಲೀಸ್ಟ್ ನ ಒಂದು ಡೆಫಿನೇಷನ್ ಆಗಿದೆ. ಅಟ್ಲೀಸ್ಟ್ 2 ವಿಕೆಟ್ ಕೀಪರ್ಸ್ ಅಂತಿದ್ದಾರೆ. ಸೊ ವಿಕೆಟ್ ಕೀಪರ್ಸ್ 2 ಇರ್ಬೋದು ಅಥವಾ 3 ಇರ್ಬೋದು. ಯಾಕಂದರೆ ಟೋಟಲ್ 3 ಜನ ಇದ್ದಾರೆ. ಸೊ ಇಲ್ಲಿ ನಮಗೆ 2 ಕಾಂಬಿನೇಷನ್ಸ್ಗಳು ಬರ್ತಾಯಿವೆ. 3C2 ಬರ್ಬೋದು, ಇಲ್ಲ 3C3. ಸೊ ನಾವೇನು ಮಾಡಬೇಕು? ಸಿಂಪಲ್ಲು. ಸೊ 6C4 ಮತ್ತೊಂದು ಸಲ ಬರ್ಕೊಳ್ತೇನೆ, 6C5 ಮತ್ತೊಂದು ಸಲ ಬರ್ಕೊಳ್ತೇನೆ, 6C6 ಮತ್ತೊಂದು ಸಲ ಬರ್ಕೊಳ್ತೇನೆ. ಯಾಕಂದರೆ ನಮ್ಮ ಹತ್ರ 2 ಕಾಂಬಿನೇಷನ್ಸ್ಗಳಿವೆ ಅದಕ್ಕೆ. ಸೊ ಇಲ್ಲಿ 3C2 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 ಇಂಟು 3C3 ಇಂಟು 3C3 ಇಂಟು 3C3 ಮಾಡ್ತೇನೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಯಾಕೆ 4 5 6 ಹಾಗೆ ಯಾಕೆ 2 3. ಸೊ ರಿಪೀಟ್ 2 ಕಾಂಬಿನೇಷನ್ಸ್ಗಳು ಬರ್ತಾಯಿವೆ ಅದಕ್ಕೋಸ್ಕರ. ನೆಕ್ಸ್ಟ್ ಎಷ್ಟು ಜನ ಉಳಿದ್ರು? ಸೊ ಎಲ್ಲ ಕಡೆ ಮೇಲೆ 9 ಬರುತ್ತೆ, ಕರೆಕ್ಟ್ ತಾನೆ? 9C ಇಂಟು 9C ಇಂಟು 9C ಇಂಟು 9C ಇಂಟು 9C ಇಂಟು 9C. ಇಲ್ಲಿ ನೀವು ನೋಡೋದಾದರೆ 4 6 ಜನ ಸಿಲೆಕ್ಟ್ ಆದರು. 11ರಲ್ಲಿ 6 ಹೋದರೆ 5 ಜನ. 5 2 7 ಜನ ಸಿಲೆಕ್ಟ್ ಆದರು. 11ರಲ್ಲಿ 7 ಹೋದರೆ 4. 6 2 11ರಲ್ಲಿ 8 ಜನ ಸಿಲೆಕ್ಟ್ ಆದರು, ಉಳಿದಿರೋದು 3. 4 3 7 ಜನ, ಸೊ 4. 5 3 8 3. 6 3 9
ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ಸ್ಗಳು ಬರುತ್ತೆ. ನಾನು ಇದನ್ನು ನೀವೇ ಟ್ರೈ ಮಾಡಲಿ ಅಂತ ಬಿಟ್ಟಿದ್ದೇನೆ. ಪಾಸ್ ಕೊಡಿ, ಟ್ರೈ ಮಾಡಿ. ಹಾಗೆ ಲೋವರ್ ಬ್ಯಾಂಡ್ಸ್ಗಳಲ್ಲಿ ಪ್ರತಿಯೊಂದರದ್ದು ಸಹ ಆನ್ಸರ್ಸ್ಗಳನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೇವೆ ನಿಮ್ಮ ಈಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಸೊ ಈ ರೀತಿ ಮಾಡಿದಾಗ ನಮಗೊಂದು ಕೊನೆಯ ವ್ಯಾಲ್ಯೂ ಬರುತ್ತೆ, ಅದೇ ನಮ್ಮ ಫೈನಲ್ ಆನ್ಸರ್ ಆಗಿದೆ. ಇವೆಲ್ಲವನ್ನು ಏನು ಮಾಡಬೇಕು, ಕೂಡಿಸ್ತಾ ಹೋಗಬೇಕು. ಏನೇನು ಆನ್ಸರ್ ಬಂದಿದೆ ಅದನ್ನು ಆ ಕೂಡಿಸಿದಾಗ ಬರುವಂಥದ್ದೇ ನಮ್ಮ ಫೈನಲ್ ಆನ್ಸರ್ ಆಗಿದೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಮುಂದೆ ಹೋಗೋಣವಾ? ಸ್ಯಾಡ್ಲಿ ಮುಂದೆ ಹೋಗ್ಲಿಕ್ಕೆ ಯಾವುದೂ ಟಾಪಿಕ್ಸ್ ಇಲ್ಲ ಈ ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇನ್ನೂ ನೀವು ನಮ್ಮ ಪರೀಕ್ಷೆ @PUC ಕಾಮರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಮಾಡಿದ್ರಾ? ಬಟನನ್ನು ಒತ್ತಿದ್ರಾ? ಗ್ರೇಟ್, ಥ್ಯಾಂಕ್ ಯು ಫಾರ್ ದ್ಯಾಟ್, ಇಟ್ ಮೀನ್ಸ್ ಅ ಲಾಟ್. ಹಾಗೆ ನಿಮ್ಮ ಏನೇ ಡೌಟ್ಸ್ಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮ ಪರೀಕ್ಷೆ ಆ್ಯಪನ್ನು ಇನ್ನೂ ಡೌನ್ಲೋಡ್ ಮಾಡಿಲ್ಲ ನೋಟ್ಸ್ಗಳಿಗೋಸ್ಕರ ಅಂದರೆ ಈಗಲೇ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿ ಎಲ್ಲ ನೋಟ್ಸ್ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಹಾಗೆ ಇದೇ ರೀತಿಯ ಕಂಟೆಂಟ್ಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಟೇಕ್ ಕೇರ್. ಎಲ್ಲೇ ಪ್ರಾಬ್ಲಮ್ಸ್ಗಳು, ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಟೈಮ್ ಸ್ಟ್ಯಾಂಪ್ ಇದೆ, ಸೊ ಹಿಂದೆ ಮುಂದೆ ನೋಡ್ತಾ ಇರ್ರಿ. ಮತ್ತೊಂದು ಸಲ ರಿವಿಸಿಟ್ ಮಾಡಿ, ಎಲ್ಲ ಈಸಿ ಆಗತ್ತೆ. ಹಾಗೆ 12th ಬೋರ್ಡಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಡ್ವಾನ್ಸಲ್ಲಿ. ಸಿ ಯು ಸೂನ್. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.